ಹೋಗೋಣ್ರಿ ಮುಂದಕ್ಕೆ. ನೈಋತ್ಯ ಮಾನ್ಸೂನ್ ಮಾರುತ. ನೈಋತ್ಯ ಮಾನ್ಸೂನ್ ಮಾರುತ. ಎಂಥ ಮಾನ್ಸೂನ್ ಮಾರುತ ರೀ? ಎಸ್, ನೈಋತ್ಯ ಮಾನ್ಸೂನ್ ಮಾರುತದ ಕಾಲಾವಧಿ ಎಲ್ಲಿಂದ ಎಲ್ಲಿಗೆ ಅಂತ ನೋಡ್ತಾ ಹೋದ್ರ, ಜೂನ್ ಟು ಸೆಪ್ಟೆಂಬರ್. ಜೂನ್ ಟು ಸೆಪ್ಟೆಂಬರ್ವರೆಗೂ ಯಾವ ಒಂದು ಕಾಲಾವಧಿ ಅಂತ ಏನಪ್ಪ ನೋಡ್ತೀವಿ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತ. ಹಾಗಾದ್ರೆ ಜೂನ್ ತಿಂಗಳಲ್ಲಿ ಈಗ ಮಾನ್ಸೂನ್ ಮಾರುತ ಆರಂಭವಾಗಬೇಕಾಯ್ತು ಅಂತಂದ್ರೆ ಈಗ ಅದೇ ಕಾಲ ಅದನ. ಹೌದಾ? ಸೂರ್ಯ ಇಲ್ಲ ಅದನಲ್ಲ, ಈ ಸೂರ್ಯ ಎಲ್ಲಿಗೆ ಬರ್ತಾನಂದ್ರ ಮ್ಯಾಲ ಬರ್ತಾನ್ರಿ ಮತ್ತ. ಹೌದಾ? ನಿನ್ನ ಯುಗಾಡೆ ಇತ್ತಲ್ಲ, ಹೌದಾ? ನಿನ್ನ ಸೂರ್ಯನ ನೇರವಾದ ಕಿರಣಗಳು ಯಾವ ತಾರೀಕಿನಂದು ಅಂತ ಕೇಳಿದ್ರೆ ಜೂನ್ 21. ಎಂತ ಒಂದ್ರಿ? ಜೂನ್ 21 ನೇರವಾಗಿ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾವ ಅಂತ ನೋಡಿದ್ರೆ ಭಾರತದ ಮೇಲೇನೆ ಬೀಳ್ತಾವ್ರಿ. ಅಂದ್ರೆ ಕರ್ಕಾಟಿಕ ಸಂಕ್ರಾಂತಿ ವೃತ್ತ. ಯಾವ ವೃತ್ತ? ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳೇನಪ್ಪ ಬಿದ್ದು ಬಿಡ್ತಾವ್ರಿ. ಸೂರ್ಯನ ಕಿರಣಗಳು ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲೆ ಬಿದ್ದಾಗ ದಕ್ಷಿಣದಲ್ಲಿ ಏನಾಗ್ತಂದ್ರೆ ಸೂರ್ಯನ ಕಿರಣಗಳು ಇರೋದಿಲ್ಲ. ಹೌದಾ? ಇಲ್ಲಿ ಇನ್ನೊಂದು ಮ್ಯಾಪ್ ತಗೊಂಬಂದ್ರಿ. ಈಗ ನಾವು ನೈಋತ್ಯ ಮಾನ್ಸೂನ್ ಮಾರುತದಲ್ಲಿ ಇದು. ಮಕರ, ಸಮಭಾಜಕ, ಕರ್ಕಾಟಿಕ. ಕಲರ್ ಫಿಲ್ ಆಗೋದಲ್ಲ. ಸೂರ್ಯ ಚಳಿಗಾಲದಾಗ ಎಲ್ಲಿತ್ರಿ? ಮಕರ ಸಂಕ್ರಾಂತಿ ವೃತ್ತಕ್ಕಿತ್ತ. ಬ್ಯಾಸಿಗೆ ಎಲ್ಲಿತ್ತು? ಸಮಭಾಜಕ ವೃತ್ತಕ್ಕಿತ್ತ. ಮಳೆಗಾಲ ಇವಾಗ ಶುರು ಆಗ್ಲತ್ತದ. ಎಲ್ಲದ ಅಂದ್ರೆ ಕರ್ಕಾಟಿಕ ಸಂಕ್ರಾಂತಿ ವೃತ್ತ. ಯಾವ ವೃತ್ತ ರೀ? ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರವಾದ ಕಿರಣಗಳೇನಪ್ಪ ಬೀಳ್ತಾವ. ಇಲ್ಲಿ ಅದ ನಮ್ಮ ಭಾರತ.
ಇಲ್ಲದ ರೀ. ಈಗ ನೋಡ್ರಿ ನಿಮಗೆ ಅನಿಸ್ತದೇನು? ಹೌದಾ? ಈ ಸಂದರ್ಭದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ ರೀ. ಈಗ ನೋಡ್ರಿ, ಸೂರ್ಯನ ನೇರವಾದ ಕಿರಣ ಸಮಭಾಜಕ ವೃತ್ತದ ಮ್ಯಾಲಿದ್ದಾಗಲೇ ಭಾರತ ಬೇಸಿಗೆ ಕಾಲದಿಂದ ಕೂಡಿತ್ತ. ಈಗ ನೇರವಾಗಿ ಭಾರತದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾವ. ಈಗ ಮಳೆಗಾಲ ಅಂದ್ರೆ ಸ್ವಲ್ಪ ಅಚ್ಚರಿ ಅನಿಸ್ತಲ್ರಿ? 100% ಅನಿಸ್ತು. ಈಗ ನಿಮ್ಮ ಪ್ರಕಾರ ಹೋಗ್ಬೇಕಾದ್ರೆ ಬೇಸಿಗೆಗಿಂತನೂ ಅಧಿಕವಾಗ ಬೇಸಿಗೆ ಇರ್ಬೇಕಾಗಿತ್ತ ಇಲ್ಲಿ? ಅನಿಸ್ತದ? ಎಲ್ಲರಿಗೂ ಅನಿಸ್ತದ ಇದು? ನಿಮಗೂ ಅನಿಸ್ತದ? ಈಗ ಸಂಭಾಜಕ ವೃತ್ತದ ಮೇಲೆನೆ ಸೂರ್ಯನ ಕಿರಣ ಬಿದ್ದಾಗ ಬೇಸಿಗೆ ಕಾಲ ಇತ್ತು. ಈಗ ನೇರವಾಗಿ ಕರ್ಕಾಟಕದ ಮೇಲೆನೆ ಸೂರ್ಯನ ಕಿರಣಗಳು ಬೀಳ್ತಾ ಇದ್ರ ಭಾರತದಲ್ಲಿ ಬೇಸಿಗೆಗಿಂತನೂ ಬೇಸಿಗೆ ಇರ್ಬೇಕಾಗಿತ್ತು. ಎಲ್ರಿಗೂ ಇದೇ ಡೌಟ್ ಅದ, ಇರ್ಬೇಕಾಗಿತ್ತು ರೀ. ಹೆಂಗೆ ಸರ್ ನಾ ಈಗೇ ಬಂದಿದ್ರೆ ನನ್ಗೆ ಹೆಂಗೆ ಗೊತ್ತಂತಾರೆ. ಅದು ಇರ್ಬೇಕಾಗಿತ್ತು. ನಾವು ಈಗೇ ಬಂದಿವ, ನಮ್ಗೇನು ಗೊತ್ತಂತಾರೆ. ಹೌದಾ? ಇಲ್ಲಿ ನೋಡ್ರಿ, ನಾನು ಅದಕ್ಕೆ ಹೇಳಿದ್ದು ಫಸ್ಟಿಗೆ ಒತ್ತಡ, ಉಷ್ಣಾಂಶ. ಇಲ್ಲಿ ಯೂಸ್ ಆಗ್ತದೆ ನೋಡೋದು. ಈಗ ಹೌದಾ? ಆಗ್ತದಂದ್ರ ಈಗ ಸೂರ್ಯ ಎಲ್ಲಿ ಬಂದನಂದ್ರ, ಸೂರ್ಯ ಬಂದಿಲ್ಲ, ಭೂಮಿನೇ ಏನ್ಪರ್ ತಿರುಗ್ತದಲ್ಲ ಸೂರ್ಯನ ಜೊತೆ. ಹೌದಾ? ಈಗ ಸೂರ್ಯ ಈ ಭಾಗದಾಗ ಅದಾನಂತ ಹೇಳ್ಕೊರಿ. ಇಲ್ಲಿ ನೋಡ್ರಿ, ಸೂರ್ಯನ ಕಿರಣಗಳು ಎಲ್ಲಿದಾವಂದ್ರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹೌದಾ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಏನ್ಪರ್ ನೋಡ್ತೀವಿ. ಯಾವ ಡೇಟಿಗೆ ಬೀಳ್ತಾವ ಅಂತ ಕೇಳ್ತಾರ್ರಿ? ಜೂನ್ 21. ಇಲ್ಲಿ ನಾನು ಭಾರತ ಹಾಕ್ತೀನಿ ಈಚೆಗಡೆ ಹೊರಗೆ ಒಂದು. ಈಗ ಸೂರ್ಯನ ಕಿರಣ ಇಲ್ಲಿ ಮ್ಯಾಲಿದೆ ಅಂತಂದ್ರ ಹಂತವಾಗಿ ಏನಪ್ಪ ಮೇಲ್ ಸೂರ್ಯನ ಕಿರಣಗಳೇನಪ್ಪ ಹೋಗ್ತಾ ಇದಾನ. ಹಾಗಾದ್ರೆ ಈ ಭಾಗದಲ್ಲಿ ಏನದ ರೀ? ಉಷ್ಣಾಂಶ ಅದಾನ. ಈಗ ಉಷ್ಣಾಂಶ, ಹೌದಾ? ಈ ಭಾಗದಲ್ಲಿ ಉಷ್ಣಾಂಶ ಅದ್ರ ವಿರುದ್ಧ ಭಾಗದಲ್ಲಿ ಏನಿರ್ತದೆ? ಈಗ ತಂಪಿರ್ತದೆ, ತಣ್ಣಗಿರ್ತದೆ. ಸೂರ್ಯನ ಕಿರಣಗಳು ಇಲ್ಲಿ ಇಲ್ಲ, ಅದಾವೇನ್ರಿ? ಸೂರ್ಯನ ಕಿರಣ ಇಲ್ಲದೆ ಇರುವ ಕಾರಣಕ್ಕಲ್ಲ ಉಷ್ಣಾಂಶದ ಈ ಭಾಗದಾಗ ಏನದ ಅಂದ್ರೆ ಒತ್ತಡ. ಹೌದಾ? ಒತ್ತಡ. ಹೌದಾ? ಹಿಂದೆ ಹೇಳಿದ್ದೆ ನಾನು. ಹೌದಾ? ಬೀದರ, ಗುಲ್ಬರ್ಗ, ಹೌದಾ? ಕಲಬುರ್ಗಿ. ಯಾವ ಬರ್ಗಿ? ಫಸ್ಟಿಗೆ ಇದು ಯಾಕೆ ಹೇಳಿದ್ ನಿಮ್ಗಂದ್ರೆ ಇದೇ ಕಾರಣಕ್ಕ. ಬೀದರ್ದಲ್ಲಿ ಹೆಂಗದ ಗಾಳಿ? ಹೌದಾ? ತಂಪದ ರೀ. ಹೌದಾ? ಕಲಬುರ್ಗಿಯಲ್ಲಿ ಹೆಂಗದ ಗಾಳಿ? ಬಿಸಿ ಇದ್ದ. ಹಾಗಾದ್ರೆ ಬೀದರ್ನಲ್ಲಿ ತಂಪಿರುವ ಕಾರಣಕ್ಕಾಗಿ ಇಲ್ಲಿನ ಗಾಳಿ ಎಕಡೆ ಹೋಗ್ಬೇಕೀಗ? ಹೌದಾ? ಕಲಬುರ್ಗಿ ಕಡೆಗೆ ಹೋಗ್ಬೇಕಾಗ್ತದ. ಈಗ ನೋಡ್ರಿ, ಉತ್ತರದಲ್ಲಿ ಏನದ? ಉಷ್ಣಾಂಶ ಅಧಿಕ ಅದ. ಇಲ್ಲಿ ಏನದ? ದಕ್ಷಿಣದಲ್ಲಿ ತಣ್ಣಗದ ಗಾಳಿ, ಅಂದ್ರೆ ಅಲ್ಲಿ ಬಿಸಿ ಅದ. ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಒತ್ತಡ ಉಂಟಾಯ್ತ್ರಿ. ಆಯ್ತಾಗಿಲ್ಲ? ಒತ್ತಡ ಉಂಟಾಗಿ ಹಿಂದೂ ಮಹಾಸಾಗರ ಏನಿದೆ ಅಲ್ಲ, ಈ ಹಿಂದೂ ಮಹಾಸಾಗರದಲ್ಲಿ ಏನಾಗ್ತಾವ ಅಂದ್ರೆ ಮಾನ್ಸೂನ್ ಮಾರುತ ಎದ್ದು ಬಿಡ್ತಾವ್ರಿ. ಹೌದಾ? ಒತ್ತಡ ಅಧಿಕವಾಗಿ, ಈಗ ಇಲ್ಲೂ ಕೂಡ ಒತ್ತಡ ಅಧಿಕ ಆಗಿ ಇಲ್ಲಿಂದ ಗಾಳಿ ಸ್ಟಾರ್ಟ್ ಆಯ್ತಾ? ಮಾರುತ ಅಂತ ಕರಿತೀವಿ ನಾವು ಇದನ್ನ. ಹೌದಾ? ಇಲ್ಲಿ ದಕ್ಷಿಣದಲ್ಲಿ ಯಾಕ ಸೂರ್ಯನ ಕಿರಣಗಳೆಲ್ಲವೂ ಮೇಲೆ ಹೋದವ, ದಕ್ಷಿಣದಲ್ಲಿ ಸೂರ್ಯನ ಕಿರಣಗಳು ಇಲ್ಲದೇ ಇರುವ ಕಾರಣಕ್ಕಾಗಿ ಈ ಭಾಗದ ಗಾಳಿಯಲ್ಲಿ ಏನಾಯ್ತು ಅಂದ್ರೆ ಒತ್ತಡ ಅಧಿಕವಾಯಿತು. ಅಧಿಕವಾದ ಕಾರಣಕ್ಕಾಗಿ ಹಿಂದೂ ಮಹಾಸಾಗರದಲ್ಲಿ ಏನಾಗ್ತವೆ ಅಂದ್ರೆ ಮಾನ್ಸೂನ್ ಮಾರುತಗಳು ಉಗಮವಾಗ್ತವ್ರಿ. ಈ ಮಾನ್ಸೂನ್ ಮಾರುತಗಳು ಉಗಮವಾಗಿ ಹೇಗೆ ಬೀಸ್ತಾವಂತಂದ್ರ ನೈಋತ್ಯದಿಂದ ಈಶಾನ್ಯಕ್ಕೆ ಬೀಸ್ತಾವ. ನೈಋತ್ಯದಿಂದ ಈಶಾನ್ಯಕ್ಕೆ ಮುಖ ಮಾಡಿ ಬೀಸುವ ಕಾರಣಕ್ಕಾಗಿ ಇವುಗಳನ್ನು ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ಯಾವ ಮಾನ್ಸೂನ್ ಮಾರುತ? ಹೌದಾ? ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ನೋಡ್ರಿ, ಈ ತರ ನೈಋತ್ಯ ಮಾನ್ಸೂನ್ ಸಾಗೋ ಟೈಮ್ನಲ್ಲಿ ಇಲ್ಲಿ ನೋಡ್ರಿ, ಈಗ ಸಾಗೋ ಟೈಮ್ನಾಗ ಮಳಿ ಹೆಂಗ್ ಬರ್ತದ್ರಿ? ಯಾವ ರೀತಿ ಮಳಿ ಬರ್ತದ?
ನಮ್ಮ ಭಾರತಕ್ಕೆ ಮಳೆ ಏನ್ಪರ್ ತಗೊಂಡ್ಬರ್ತವೆ ಯಾವುವು? ಈ ಪಶ್ಚಿಮ ಘಟ್ಟಗಳು, ಇದು ನೈಋತ್ಯ ಮಾನ್ಸೂನ್ ಮಾರುತ ಮಳೆ ತಗೊಂಡ್ಬರ್ತದ. ಅವಕ್ಕೆ ತಡೆ ಹಿಡಿಯುವ ಕೆಲಸ ಯಾವ ಮಾಡ್ತಾವ ಅಂತ ಕೇಳಿದ್ರ ಈ ಪಶ್ಚಿಮ ಘಟ್ಟ ಏನಿದಾವಲ್ಲ, ಪಶ್ಚಿಮ ಘಟ್ಟ, ಇಲ್ಲಿ ಪಶ್ಚಿಮ ಘಟ್ಟ ಅದ ರೀ. ಯಾವ ಘಟ್ಟ ರೀ? ಪಶ್ಚಿಮ ಘಟ್ಟ. ಅದಕ್ಕೆ ಭಾರತ ಸ್ವಲ್ಪ ವಂಕ್ ಹಾಕಿದ್ದು, ಪಶ್ಚಿಮ ಘಟ್ಟ ಹಾಕಬಿಡೋಣಿಲ್ಲ ಅಂತೇಳಿ. ಇಲ್ಲಿ ಪಶ್ಚಿಮ ಘಟ್ಟ ಅದಾವ. ಈಗ ಹಿಂದೂ ಮಹಾಸಾಗರದಲ್ಲಿ ಮಾನ್ಸೂನ್ ಮಾರುತಗಳು ಎದ್ದು ಬಿಟ್ಟವ, ಎದ್ದಿದವ. ಹೌದಾ? ಮಾನ್ಸೂನ್ ಮಾರುತ ಎದ್ದು ಇವ್ ಯಾಕಂಡ್ ನಡೆದವ್ ನೋಡ್ರಿ, ನೈಋತ್ಯದಿಂದ ಈಶಾನ್ಯಕ್ಕೆ ಹೋಗ್ಬೇಕಾ? ಹೌದಾ? ನೈಋತ್ಯದಿಂದ ಈಶಾನ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಏನಾಗ್ತಾವ ಅಂದ್ರ ಹೋಗಿ ಪಶ್ಚಿಮ ಘಟ್ಟಕ್ಕೆ ಬಿಡಿತಾವ್ರಿ. ಯಾವ ಘಟ್ಟಕ್ಕ? ಹೌದಾ? ಪಶ್ಚಿಮ ಘಟ್ಟಕ್ಕೆ ಬಡ್ದು ಹಾಗೇ ಬೆಟ್ಟ ಏರಿದಾಗ ಟ್ರೋಪೋಸ್ಪಿಯರ್, ನಾವು ಇರೋದೆಲ್ಲವೂ ಯಾವ ಸ್ಪಿಯರ್ ಒಳಗಿದೀವಿ? ಹೌದಾ? ಟ್ರೋಪೋಸ್ಪಿಯರ್ದಾಗ ಇದೀವಿ. ಈ ಟ್ರೋಪೋಸ್ಪಿಯರ್ದಲ್ಲಿ ಏನಾಗ್ತದಂದ್ರ ಎತ್ತರದಿಂದ ಭೂಮಿಯಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಮ್ಮಿ ಆಗ್ತದ. ಈ ಮಾರುತಗಳು ಅರಬ್ಬಿ ಸಮುದ್ರ, ಯಾವ ಸಮುದ್ರ? ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ ಕೊಲ್ಲಿಯಿಂದನೂ ಕೂಡ ಏನ್ಪರ್ ಮಾರುತಗಳು ಬರ್ತಾ ಇರ್ತಾವ. ಹೌದಾ? ಅದ್ರ ಡೈರೆಕ್ಷನ್ ಕೂಡ ನೈಋತ್ಯದಿಂದ ಈಶಾನ್ಯಕ್ಕೆ ಇದ್ದಿರ್ತಾವ. ಹೌದಾ? ನೈಋತ್ಯದಿಂದ ಈಶಾನ್ಯಕ್ಕೆ ಇದ್ದಿರ್ತಾವ. ಈಗ ಇಲ್ಲಿ ಏನಾಗ್ತದ್ರಿ ಅಂತ ನೋಡಿದ್ರೆ, ಈ ಪಶ್ಚಿಮ ಘಟ್ಟಕ್ಕೆ ಬಂದು ಬಡಿತಾವ್ರಿ. ಪಶ್ಚಿಮ ಘಟ್ಟಕ್ಕೆ ಬಂದು ಬಡ್ದಾಗ ಮೇಲೆ ಹೇಳ್ತಾವ್ರಿ ಇವು ಯಾವು ಮಾರುತಗಳು ನೋಡ್ರಿ. ಒಂದೇ ಮಿನಿಟ್ ರೀ, ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ. ನೋಡ್ರಿ, ಇದು ನಿನ್ನೆ ಕೂಡ ಹೇಳಿದ್ದೆ ನಾನು, ಈಶಾನ್ಯ ಬೆಟ್ಟಗಳು ಹೇಳೋ ಟೈಮ್ನಾಗ ಹೇಳಿದ್ರಿ. ನೋಡ್ರಿ, ಇಲ್ಲಿ ಏನಿದಾವ ಅಂದ್ರ ಪಶ್ಚಿಮ ಘಟ್ಟ ಏನಪ್ಪ ನಿರ್ಮಾಣ ಆಗ್ಬಿಟ್ಟದ್ರ. ಹೌದಾ? ಪಶ್ಚಿಮ ಘಟ್ಟ ನಿರ್ಮಾಣ ಆಗಿದೆ. ಈ ಪಶ್ಚಿಮ ಘಟ್ಟ ಮತ್ತು ಇಲ್ಲಿ ಈಶಾನ್ಯ, ಇದು ಹಿಮಾಲಯ ಪರ್ವತ, ಇಲ್ಲಿ ಈಶಾನ್ಯ ಬೆಟ್ಟಗಳಿದಾವೆ. ನಿನ್ನೆ ಭೂಗೋಳಶಾಸ್ತ್ರದ ಇದು ಭಾರತದ ಪ್ರಾಕೃತಿಕ ಹಿನ್ನೆಲೆಯಲ್ಲಿ ನಾನು ತೋರಿಸಿದ್ದೀನಿ. ಇದು ಈ ಹಿಂದೂ ಮಹಾಸಾಗರದಲ್ಲಿ ಎದ್ದಿರ್ತಕ್ಕಂಥ ಮಾರುತ ಇವು ಎಲ್ಲಿ ನಡೆದವ? ಉಷ್ಣಾಂಶ ಹುಡ್ಕೊಂಡು ನಡೆದವ. ಉಷ್ಣಾಂಶ ಎಲ್ಲದ? ಮ್ಯಾಲದ. ಅಲ್ಲಿ ಹೋದ್ರೆ ಒತ್ತಡ ಕಡಿಮೆ ಆಗ್ತದ. ಹೌದಾ? ಹಾಗಾಗಿ ಹುಡ್ಕೊಂಡು ಹೋಗೋ ಟೈಮ್ನಾಗ ಇಲ್ಲಿ ಮ್ಯಾಲ ಬೆಟ್ಟ ಹತ್ತಬೇಕಾಗುವಂತ್ರಿ. ಹೌದಾ? ಬೆಟ್ಟ ಹತ್ತಬೇಕಾಗ ಬಂತು. ಬೆಟ್ಟ ಹತ್ತ ಟೈಮ್ನಾಗ ಬೆಟ್ಟ ಎತ್ತರದಲ್ಲ, ಪಶ್ಚಿಮ ಘಟ್ಟದ ಎತ್ತರ ಎಷ್ಟದ ಅಂದ್ರೆ 1500 ಮೀಟರ್ ಎತ್ತರ ಅದ ರೀ. ಮ್ಯಾಲೆ ಹೋದಂತೆ ಇದ್ರಲ್ಲಿ ಏನಿದು ತೇವಾಂಶ ತಗೊಂಡಿತ್ತಲ್ಲ, ಇಲ್ಲೆಲ್ಲ ಏನಪ್ಪ ಅರಬ್ಬಿ ಸಮುದ್ರ ಅದ ರೀ ಇದ್ರ ತೆಳಗ. ಹೌದಾ? ಇಲ್ವೆಲ್ಲ ಇದು ಏನಾಗಿದೆ ಅಂದ್ರೆ ಅರಬ್ಬಿ ಸಮುದ್ರ ಅದ. ಈಗ ಕಡೆ ಯಾವ ಸಮುದ್ರ ರೀ? ಅರಬ್ಬಿ ಸಮುದ್ರ. ಈ ಕಡೆ ಬಂಗಾಳ ಕೊಲ್ಲಿ. ಎಂತ ಕೊಲ್ಲಿ? ಹೌದಾ? ಈ ಕಡೆ ಎಲ್ಲ ಬಂಗಾಳ ಕೊಲ್ಲಿ ಇರೋದೇನು ಕಂಡು ಬರ್ತದ.
ಹೌದಾ, ಈ ಅರಬ್ಬಿ ಸಮುದ್ರದ ಮೇಲಿಂದ ತೇವಾಂಶ ಹೋಗುವ ಅಂದ್ರೆ ಮಾರುತ ಹೋಗುವ ಸಂದರ್ಭದಲ್ಲಿ ಏನ್ ಆಗ್ತಾವ ಅಂತ ನೋಡಿದ್ರೆ, ಈ ಬೆಟ್ಟ ಹತ್ಕೊಂಡು ಹೋಗೋ ಟೈಮ್ನಾಗ ಉಷ್ಣಾಂಶ ಏನಪ್ಪ ಕಮ್ಮಿ ಆಗ್ತದೆ. ಬೆಟ್ಟ ಹತ್ತೋ ಟೈಮ್ನಾಗ ಉಷ್ಣಾಂಶ ಕಮ್ಮಿಯಾಗಿ ಅದರಲ್ಲಿರ್ತಕ್ಕಂಥ ತೇವಾಂಶ ಏನಾಗ್ತಂದ್ರೆ ಮೋಡ ಆಗ್ಬಿಡ್ತದೆ. ಏನಾಗ್ಬಿಡ್ತರಿ? ಹೌದಾ, ಮೋಡ ಆಗಿ ಮಳೆ ಸುರಿಸುವಂತ ಕಾರ್ಯ ಫಸ್ಟ್ ಪಶ್ಚಿಮ ಘಟ್ಟದಾಗ ನಡೀತದ. ತಿಳಿಲತ್ತದ? ಅಂಡರ್ಸ್ಟ್ಯಾಂಡ್ ಆಗತ್ತದ? ಏನು ಟಫ್ ಅನಿಸ್ಲತ್ತದ? ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗತ್ತದ್ರಿ? ಹೌದಾ, ನೋಡ್ರಿ, ಮಳೆ ಆಗೇನಪ್ಪ ಸುರಿದು ಬಿಡ್ತದ. ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಪ್ರಾರಂಭ ಆಗೋದು ಫಸ್ಟ್ ಯಾವ ರಾಜ್ಯದಾಗ ಅಂತ ಕೇಳ್ತಾರ. ಬಹಳ ಸಲ ಇದು ಕ್ವಶನ್ ಆಗಿದ್ರಿ. ಹೌದಾ, ಫಸ್ಟ್ ಆರಂಭವಾಗೋದು ಎಲ್ಲಿ ಅಂತ ಕೇಳಿದ್ರೆ ಕೇರಳ ರೀ. ಹೌದಾ, ಕೇರಳ. ಈ ಕೇರಳ ಒಳಗೆ ಎಷ್ಟು ದಿನ ಮಳೆ ಪಡಿತೀರಿ ಅಂತ ಕೇಳಿದ್ರೆ 130 ದಿನ ಮಳೆ ಪಡಿತೀರಿ. ಹೌದಾ, ಕೇರಳ 130 ದಿನ ಮಳೆ ಪಡಿತದ. ಯಾವುದು? ನೈಋತ್ಯ ಮಾನ್ಸೂನ್ ಮಾರುತದ ಸಂದರ್ಭದಲ್ಲಿ ಫಸ್ಟ್ ಮಳೆ ಪಡೆಯುವ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಮಲಬಾರ್ ತೀರ. ಯಾವ ಬಾರ್ ತೀರ? ಹೌದಾ, ಮಲಬಾರ್ ತೀರ. ನಂತರ ಈ ಬೆಟ್ಟ ಹತ್ಕೊಂಡು ನೆಕ್ಸ್ಟ್ ನಮಗೆ ಸ್ಟಾರ್ಟ್ ಆಗೋದು ರಾಜ್ಯ ಯಾವುದು ಅಂತ ಕೇಳಿದ್ರೆ ನಮ್ಮ ರಾಜ್ಯನೇ ಕರ್ನಾಟಕ. ಹೌದಾ, ಇಲ್ಲಿ ಕರ್ನಾಟಕ ಏನಪ್ಪ ನೋಡ್ತೀವಿ. ಯಾವ ನಾಟಕ ರೀ? ಹೌದಾ, ಕರ್ನಾಟಕ. ಕರ್ನಾಟಕ ಎಷ್ಟು ದಿನ ಮಳೆ ಪಡಿತದ ಅಂತ ಕೇಳಿದ್ರೆ 120 ದಿನ ಮಳೆ ಪಡಿತದ. ಹಾಗಾದ್ರೆ ಕರ್ನಾಟಕದಲ್ಲಿ ಅಧಿಕ ಮಳೆ ಪಡೆಯೋದು ಯಾವ ಅಂತ ಕೇಳಿದ್ರ, ಹೌದಾ, ಹುಲಿಕಲ್ಲ. ಯಾವ ಕಲ್ಲ? ಹೌದಾ, ಹುಲಿಕಲ್ಲ. 600 ಸೆಂಟಿಮೀಟರ್ ಮಳೆ ಪಡಿತದ. ಎಲ್ಲದ? ಶಿವಮೊಗ್ಗ. ಯಾವ ಮೊಗ್ಗ? ಶಿವಮೊಗ್ಗ. ನೆಕ್ಸ್ಟ್ ಭಾಗಮಂಡಲ. ಹೌದಾ, ಭಾಗಮಂಡಲ 599 ಸೆಂಟಿಮೀಟರ್. ನೆಕ್ಸ್ಟ್ ಆಗುಂಬೆ. ಹೌದಾ, ಆಗುಂಬೆ 400 ಸೆಂಟಿಮೀಟರ್ ಏನಪ್ಪ ಮಳೆ ಪಡಿತದ್ರಿ. ಹೌದಾ, 400 ಸೆಂಟಿಮೀಟರ್ ಮಳೆ ಪಡಿತದ. ಈಗ ನೋಡ್ರಿ, ಈಗ ಇಲ್ಲಿಂದನೂ ಮಾರುತ ಹೊಂಟಿದಾವ ಬಂಗಾಳ ಕೊಲ್ಲಿ ಶಾಖೆಯಿಂದನೂ. ಹೌದಾ, ಬಂಗಾಳ ಕೊಲ್ಲಿಯಲ್ಲೂ ಕೂಡ ಮಾರುತ ಏನಪ್ಪ ಇವು ಈಶಾನ್ಯ ಭಾಗಕ್ಕೆ ಸಾಗ್ಲತ್ತು. ನೋಡ್ರಿ, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ ನಮ್ರೆ. ಹೌದಾ, ನೋಡ್ರಿ ಮುಂದಕ್ಕೆ ಸಾಗ್ದುನ. ಹೌದಾ, ಈ ಎರಡು ಮಾರುತಗಳು ಬಂದು ಆ ಕಡೆ ಬಂಗಾಳ ಕೊಲ್ಲಿ ಶಾಖೆ, ಅರಬ್ಬಿ ಸಮುದ್ರದ ಶಾಖೆ. ಈ ಬಂಗಾಳ ಕೊಲ್ಲಿ ಶಾಖೆ ರೆಡ್ ಕಲರ್ದಾಗ ಗುರುತಿಸ್ತೈತಿ ನೋಡ್ರ. ಹೌದಾ, ಈ ಅರಬ್ಬಿ ಸಮುದ್ರದ ಶಾಖೆ ಇಲ್ಲಿ ನೋಡ್ರಿ. ಇವೆರಡೂ ಬಂದು ಸಂಧಿಸ್ತವ ಎಲ್ಲಿ? ಹಿಮಾಲಯ ಪರ್ವತ. ಎಕ್ಸಾಮ್ ಅಲ್ಲಿ ಇದನ್ನು ಕ್ವಶನ್ ಆಗ್ಯದ. ಈ ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆ. ಹೌದಾ, ಬಂಗಾಳ ಕೊಲ್ಲಿಯ ಶಾಖೆ ಬಂದು ಸಂಧಿಸುವುದು ಎಲ್ಲಿ ಅಂತ ಕೇಳಿದ್ರೆ ಹಿಮಾಲಯ ಪರ್ವತ. ಯಾವಲಯ ಪರ್ವತ? ಹೌದಾ, ಹಿಮಾಲಯ ಪರ್ವತ. ಇಲ್ಲಿ ಎರಡೂ ಏನಪ್ಪ ಸಂಧಿಸ್ಬಿಡ್ತಾವ್ರಿ. ಎರಡೂ ಸಂಧಿಸಿ ಯಾಕಡೆ ಹೋಗ್ತಾವಂದ್ರೆ ಈಶಾನ್ಯ ಭಾಗಕ್ಕೆ ಏನಪ್ಪ ಹೋಗ್ತಾವ್ರಿ. ಹೌದಾ, ಈಶಾನ್ಯ ಭಾಗಕ್ಕೆ ಏನಪ್ಪ ಹೋಗ್ತಾವ. ಈ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಮುಖ ರಾಜ್ಯನೇ ಯಾವುದು ಅಂತ ಕೇಳಿದ್ರೆ ಅದುವೇ ಮೇಘಾಲಯ. ಹೌದಾ, ಮೇಘಾಲಯ. ಈ ಮೇಘಾಲಯ ರಾಜ್ಯದಲ್ಲಿ ಒಂದು ನೋಕ್ರೇಕ್ ಅಂತಕ್ಕಂಥ ಪ್ರಸ್ಥಭೂಮಿ ಕಂಡು ಬರ್ತದೆ. ನೋಕ್ರೇಕ್ ಪ್ರಸ್ಥಭೂಮಿಯಲ್ಲಿ ಮೌಸಿನ್ ರಾಮ್ ಅದ. ಹೌದಾ, ಮೌಸಿನ್ ರಾಮ್ನ ಚಿರಾಪುಂಜಿ. ಯಾವ ಪುಂಜಿ? ಚಿರಾಪುಂಜಿ ಇದೆ. ಈ ಚಿರಾಪುಂಜಿ 1141 ಸೆಂಟಿಮೀಟರ್ ಮಳೆ ಪಡಿತೀರಿ. ಎಷ್ಟು ಮಳೆ ಪಡಿತೀರಿ? 1141 ಸೆಂಟಿಮೀಟರ್ ಮಳೆ ಪಡೆದು ಪ್ರಪಂಚದಲ್ಲೇ ಹೈಯೆಸ್ಟ್ ಮಳೆ ಪಡೆಯೋದು ಯಾವಾಗಾದ್ರೂ ಇದೇನಾ ಅಂದ್ರೆ ಅದು ಭಾರತನೇ. ಹೌದಾ, ಹೈಯೆಸ್ಟ್ ಏನಪ್ಪ ಮಳೆ ಪಡೀತದ. ಇಲ್ಲಿ ನೋಡ್ರಿ, ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದ್ದು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಮಾರುತಗಳು ಎಲ್ಲಿ ಬಂದು ಸಂಧಿಸ್ತಾವ ಅಂತ ಕೇಳ್ತಾರ. ಹೌದಾ, ಹಿಮಾಲಯ ಪರ್ವತ. ಹಾಗಾದ್ರೆ ಭಾರತ ಎಷ್ಟು ದಿನ ಮಳೆ ಪಡಿತೀರಿ ನೈಋತ್ಯ ಮಾನ್ಸೂನ್ ಮಾರುತದ ಅವಧಿಯಲ್ಲಿ ಅಂತ ಕೇಳಿದ್ರೆ 100 ದಿನ. ಇಡೀ ಹೋಲ್ ಭಾರತ 100 ದಿನ ಪಡೀತದ. ಕರ್ನಾಟಕ 120 ದಿನ ಪಡೀತದ. ಕೇರಳ 130 ದಿನ ಏನಪ್ಪ ಪಡೀತದ. ಹೈಯೆಸ್ಟ್ ಬೀಳೋದು ಎಲ್ಲಿ ಅಂತ ಕೇಳಿದ್ರೆ ಮೇಘಾಲಯ ರಾಜ್ಯ. ಹೌದಾ, ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಮಳೆ ಬೀಳೋದು ಎಲ್ಲಿ ಅಂತ ಕೇಳಿದ್ರೆ ಹುಲಿಕಲ್ ಅಂತ ಏನಪ್ಪ ನೋಡ್ತೀವಿ. ಯಾವ ಕಲ್ಲ? ಹುಲಿಕಲ್ಲ. ಹೌದಾ, ನೋಡ್ರಿ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಆಗಿದ್ರಿ ಅಂಡರ್ಸ್ಟ್ಯಾಂಡ್? ಆಗ್ಯದ? ನಮ್ರಿ ಇನ್ನೊಂದು ಏನಪ್ಪ ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ.
ಇದು ಸಮಭಾಜಕ. ಇದು ಮಕಾರ. ಸೂರ್ಯ ಇಲ್ಲದನ. ಹೌದಾ? ಇನ್ನೊಂದ್ಸಲ ನೋಡ್ರಿ, ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಇನ್ನೊಂದ್ಸಲ ಗೊತ್ತಾಗ್ತದೆ. ಈಗ ಸೂರ್ಯನ ನೇರವಾದ ಕಿರಣಗಳು ಎಲ್ಲಿ ಬಿದ್ದಾವ ಅಂದ್ರೆ ಭಾರತ ಮೇಲೆ ಬಿದ್ದವ್ರಿ. ಅಂದ್ರೆ ಕರ್ಕಾಟಿಕ ಸಂಕ್ರಾಂತಿ ವೃತ್ತ. ಯಾವ ವೃತ್ತ? ಹೌದಾ, ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಕಾಣತ್ತದ್ರಿ. ಸೂರ್ಯನ ನೇರವಾದ ಕಿರಣಗಳಿನ ಪರ್ ಬಿದ್ದು ಬಿಟ್ಟವ. ಹೌದಾ? ಯಾವ ತಾರೀಖು ರೀ? ಜೂನ್ 21. ಈಗ ಉಷ್ಣಾಂಶ ಇಲ್ಲದ. ಹೌದಾ? ಉಷ್ಣಾಂಶ ಇಲ್ಲದ. ಇದ್ರ ವಿರುದ್ಧ ಭಾಗದಲ್ಲಿ, ಯಾಕೆ ಸೂರ್ಯನ ಕಿರಣ ಮ್ಯಾಲದವ, ಕರ್ಕಾಟಿಕ ಸಂಕ್ರಾಂತಿ ವೃತ್ತದಿಂದ ಮೇಲ್ಭಾಗದಲ್ಲದವ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ಇಲ್ಲಿನ ಗಾಳಿ ಹೆಂಗದ ರೀ? ಈಗ ಬಿಸಿ ಅದ. ಈಗ ಇಲ್ಲಿ ದಕ್ಷಿಣದಲ್ಲಿದ್ದೀನಿ ನಾನು. ಹೌದಾ? ದಕ್ಷಿಣದಲ್ಲಿ ಗಾಳಿ ಹೆಂಗದ? ತಂಪದ. ತಂಪಿದ್ದಾಗ ಏನಾಗ್ತದ? ಗಾಳಿ ಸಂಕೋಚಿತಗೊಂಡು ಒತ್ತಡ ಆಗ್ತದೆ. ಹೌದಾ? ಒತ್ತಡ ಆಯಿತು ಅಂತಂದ್ರ ಆಗ ಏನಾಗ್ತದಂದ್ರೆ ಹಿಂದೂ ಮಹಾಸಾಗರದಲ್ಲಿ ಮಾನ್ಸೂನ್ ಮಾರುತ ಎದ್ದು ಬಿಡ್ತದೆ. ಹಿಂದೂ ಮಹಾಸಾಗರದಲ್ಲಿ ಮಾನ್ಸೂನ್ ಮಾರುತ ಎದ್ದು ಬಿಡ್ತಾವ. ಆಗ ನೈಋತ್ಯದಿಂದ ಈಶಾನ್ಯದ ಕಡೆ ಬೀಸಕ್ಕೇನಪ್ಪ ಸ್ಟಾರ್ಟ್ ಮಾಡ್ತಾವ. ನೋಡ್ರಿ, ಚಂದ ನೋಡ್ಕೊರ. ನೈಋತ್ಯದಿಂದ ಈಶಾನ್ಯದ ಕಡೆ ಬೀಸಕ್ಕೆ ಸ್ಟಾರ್ಟ್ ಮಾಡ್ತಾವ. ಇಲ್ಲಿಂದು ಕೂಡ ನೋಡ್ರಿ, ಈಶಾನ್ಯದ ಕಡೆ ಬೀಸಕ್ಕೇನಪ್ಪ ಸ್ಟಾರ್ಟ್ ಮಾಡ್ತಾವ. ಈಗ ಈ ರೀತಿ ಬೀಸುವ ಸಂದರ್ಭದಲ್ಲಿ ಹೌದಾ ಏನು ಆಗ್ತದ್ರಿ ಅಂತ ನೋಡ್ತಾ ಹೋದ್ರ. ಹೌದಾ? ನಾವು ಇದ್ರದ್ದೊಂದು ಸ್ವಲ್ಪ ಕಲರ್ ಚೇಂಜ್ ಮಾಡಾರ ಈ ಕಡೆಂದು. ಇದು ಬಂಗಾಳ ಕೊಲ್ಲಿ. ಯಾವ ಕೊಲ್ಲಿ ರೀ? ಹೌದಾ? ಬಂಗಾಳ ಕೊಲ್ಲಿಯ ಮಾರುತಗಳಿವು. ಈ ಕಡೆ ಇದು ಅರಬ್ಬಿ ಸಮುದ್ರದ ಮಾರುತ. ಅರಬ್ಬಿ ಸಮುದ್ರದ ಮಾರುತ. ಆದ್ರೆ ಇಲ್ಲಿ ನಮಗ ಈ ಮಾರುತಗಳನ್ನು ತಡೆ ಹಿಡಿಯುವ ಕೆಲಸ ಯಾವ್ದು ಮಾಡ್ತಂದ್ರೆ ಇಲ್ಲಿ ಪಶ್ಚಿಮ ಘಟ್ಟ ಅದಲ್ಲ ರೀ ಇದು. ಹೌದಾ? ಇಲ್ಲಿ ಪಶ್ಚಿಮ ಘಟ್ಟ ಅದ. ಇಲ್ಲಿ ಮ್ಯಾಲ ಏನದ ಅಂದ್ರೆ ಹಿಮಾಲಯ ಪರ್ವತ ಅದ ರೀ. ಅದನ ಹೌದಾ? ಈ ಮಾರುತಗಳು ಇಲ್ಲಿ ತಡೆ ಹಿಡಿದು ದಕ್ಷಿಣ ಭಾರತಕ್ಕೆ ಮಳೆ ಆಗ್ತದ. ಇಲ್ಲಿ ಮಳೆ ತಡೆ ಹಿಡಿದು ಈ ಇಡೀ ಈಶಾನ್ಯ ಭಾರತ ಹಿಮಾಲಯ ಪರ್ವತದಲ್ಲಿ ಮಳೆ ಆಗ್ಬಿಡ್ತದೆ. ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ಯಾವ ಮಾನ್ಸೂನ್ ಮಾರುತ? ಹೌದಾ? ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತದಲ್ಲಿ ಭಾರತಾದ್ಯಂತ ಬೀಳುವ ಮಳೆ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. 75% ಮಳೆ ಬೀಳ್ತಾರೆ. ತಿಳಿಲತ್ತದ ಅಂತ ತಿಳಿದಂಗಲತ್ತದ. ಹೌದಾ? ಮೇನ್ ಟಾಪಿಕ್ ಇದೇ ಗೊತ್ತಾಗ್ಬೇಕು ನಿಮಗೆ. ಹೌದಾ? ಬೇಸಿಗೆ ಗೊತ್ತಾಗ್ತದ, ಚಳಿಗಾಲನೂ ಗೊತ್ತಾಗ್ತದ. ಆದ್ರೆ ಇದು ಕ್ಲಿಯರ್ ಆಗಬೇಕು. ಹೌದಾ? ನೋಡ್ರಿ, ಯಾಕ್ರಿ ಇದು ಇಲ್ಲೇ ಯಾಕೆದ್ದು ಮಾರುತ ಅಂದ್ರ ಈಗ ಉಷ್ಣಾಂಶ ಮೇಲದ, ಇಲ್ಲಿ ಒತ್ತಡ ಜಾಸ್ತಿ ಆಯ್ತು. ಆಯ್ತಾಗಿಲ್ಲ? ಇಲ್ಲಿಂದ ಒತ್ತಡ ಜಾಸ್ತಿಯಾಗಿ ನೈಋತ್ಯದಿಂದ ಈಶಾನ್ಯದ ಕಡೆ ಸಾಗುವಾಗ, ಹೌದಾ? ನೈಋತ್ಯದಿಂದ ಈಶಾನ್ಯದ ಕಡೆ ಸಾಗುವಾಗ ಇದನ್ನು ನಾವು ಈ ಪಶ್ಚಿಮ ಘಟ್ಟಗಳು ಈ ಮಾರುತವನ್ನು ಏನ್ಪರ್ ತಡೆ ಹಿಡಿದು ಮಳೆಯಾಗಿ ಏನ್ಪರ್ ಸುರಿಸ್ಬಿಡ್ತವ್ರಿ. ಪಶ್ಚಿಮ ಘಟ್ಟ ಮತ್ತು ಹಿಮಾಲಯ ಪರ್ವತದ ಅನುಕೂಲತೆ ಏನು ಅಂತ ಕೇಳಿದ್ರೆ ಮಾರುತವನ್ನು ತಡೆ ಹಿಡಿದು ಭಾರತಾದ್ಯಂತ ಮಳೆಗಾಲ ಸೃಷ್ಟಿ ಮಾಡೋದೇ ಇದರ ಅನುಕೂಲತೆ. ಹೌದಾ? ಅಂಡರ್ಸ್ಟ್ಯಾಂಡ್ ಆಯ್ತಾ?
ಹೌದು ನೋಡ್ರಿ, ಈ ರೀತಿ ಏನಪ್ಪ ಮಳೆ ಆಗ್ತದ. ಭಾರತದಲ್ಲೇ ಪ್ರಪಂಚದಲ್ಲೇ ಹೈಯೆಸ್ಟ್ ಮಳೆ ಪಡಿತಕ್ಕಂಥ ಸ್ಥಳ ಯಾವುದು, ರಾಜ್ಯ ಯಾವುದು ಅಂತ ಕೇಳಿದ್ರೆ ಮೇಘಾಲಯ. ಹೌದಾ, ಮೇಘಾಲಯ ರಾಜ್ಯ. ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡಿತಕ್ಕಂಥದ್ದು ಯಾವುದಾಗಿದೆ ಅಂತ ಕೇಳಿದ್ರೆ ಹೌದಾ ಹುಲಿಕಲ್ಲ. ಯಾವ ಕಲ್ಲ? ಹೌದಾ, ಪ್ರಪಂಚದಲ್ಲೇ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು ಅಂತ ಕೇಳಿದ್ರೆ ಹೌದಾ ಚಿಲಿ ರಾಷ್ಟ್ರ ರೀ. ಇಲ್ಲಿ 200 ವರ್ಷದಿಂದ ಮಳೆ ಬಂದಿಲ್ಲ. ಹೌದಾ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳೋದು ಯಾವುದು, ಯಾವ ಪ್ಲೇಸ್ ಅಂತ ಕೇಳಿದ್ರೆ ರಾಜಸ್ಥಾನದ ರೊಯ್ಲಿ. ಹೌದಾ, ಬರೀ 8 ಸೆಂಟಿಮೀಟರ್ ಬೀಳುತ್ತದೆ ರೀ. ಹೌದಾ, ರಾಜಸ್ಥಾನದ ರೊಯ್ಲಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳೋದು ಯಾವುದು ಅಂತ ಕೇಳಿದ್ರ ಹೌದಾ, ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳೋದು ಯಾವುದು ಅಂತ ಕೇಳಿದ್ರೆ ಚಿತ್ರದುರ್ಗದ ಚಿತ್ರದುರ್ಗದ ಚಳ್ಳಿಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತಕ್ಕಂಥದ್ದು 17 ಸೆಂಟಿಮೀಟರ್ ಮಾತ್ರ ಏನಪ್ಪ ಮಳೆ ಪಡೀತದೆ. 17 ಸೆಂಟಿಮೀಟರ್ ಮಾತ್ರ ಮಳೆ ಪಡೀತದ. ಇದು ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತ ಅನ್ಕೊಂಡಿದ್ನ. ಆಗ್ಯದ್ರಿ? ಕ್ಲಿಯರ್ ಎಲ್ಲರಿಗೆ? ಹೌದಾ, ಇಲ್ಲ ನೋಡ್ರಿ ಬರೀಲತ್ತೀರೇನು? ಹೌದಾ, ಯಾವ್ದ್ರಿ ಬರ್ತಾವ್ರಿ? ಅದು ವಾಪಸ್ ತಿರುಗಿಸ್ಕೊಂಡು ಬರ್ಬೇಕು. ಈಗ ಮಾರುತ, ಅವಾಗ ಚಂಡಮಾರುತ ಆಗ್ತಾವ. ಯಾಕೆ ಚಂಡಮಾರುತ ಆಗ್ತಾವ ಅನ್ನೋದು ಹೇಳ್ತೀನಿ ನಾನು ನಿಮ್ಗೆ. ಹೌದಾ, ಈಗ ನೋಡ್ರಿ, ಈಗ ಇದು ರೊಯ್ಲಿ ಅನ್ನೋದು ಎಲ್ಲದ ಅಂದ್ರ ಈ ಭಾಗದಾಗ ಅದ ರೀ ಇದು ರೊಯ್ಲಿ. ಹೌದಾ, ಎಚ್ಚಗಾಡಿ ತೋರಿಸ್ತೀನಿ ನೋಡ್ರಿ. ಈಗ ಮಾರುತ ಹಿಂಗೆ ಇದೇ ಡೈರೆಕ್ಷನ್ದಾಗ ನಡೆದವ, ನೈಋತ್ಯದಿಂದ ಈಶಾನ್ಯದ ಕಡೆ ನಡೆದವ. ಈ ಕಡೆಯಿಂದ ಕೂಡ ನೈಋತ್ಯದಿಂದ ಈಶಾನ್ಯದ ಕಡೆನೇ ನಡೆದಿಲ್ಲ? ಅಂಡರ್ಸ್ಟ್ಯಾಂಡ? ನಡೆದವ. ಈಗ ರೊಯ್ಲಿ ಎಲ್ಲದ ರೀ ಅಂತ ನೋಡ್ತಾ ಹೋದ್ರ ಈ ಭಾಗದಲ್ಲಿ ರೊಯ್ಲಿ ಅದ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಮಳೆನೇ ಬೀಳೋದಿಲ್ಲ. ಹೌದಾ, ಇದು ಮಳೆ ಹೊಡ್ಕೋತಾ ಹೋಗೋ ಟೈಮ್ನಾಗ ಇಲ್ಲಿ ಚಳಿ ಹೊಡೆದಂಗತ್ತು ಸುಮ್ಮ. ಎಲ್ಲಿ? ರೊಯ್ಲಿ ಒಳಗೆ. ಹೌದಾ, ಹಾಗಾದ್ರೆ ಚಿತ್ರದುರ್ಗದಾಗ ಯಾಕೆ ಬೀಳಲ್ರಿ? ಚಿತ್ರದುರ್ಗ ಇಲ್ಲೇ ಬರ್ತದಲ್ಲ ಕರ್ನಾಟಕದಲ್ಲೇ, ಅಲ್ಲಿ ಯಾಕೆ ಮಳೆ ಬೀಳಲ್ಲ ಅಂತ ನೋಡ್ತಾ ಹೋದ್ರ ನೋಡ್ರಿ, ಅದಕ್ಕೂ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಾನು. ಈಗ ಇದು ಅರಬ್ಬಿ ಸಮುದ್ರ ಅಂತ ತಿಳ್ಕೊಡ್ರಿ. ಯಾವುದು? ಇದು ಅರಬ್ಬಿ ಸಮುದ್ರ ರೀ. ಇದು ಅರಬ್ಬಿ ಸಮುದ್ರ. ಮಧ್ಯದಲ್ಲೊಂದು ಪಶ್ಚಿಮ ಘಟ್ಟ. ಇದು ಏನಾಗಿದೆ ಅಂದ್ರೆ ಈ ಕಡೆ ಭೂಪ್ರದೇಶ. ಇದು ಹೌದಾ, ಭೂಪ್ರದೇಶ. ಇದು ಪಶ್ಚಿಮ ಘಟ್ಟ. ಈಗ ನಮ್ಮ ಮಾರುತಗಳು ಎಲ್ಲದಾವ ಅಂದ್ರೆ ಇಲ್ಲದಾವ. ಹೌದಾ, ಹಿಂದೂ ಮಹಾಸಾಗರದಲ್ಲಿ ಎದ್ದಿರ್ತಕ್ಕಂಥ ಮಾರುತಗಳು ಹೊಂಟಾವ ನೋಡ್ರಿ. ಇಲ್ಲಿ ಇನ್ನೂ ಕ್ಲಿಯರ್ ಆಗ್ತದೆ ನೋಡ್ರಿ. ಈಗ ಇದು ಅರಬ್ಬಿ ಸಮುದ್ರದ ಮಾರುತಗಳು ಹೊಂಟಾವ ಇಲ್ಲಿ. ಹಾಗಿದ್ರೆ ಸುಮ್ಮನೆ ಬರ್ತದೇನ್ರಿ ಅರಬ್ಬಿ ಸಮುದ್ರದ ಮೇಲಿಂದ ಬರ್ಬೇಕಾದ್ರೆ? ಬರೋದಿಲ್ಲ. ಈ ತೇವಾಂಶ ಹೀರ್ಕೊಂಡ್ಬಿಡ್ತದದು. ಈ ಅರಬ್ಬಿ ಸಮುದ್ರದ ತೇವಾಂಶ ಏನಪ್ಪ ತಗೊಂಡ್ಬಿಡ್ತಾವ. ಹೌದಾ, ತೇವಾಂಶ ಅಂದ್ರೆ ನೀರಿನ ಅಂಶವನ್ನು ಮಾರುತಗಳು ಜೊಕ್ಕೊಂಡ್ಬಿಡ್ತಾವ. ಹೌದಾ, ಎಳ್ಕೊಂಡು ಮುಂದೆ ಏನಪ್ಪಾರ ಬಂದಿರ್ತಾವ ಅಂದ್ರೆ ಪಶ್ಚಿಮ ಘಟ್ಟಕ್ಕೆ ಏನಪ್ಪಾರ ಬಡೀತದೆ. ಈಗ ಉದಾಹರಣೆ ನೋಡ್ರಿ ಇಲ್ಲಿ. ಹೌದಾ, ಪಶ್ಚಿಮ ಘಟ್ಟಕ್ಕೆ ಬಂದು ಬಡೀತ್ರಿ ಇದು. ಹೌದಾ, ಇದ್ರ ಒಳಗೇನದ? ನೀರಿನ ಅಂಶ ಅದನ ಇಲ್ಲ? ಹೌದಾ, ನೀರಿನ ಅಂಶ ಅದ. ಈಗ ಇಲ್ಲಿಂದ ಈ ಮಾರುತ ನೋಡ್ರಿ ನಿಧಾನಕ್ಕೆ ಮೇಲೆ ಏರ್ಬೇಕ್ರಿ. ನಿಧಾನಕ್ಕೆ ಮೇಲೆ ಇರೋ ಟೈಮ್ನಾಗ ಉಷ್ಣಾಂಶ ಕಮ್ಮಿ ಆಗಿಬಿಡ್ತದೆ. ಹೌದಾ, ಯಾಕಂದ್ರೆ ನಾವು ಇರೋದು ಟ್ರೋಪೋಸ್ಫಿಯರ್ದಾಗಿದ್ದೀವಿ. ಉಷ್ಣಾಂಶ ಕಮ್ಮಿ ಆಯಿತು. ಇದರಲ್ಲಿರ್ತಕ್ಕಂಥ ನೀರೇನಾಯಿತು? ಮೋಡ ಆಯಿತು. ಹೌದಾ, ಈಚೆಗಡೆ ಬರೀ ಮೇನ್ ಹೊರಗೆ. ಹೌದಾ, ಈ ಮಾರುತದಲ್ಲಿ ಇಲ್ಲಿ ಏನು ನೀರು ಹೀರ್ಕೊಂಡಿತ್ತಲ್ಲ ತೇವಾಂಶ, ಮೇಲೆ ಹೋದಂತೆ ಉಷ್ಣಾಂಶ ಕಮ್ಮಿ ಆಯ್ತು. ಟ್ರೋಪೋಸ್ಫಿಯರ್ದಾಗ ನೀರಿದ್ದಿದ್ದು ಏನಾಯ್ತು? ಮೋಡ ಆಯಿತು. ಆಯ್ತಾಗಿಲ್ರಿ? ಮೋಡ ಆಯಿತು. ಹೌದಾ, ಮೇಲೆ ಹತ್ತೋಷ್ಟಲ್ಲೇ ಇದು ಮೋಡ ಆಗ್ತದ. ಮೋಡ ಆಗಿ ಏನಾಯ್ತು ಅಂದ್ರೆ ಮಳೆ ಏನಪ್ಪ ಹೊಡಿಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಹೌದಾ, ಮಳೆ ಕಾಣತ್ತದ? ಹೌದಾ, ಮಳೆ ಏನಪ್ಪ ಹೊಡಿಲಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹೌದಾ, ಮಳೆ ಹೊಡಿಲತ್ತ ನೋಡ್ರಿ.
ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲೆಗಳು ಯಾವುದವ, ಈಗ ನಮ್ದೇ ತಗೊಳ್ಳೋಣ. ಜಿಲ್ಲೆಗಳು ಯಾವುದವ ನೋಡ್ರಿ. ಹುಲಿಕಲ್ಲ, ಯಾವ ಕಲ್ಲ? ಹುಲಿಕಲ್ಲ. ಭಾಗಮಂಡಲ, ಯಾವ ಮಂಡಲ? ಭಾಗಮಂಡಲ. ಆಗುಂಬೆ, ಯಾವ ಗುಂಬೆ? ಆಗುಂಬೆ. ಇವು ದಕ್ಷಿಣ ಭಾರತದಲ್ಲೇ ಹೈಯೆಸ್ಟ್ ಮಳೆ ಪಡಿತಕ್ಕಂಥ ಹೋದವು. ಹೌದಾ? ಈಗ ನೋಡ್ರಿ, ನಿಧಾನಕ್ಕೆ ಹಂಗೆ ಏನಪ್ಪ ಮೇಲೆ ಇರ್ತಾವ. ಮಳೆ ಹೊಡ್ಕೋತಾನೆ ಇವು ಮೇಲೆ ಇರ್ಲತ್ತು. ಆದ್ರೆ ಹೊಡ್ಕೋತಾ ಏನಲ್ಲತ್ತು, ಮಳೆ ಹೊಡ್ಕೋತಾನೆ ಮೇಲೆ ಇರೋ ಟೈಮ್ನಾಗ ನೀರಿನ ಅಂಶ ಅಂದ್ರೆ ಮಳೆ ಪ್ರಮಾಣ ಇವರಲ್ಲಿ ಕಮ್ಮಿ ಹಾಕೋತಾ ಹೋಗ್ತರಿ. ಮತ್ತೆ ಎಷ್ಟಂತ ಹೊಡಿಬೇಕ್ರಿ? ಹೌದಾ? ಈಗ ಹಂಗೆ ಹೊಡ್ಕೋತ ಎಲ್ಲಿಗೆ ಬಂದು ಅಂದ್ರೆ ಈ ಗುಡ್ಡದ ಹಾಡ್ದಿವು, ಪಶ್ಚಿಮ ಘಟ್ಟ ದಾಟಿ ತೆಳಗ ಇಳಿಯತ್ರಿ. ತೆಳಗಿಳಿ ಈ ಈಚೆಗಡಿದ್ದಿ ಮಳೆ ಏನಪ್ಪ, ಈಚೆಗಡೆ ಬರೋಷ್ಟಲ್ಲೇ ನೀರಿನ ಅಂಶ ಕಮ್ಮಿ ಆಗಿರ್ತದ. ತಿಳಿಲತ್ತದ? ನೀರಿನ ಅಂಶ ಏನಪ್ಪ ಕಮ್ಮಿ ಆಗಿರ್ತದ. ಆ ನೀರಿನ ಅಂಶ ಕಮ್ಮಿ ಆದಾಗ ಇಲ್ಲಿ ಹತ್ತೋ ಜಿಲ್ಲೆಗಳು ಯಾವ ಗೊತ್ತೇನ್ರಿ? ಬೀದರ, ಹೌದಾ, ಕಲಬುರಗಿ, ಹೌದಾ, ಇವು ಏನಪ್ಪ ಹತ್ತವ. ರಾಯಚೂರು ಇಲ್ಲೆಲ್ಲ ಎಷ್ಟು ಪರ್ಸೆಂಟ್ ಬೀಳ್ತಲತ್ತೀರಿ ನೀವು? ಹೌದಾ? 70 ಸೆಂಟಿಮೀಟರ್ ಪರ್ಸೆಂಟ್ ಅಲ್ಲ, 70 ಸೆಂಟಿಮೀಟರ್ ಏನಪ್ಪ ಮಳೆ ಬೀಳ್ತಾವ. ಬರೀ ಈಚೆಗಡೆ 600, 500, 400 ಸೆಂಟಿಮೀಟರ್ ಬಿದ್ರ ಈ ಬೀದರ್ ಕಲಬುರಗಿಯಲ್ಲಿ ಎಷ್ಟು ಆಗ್ತದಂದ್ರೆ 70-80 ಸೆಂಟಿಮೀಟರ್ ಮಳೆ ಬೀಳ್ತದೆ. ಯಾಕೆ ನಮ್ಮ ಕಡೆ ಕಮ್ಮಿ ಮಳೆ ಬೀಳ್ತಂದ್ರೆ ಇವೆಲ್ಲ ಸುತ್ತಕೊಂಡು ಇಲ್ಲಿ ಮ್ಯಾಲೆ ಬರ್ಬೇಕ್ರಿ. ಇದು ಗುಡ್ಡ ಹತ್ತಿ ತೆಳಗಿಳಿಬೇಕು. ಇಲ್ಲಿ ಇದೀವಿ ನಾವು, ಪೂರ್ವ ಭಾಗಕ್ಕೆ ಇದೀವಿ. ಹೌದಾ? ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಇದೀವಿ. ಹಾಗಾಗಿ ಇಲ್ಲಿ ಬಂದಾಗ ಮಳೆ ಪ್ರಮಾಣ ಕಮ್ಮಿ ಆಗ್ತದ. ಈಗ ಚಿತ್ರದುರ್ಗ ಏನು ಸಮೀಪದೇನ್ರಿ? ಇಲ್ಲ. ಈಗ ಚಿತ್ರದುರ್ಗ ಆಗಿ ಇಲ್ಲಿ ನೋಡ್ರಿ, ಹಿಂಗೆ ತೆಳಗಿಳಿದಾಗ ಇಲ್ಲಿ ಹತ್ತೋದು ಯಾವುದು ಅಂದ್ರೆ ಚಿತ್ರದುರ್ಗ. ಯಾವ ದುರ್ಗ? ಚಿತ್ರದುರ್ಗದ ಚಳ್ಳಿಕೇರಿ ಏನಪ್ಪ ಹತ್ತು ಬಿಡ್ತದ. ಚಳ್ಳಿಕೇರಿ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಇಲ್ಲೇ ಮಳೆ ಅಂಶ ಏನಪ್ಪ ಕಮ್ಮಿ ಆಗ್ಬಿಟ್ಟದ. ನೀರಿನ ಅಂಶ ಯಾಕ ಇಲ್ಲೇ ಕಮ್ಮಿ ಆಗ್ಬಿಟ್ಟದ. ಇಲ್ಲಿಗೆ ಬರೋ ತನಕ ಪೂರನೇ ಕಮ್ಮಿ ಆಗಿರ್ತದ. ತಿಳಿಲತ್ತದ? ಈ ಭಾಗ ದಾಟ್ಕೊಂಡು ಇಲ್ಲಿ ಬರೋಷ್ಟಲ್ಲೇ ಮಳೆಯ ಪ್ರಮಾಣ ಸಂಪೂರ್ಣವಾಗಿ ಏನಪ್ಪ ಕಮ್ಮಿ ಆಗಿರ್ತದ. ಆ ಕಾರಣಕ್ಕಾಗಿ ಇಲ್ಲಿನ ಮಳೆ ಪ್ರಮಾಣ ಎಷ್ಟಾಗಿದೆ ಅಂದ್ರೆ ನಾಯಕನಹಟ್ಟಿಯಲ್ಲಿ, ಹೌದಾ, ನಾಯಕನಹಟ್ಟಿ ಒಳಗೆ ಎಷ್ಟು ಮಳೆ ಬೀಳ್ತದಂದ್ರೆ ಬರೀ 17 ಸೆಂಟಿಮೀಟರ್ ಮಳೆ ಬೀಳ್ತದ್ರಿ. ನೋಡ್ರಿ, ಈ ರೀತಿ ಆಗ್ತದೆ ನೋಡ್ರಿ. ಹಾಗಾದ್ರೆ ಮೊನ್ನೆ PSI KSIS PSI ಎಕ್ಸಾಮಲ್ಲಿ ಒಂದು ಕ್ವಶನ್ ಆಗಿತ್ರಿ. ಏನು ಕ್ವಶನ್ ಆಗಿತ್ತು ಅಂದ್ರೆ ಪುಣೆ ಅಧಿಕ ಮಳೆ ಪಡೆಯಲು ಕಾರಣವೇನು ಅಂತ ಕೇಳ್ಬಿಟ್ಟಿದ್ರು. ಪುನಃ ಕೇಳಿರ? ಪುನಃ ಅಧಿಕ ಮಳೆ ಪಡೆಯಲು ಕಾರಣವೇನು ಅಂತ ಕ್ವಶನ್ ಆಗಿತ್ತು. ಅಧಿಕ ಮಳೆ ಪಡಿಲ ಕಾರಣ ಏನು ಅಂತ ಕೇಳಿದ್ರ, ಈಗ ಇದು ಗಾಳಿ, ಇದಕ್ಕೆ ನಮ್ಮ ಭಾಷೆದಾಗ ಕೇಳಿದ್ರೆ ನಾವು ಗಾಳಿ ಅಂತೀವಿ ನಾವು. ಹೌದಾ? ಜಿಯೋಗ್ರಫಿ ಭಾಷೆದಾಗ ಹೇಳ್ಬೇಕಾದ್ರೆ ಮಾರುತ ಅಂತ ಕರಿತೀವಿ. ಪುನಃ ಎಲ್ಲದ ಅಂದ್ರ ಇಲ್ಲಿ ಮ್ಯಾಲ ಬರ್ತಾರೆ ಇಲ್ಲಿ. ಹೌದಾ? ಪುಣೆ ಮ್ಯಾಲೆ ಬಂದಿರ್ತದೆ. ಎತ್ತರವಾದ ಪ್ರದೇಶ ಅಂತಲ್ಲ, ಪುನಃ ಇರೋದೇನು ಅಂದ್ರೆ ಗಾಳಿಯ ದಿಕ್ಕಿನಲ್ಲಿದೆ. ಹೌದಾ? ಗಾಳಿಯ ದಿಕ್ಕಿನಲ್ಲಿರುವ ಕಾರಣಕ್ಕಾಗಿ ಅಧಿಕ ಮಳೆ ಪಡೀತಾವ. ಈಗ ಈಚೆಗಡೆ ಇದ್ದೀವಿ ಏನಾಗಿದಾವ ಅಂದ್ರೆ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿದ್ದಾವೆ ಇವೆಲ್ಲವೂ ಕೂಡ. ಉತ್ತರ ಕರ್ನಾಟಕ, ಬೀದರ್, ಕಲಬುರಗಿ, ಬಿಜಾಪುರ, ರಾಯಚೂರ, ಯಾದಗಿರಿ ಇವೆಲ್ಲ ವಿರುದ್ಧ ಭಾಗದಲ್ಲಿದ್ದಾವೆ. ಇನ್ನು ಚಿತ್ರದುರ್ಗ ಅಂತೂ ಸಂಪೂರ್ಣ ವಿರುದ್ಧ ಭಾಗದಲ್ಲಿದೆ. ಆ ಕಾರಣಕ್ಕಾಗಿ ಇಲ್ಲಿ ಮಳೆ ಬರೋದಿಲ್ಲ. ಹೌದಾ? ಅರಬ್ಬಿ ಸಮುದ್ರದ ಮೇಲಿಂದ ಮಾರುತಗಳು ಎದ್ದು, ಹೌದಾ, ಹಿಂದೂ ಮಹಾಸಾಗರದಲ್ಲಿ ಮಾರುತ ಎದ್ದು ಅರಬ್ಬಿ ಸಮುದ್ರದ ಮಾರ್ಗವಾಗಿ ಪಶ್ಚಿಮ ಘಟ್ಟ ಏರಿ, ಹೌದಾ, ಪಶ್ಚಿಮ ಘಟ್ಟ ಮ್ಯಾಲ ಹತ್ತದಾಗ ಉಷ್ಣಾಂಶ ಕಮ್ಮಿ ಆಗಿ ಕ್ಲೌಡ್ ಫಾರ್ಮೇಶನ್ ಆಗಿ ಮಳೆ ಬಿದ್ದು ಈ ಪಶ್ಚಿಮ ಘಟ್ಟ ದಾಟ್ಕೊಂಡು ಈಚೆಗಡೆ ಬರೋಷ್ಟಲ್ಲೇ ಏನಾಗಿರುತ್ತೆ ಅಂದ್ರೆ ನೀರಿನ ಅಂಶ ಕಮ್ಮಿ ಆಗಿ ಈಚೆಗಡೆ ಮಳೆ ಕಮ್ಮಿ ಬೀಳ್ತದೆ. ತಿಳಿದತ್ತದ? ಈಚೆಗಡೆ ಕಮ್ಮಿ ಮಳೆ ಬೀಳ್ತದೆ. ಮತ್ತು ಸರ್ ಇಲ್ಲೇ ಪಶ್ಚಿಮ ಘಟ್ಟದಾಗೆ ಮೇಲೆ ಬೆಟ್ಟ ಹತ್ತಿ ಈಚೆಗಡೆ ಬರೋಷ್ಟಲ್ಲೇ ನೀರಿನ ಅಂಶ ಕಮ್ಮಿ ಆಗ್ತದಂದ್ರೆ ಮೇಘಾಲಯದಾಗ ಹೆಂಗೆ ಹೆಚ್ಚಿಗೆ ಬೀಳ್ತದ್ರಿ? ಪಾಯಿಂಟ್ ಆಗ್ತದಲ್ಲ? ಹೌದಾ? ಈಗ ನೋಡ್ರಿ, ಇಲ್ಲಿಂದ ಮಾರುತ ಇಲ್ಲಿ ಪಶ್ಚಿಮ ಘಟ್ಟ ಹತ್ತಿಸಿದೀವಿ ನಾವು. ಇಲ್ಲೇ ಮಳೆ ಹೊಡೆದು ಈಚೆಗಡೆ ಪೂರ್ವ ಕಿಳಿಯಷ್ಟಲ್ಲೇ ಮಳೆ ಕಮ್ಮಿ ಆಗ್ತದಂದ್ರೆ ಮೇಘಾಲಯ ಅಂತೂ ಪೂರ್ತಿ ಮೇಲ್ಭಾಗದಲ್ಲದ. ಹೌದಾ? ಭಾರತದ ಈಶಾನ್ಯ ಭಾಗದಲ್ಲದ. ಇಲ್ಲಿ ಹೆಂಗೆ ಮಳೆ ಬಂತು ಅಷ್ಟೊಂದು ಡೌಟ್ ಆಗ್ತದಾಗಲ್ರಿ? ನಿಮಗೂ ಆಲತ್ತದ ಡೌಟ? ಆದ್ರೆ ಇಲ್ಲಿ ನೋಡ್ರಿ, ಪಶ್ಚಿಮದಿಂದ ಬಂದಿರತಕ್ಕಂಥ ಅರಬ್ಬಿ ಸಮುದ್ರದಿಂದ ಬಂದಿರತಕ್ಕಂಥ ಮಾರುತದಲ್ಲಿ ನೀರಿನ ಅಂಶ ಕಮ್ಮಿ ಆಗಿರ್ತದ. ಆದ್ರೆ ಇಲ್ಲಿ ಬಂಗಾಳ ಕೊಲ್ಲಿಯಿಂದ ಬಂದಿರ್ತದಲ್ಲ ರೀ, ಈ ಬಂಗಾಳ ಕೊಲ್ಲಿಯಿಂದ ಬಂದಿರತಕ್ಕಂಥವು ಎರಡು ಜೋಡಿ ಆಗ್ತಾವಲ್ಲ ಹಿಮಾಲಯ ಪರ್ವತದಲ್ಲಿ. ಈ ಬಂಗಾಳ ಕೊಲ್ಲಿಯಿಂದ ಬಂದಿರತಕ್ಕಂಥ ಮಾರುತದಲ್ಲಿ ಏನಿತ್ತಲ್ಲ ನೀರಿನ ಅಂಶ ಎಲ್ಲೂ ವೇಸ್ಟ್ ಆಗೋದಿಲ್ಲ.
ಯಾಕ್ರಿ ವೇಸ್ಟ್ ಆಗೋದಿಲ್ಲ ಅಂದ್ರೆ ಇಲ್ಲಿ ಪೂರ್ವ ಘಟ್ಟಕ್ಕೆ ಬಡಿಯೋದಿಲ್ರಿ ಅವು. ಈಚೆಗಡೆ ಪೂರ್ವ ಘಟ್ಟ ಅದಲ್ಲ, ಇಲ್ಲಿ ಪೂರ್ವ ಘಟ್ಟಕ್ಕೆ ಬಡಿಯೋದಿಲ್ರಿ. ಯಾಕ್ರಿ ಪೂರ್ವ ಘಟ್ಟಕ್ಕೆ ಯಾಕೆ ಬಡಿಯೋದಿಲ್ಲ ಅಂದ್ರೆ ಪೂರ್ವ ಘಟ್ಟ ಎತ್ತರ ಇಲ್ಲ. ಪೂರ್ವ ಘಟ್ಟ ಇರೋದೇ 600 ಮೀಟರ್ ಎತ್ತರ ಅದ, ಅದ್ರ ಮ್ಯಾಲಿಂದ ಹೋಗ್ತಾವ. ಅದ್ರ ಪಶ್ಚಿಮ ಘಟ್ಟ ಹಂಗಿಲ್ಲ. ಪಶ್ಚಿಮ ಘಟ್ಟದ ಅಡ್ಡ ಬಂದು ಇನ್ಪರ್ ಬಡ್ದು ಬಿಡ್ತಾವ. ಮೇಲ್ ಹತ್ತಬೇಕಲ್ಲ, ಮೇಲ್ ಹತ್ತದಾಗ ಮಳೆ ಆಗ್ಬಿಡ್ತದೆ. ಅದ್ರ ಪೂರ್ವ ಘಟ್ಟದ ಮ್ಯಾಲಿಂದ ಹೋದಾಗ ಹೌದಾ ಮಳೆ ಆಗೋದಿಲ್ಲ. ಅವು ಮ್ಯಾಲಿಂದ ಹೋಗಿ ಎಲ್ಲಿ ಬಡಿತಾವ ಅಂದ್ರೆ ಹೋಗಿ ಹಿಮಾಲಯ ಪರ್ವತಕ್ಕೆ ಬಡ್ದಾಗ ಅಲ್ಲಿ ಮೇಲ್ ಹತ್ತದಾಗ ಸ್ಟಾರ್ಟ್ ಮಾಡ್ತಾವ. ಯಾವ ಪೂರ್ವ ಬಂಗಾಳ ಕೊಲ್ಲಿಯ ಮಾರುತಗಳು ಮೇಲ್ ಹತ್ತಕ್ಕೆ ಅಲ್ಲಿ ಸ್ಟಾರ್ಟ್ ಆದಾಗ ಕ್ಲೌಡ್ ಫಾರ್ಮೇಶನ್ ಆಗ್ತದ, ಮಳೆ ಸುರಿಸ್ಬಿಡ್ತದೆ. ಅಂಡರ್ಸ್ಟ್ಯಾಂಡ? ಯಾರಿಗೆ ಇನ್ನ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಹೇಳ್ರಿ, ಇನ್ನೊಂದ್ಸಲ ಹೇಳ್ತೀನಿ ನಾನು. ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ? ಕ್ಲಿಯರ್ ರೀ? ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ? ಆಗಿಲ್ಲ. ಹಾಗಾದ್ರಿ ಯಾಕಂದ್ರೆ ಎದಿ ಹೊಡ್ದಂಗೆ ಆಗ್ತದ್ರಿ. ಅಂಡರ್ಸ್ಟ್ಯಾಂಡ್ ಆಗಲ್ಲ ಹೋಯ್ತಂದ್ರೆ ಎದಿ ಹೊಡಿತದ ಮನುಷ್ಯ. ಹೌದ್ರಿ? ಹಂಗೆ ಆಗ್ಯದ್ರಿ ಮೇಡಮ್? ಯಾಕೋ ಇಷ್ಟು ಹೊಡಿಲತ್ತದ, ಹೆಂಗೆ ಯಾಲತ್ತದ? ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ್ರಿ? ಅಷ್ಟು ಜನಕ್ಕೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ರಿ? ಆಗ್ಯದಾಗಿಲ್ರಿ? ಆದಂಗೆ ಆಗಿಲ್ರಿ ಮೇಡಮ್. ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಆಗಬೇಕು. ಹೌದಾ? ಇಲ್ಲಿ ನಾವು ಹೇಳೋದು ಬಂದಿದ್ದೆ ತಿಳಿಸ್ ಹೇಳೋಸಲ್ಲ ಹಾಕಿಲ್ಲ. ಹೌದಾ? ನೀವು ಡೌಟ್ ಇಟ್ಕೊಂಡು ಯಾರೂ ಕೂಡ್ಲಕ್ಕೆ ಹೋಗ್ಬೇಡ್ರಿ. ಹೌದಾ? ಇನ್ನೊಂದು ಸಲ ಹೇಳಂದ್ರೆ ಇನ್ನೊಂದು ಸಲ ಹೇಳೋಣ, ಅದಕ್ಕೇನಿಲ್ಲ. ಹೌದಾ? ಹೆಂಗೆ ಆಗ್ತದೆ ಇದು? ಹೌದಾ? ಇನ್ನೊಂದು ಸಲ ಹೇಳೋಣ. ಹೌದಾ? ಆದ್ರೆ ಡೌಟ್ ಇರ್ಬಾರ್ದು. ಡೌಟ್ ಅದ ಅನ್ಸರ್ ಇಲ್ರಿ? ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಯದಲ್ಲ? ಹೌದ್ರಿ? ಇನ್ನೊಂದು ಸಲ ಹೇಳಂತೀರೇನ್ರಿ ಅವನು? ಬ್ಯಾಡ್ರಿ, ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್. ನಾನು ಒಬ್ಬರು ಸಲಕ್ಕೆ ಯಾಕೆ ಹೇಳ್ತೀರಿ ಅಂತಾರೆ ಅವರು. ಹೌದಾ? ಇರಲಿ ನೋಡ್ರಿ, ಈ ಡ್ರಾಯಿಂಗ್ ಅಂಡರ್ಸ್ಟ್ಯಾಂಡ್ ಆಗ್ಲತ್ತದಿಲ್ಲ? ಹೌದಾ? ನೋಡ್ರಿ, ಇಲ್ಲಿ ಮಾರುತಗಳೇನಪ್ಪ ಎದ್ದು ಬಿಟ್ಟಿದ್ದವು, ಎದ್ದವ ಎದ್ದಿಲ್ಲ? ಹೌದಾ? ಅದಕ್ಕೆ ನಾನು ಫಸ್ಟಿಗೆ ಯಾಕೆ ಈ ಟಾಪಿಕ್ ಸ್ಟಾರ್ಟ್ ಮಾಡೋ, ಇದು ಭಾಳ ಕನ್ಫ್ಯೂಷನ್ ಆಗ್ತದೆ ಎಲ್ರಿಗೂ. ನಿಮಗೆ ಅಂತಲ್ಲ, ಎಲ್ರಿಗೂ ಇದು ಕನ್ಫ್ಯೂಷನ್ ಆಗ್ತದೆ. ಯಾಕಿದು ನಾನು ಆ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಯಾಕದು ಹೇಳ್ದ ಅಂತಂದ್ರೆ ಇದೇ ಕಾರಣಕ್ಕೆ, ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅನ್ನೋ ಕಾರಣಕ್ಕಾಗಿನೇ ಕಲಬುರ್ಗಿ ಬೀದರ್ ಪರ್ ಎಕ್ಸಾಂಪಲ್ ತಗೊಂಡಿದ್ದು. ಹೌದಾ? ಇದೊಂದು ಫೋಟೋ ಹುಡ್ಕೋತಾರೆ, ಹುಡ್ಕೋರಿ. ಏನ್ರಿ? ಹಾಂ ರೀ, ಇಲ್ಲದ ನೋಡ್ರಿ. ಹೊಡೆದಿಲ್ಲ ನೋಡ್ರಿ. ಆಯ್ತ್ರಿ? ಈ ರೀತಿ ಡ್ರಾಯಿಂಗ್ ನಿಮಗೆ ಜಿಯೋಗ್ರಫಿ ಬುಕ್ನಾಗೂ ಸಿಗಲ್ಲ, ಬರೀ ವಿವರಣೆ ಸಿಗ್ತದೆ ಅಷ್ಟೇ. ಗಾಳಿಯ ದಿಕ್ಕಿನಲ್ಲಿರುವಂಥ ಎಲ್ಲ ಪ್ರದೇಶಗಳು ಹೈಯೆಸ್ಟ್ ಮಳೆಯನ್ನು ಪಡಿತಾವೆ. ವಿರುದ್ಧ ದಿಕ್ಕಿನ ಇದ್ದೇವನ್ಪರ್ ಮಳೆ ಪಡೆಯೋದಿಲ್ಲ. ಹೌದಾ? ನೋಡ್ರಿ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೆ. ಆಗ್ಯದ್ರಿ? ಹಾಂ, ನೈಋತ್ಯ ಮಾನ್ಸೂನ್. ಹೌದಾ? ಇನ್ನೊಂದು ಸಲ ಏನಪ್ಪ ಅಂದ್ರೆ ನೋಡ್ರಿ, ಹಾಗಾದ್ರಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಕ್ಲಿಯರ? ಉಷ್ಣಾಂಶ ಇದ್ದಲ್ಲಿ ಯಾವಾಗಲೂ ಉಷ್ಣಾಂಶ ಮತ್ತು ಒತ್ತಡ ವಿರುದ್ಧ ಭಾಗದಲ್ಲಿರುತ್ತವೆ, ಒಂದೇ ತೌಲಿ ಎಂದೂ ಇರೋದಿಲ್ಲ. ಹೌದಾ? ಈಗ ನೋಡ್ರಿ, ಇನ್ನೊಂದು ಸಲ ಏನಪ್ಪ ಅಂದ್ರೆ ಪೂರಾ ಅಷ್ಟು ಡೆಪ್ತ್ ಆಗಬೇಡ, ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ಏನಪ್ಪ ಕೊಡೋಣ. ಇದು ಉಷ್ಣ, ಕೆಂಪು ಕಲರಲ್ಲಿ ಉಷ್ಣನೇ ಇರ್ತದಲ್ಲ? ಹೌದಾ? ಇದೊಂದು ಹೀಟ ಅಂತ ಅನ್ಕೊಳ್ರಿ. ತಣ್ಣಗೆ ಯಾವ ಸಂಕೇತ ನಾವು ಗುರುತಿಸ್ತೀವಿ ಅಂದ್ರೆ ನೀಲಿ ಕಲರ್ದಾಗ ಏನಪ್ಪ ಗುರುತಿಸೋಣ. ಹೌದಾ? ಹೌದಾ? ನೀಲಿ ಕಲರ್ದಾಗ. ಈಗ ಇಲ್ಲಿ ಏನಾಗ್ಯದ್ರಿ? ಒತ್ತಡ ಅಧಿಕ ಅದನ? ಎಲ್ಲಿ ಒತ್ತಡ ಅಧಿಕ ಅದ ನಿಮ್ಮ ಪ್ರಕಾರ? ಒತ್ತಡ ಹೆಂಗೆ ಉಂಟಾಗ್ತದ? ಒತ್ತಡ ಅಧಿಕ ಅದ ಅದನ? ಇಲ್ಲಿ ಏನದ? ಒತ್ತಡ ಕಮ್ಮಿ ಅದ. ಹೌದಾ? ಒತ್ತಡ ಕಡಿಮೆ ಅದ. ಹೈ ಪ್ರೆಷರ್,
ಲೋ ಪ್ರೆಷರ್. ಹೌದಾ? ಯಾವಾಗ ಒತ್ತಡ ಅಧಿಕ ಆಗ್ತದಂದ್ರೆ, ಯಾವಾಗ ಉಷ್ಣಾಂಶ ಕಮ್ಮಿ ಇರ್ತದೋ ಆಗ ಗಾಳಿ ತಂಪಾಗಿ ಭಾರ ಜಾಸ್ತಿ ಆಗ್ತದೆ ಗಾಳಿ. ಇನ್ನೂ ಒಂದು ಎಕ್ಸಾಂಪಲ್ ನೋಡ್ರಿ, ಹಸಿ ಹುಲ್ಲು ವಜ್ಜಿರ್ತದೋ ಒಣ ಹುಲ್ಲು ವಜ್ಜಿರ್ತದ? ಹಸಿ ಹುಲ್ಲು ವಜ್ಜಿರ್ತದ. ಯಾಕ್ರಿ ಹಸಿ ಹುಲ್ಲು ಯಾಕೆ ವಜ್ಜಿರ್ತದ? ತಣ್ಣಗಿರ್ತದ, ನೀರಿನ ಅಂಶ ಇರ್ತದ, ತಣ್ಣಗಿರೋ ಕಾರಣಕ್ಕೆ ವಜ್ಜಿರ್ತದ. ಒಣ ಹುಲ್ಲ ಬೆಚ್ಚಗಿರ್ತದ, ಹಾಗಾಗಿ ಹಗುರ್ ಇರ್ತದದು. ಹಾಗಾಗಿ ಇಲ್ಲಿನ ಗಾಳಿ ಹೆಂಗದ, ಇದು ಒಣ ಹುಲ್ಲಿದ್ದಂಗೀಗ. ಹೌದಾ? ಇಲ್ಲಿನ ಗಾಳಿ ಹೆಂಗದ, ಹಗೂರ್ ಅದನ. ಈಗ ಇಲ್ಲಿನ ಗಾಳಿ ಹೆಂಗದ, ಹೌದಾ, ವಜ್ಜದ. ಹೌದಾ, ವಜ್ಜದ ಅದನ. ಈಗ ನೋಡ್ರಿ, ಹಸಿ ಹುಲ್ಲ ಕೈ ಹಾಕ್ರಿ ಹೆಂಗಿರ್ತದೆ ಸರ್ ಫೀಲ್? ತಣ್ಣಗಿರ್ತದ. ಹಸಿ ಹುಲ್ಲಾಗ ಹೋಗಿ ಎಂದಾರ ಹಸಿ ಹುಲ್ಲಾಗ ಮುಕ್ಕೊಂಡ್ರಿ? ಹೊಲ್ದಾಗದ ಕೆಲಸ ಮಾಡಕ್ ಹೇಳತ್ತೆ. ನಾವು ಯಾಕೆ ಹಸಿ ಹುಲ್ಲ ಮುಕ್ಕೊಂಡ್ ಸರ್ ಮನೆ ಇಟ್ಟಂತಿರು? ಹೊಲ್ದಾಗದ ಕೆಲಸ ಮಾಡಾಗ ಹಸಿ ಹುಲ್ಲಾಗ ಹೋಗಿ ಏನಪ್ಪ ಮುಕ್ಕೊಂಡ್ರಿ ತಣ್ಣಗೆ ಫೀಲ್ ಅನ್ನಿಸ್ತದ. ಅದೇ ಕಳ್ಕಿದಾಗ ಮುಕ್ಕೊಂಡ್ರ, ಒಣಗಿ ಕಳ್ಕಿದಾಗ ಮೈಯೆಲ್ಲ ಸಿಗುರು ಇರ್ತಾವ ಮತ್ತು ಬೆಚ್ಚಗ ಅನಿಸ್ತದ ಹೌದಾ? ಈಗ ನೋಡ್ರಿ, ಇಲ್ಲಿ ಏನಾಯ್ತು, ಈಗ ಹಸಿ ಹುಲ್ಲಿದ್ದೆ ವಜ್ಜಿ ಯಾವಾಗ ಇರ್ತದೋ ಆಗ ಒತ್ತಡ ಜಾಸ್ತಿ ಇರ್ತದ್ರಿ. ಹಗುರ್ ಯಾವಾಗ ಇರ್ತದೋ ಒತ್ತಡ ಕಡಿಮೆ ಇರ್ತದ. ಅಂದ್ರೆ ಇಲ್ಲಿ ಏನದ ಅಂದ್ರೆ ಉಷ್ಣಾಂಶ ಅಧಿಕ ಇರ್ತದ. ಹೌದಾ? ಉಷ್ಣಾಂಶ ಅಧಿಕ ಇರ್ತದ, ಒತ್ತಡ ಕಮ್ಮಿ ಇರ್ತದ. ಇಲ್ಲಿ ಏನದ, ಉಷ್ಣಾಂಶ ಕಮ್ಮಿ ಅದ, ಕಡಿಮೆ ಇರ್ತದ. ಹೌದಾ? ಒತ್ತಡ ಏನಾಗಿದೆ, ಹೌದಾ, ಒತ್ತಡ ಅಧಿಕ ಇರ್ತದ್ರಿ. ಹೌದಾ? ಒತ್ತಡ ಅಧಿಕ ಇರ್ತದ. ಈಗ ಇಲ್ಲಿ ಒತ್ತಡ ಅಧಿಕವಾದ ಕಾರಣಕ್ಕಾಗಿ ಇದೇ ಹಿಂದೂ ಮಹಾಸಾಗರ ಅಂತ ಅನ್ಕೊಂಡ್ಬಿಡ್ರಿ. ಇಲ್ಲಿ ಏನಾಗ್ತದಂದ್ರೆ ಮಾನ್ಸೂನ್ ಮಾರುತಗಳು ಎದ್ದು ಬಿಡ್ತಾವ್ರಿ. ಹೌದಾ? ಈಗ ಇದು ಎಲ್ಲಿಗೆ ಹೋಗ್ಬೇಕು? ಮ್ಯಾಲ ಹೋಗ್ಬೇಕಾ? ಯಾಕಿದು ಹಗುರ ಆಗ್ಬೇಕಾಗ್ಯದ? ಈಗ ನೀವು ಹೇಳಿದ್ರಿ, ಇವ್ರು ಹೇಳಿದ್ರು ಸರ್ ನನಗೆ ಒತ್ತಡ ಜಾಸ್ತಿ ಐತಂದ್ರೆ ಸರಿ ಕುಡಿದ್ ಬಿಡ್ತಂತೆ. ಈಗ ಕೆಲವ್ರು ಹೇಳಿದ್ರು ನಾ ಪಿಕ್ಚರ್ ನೋಡ್ತಾ ಅದು ನೋಡ್ತಾ, ಇನ್ನೇನು ಹೇಳಿದ್ರಿ? ಔಟ್ ಸೈಡ್ ಹೋಗ್ತಾರ, ಇಲ್ಲಾಂದ್ರೆ ಅವ್ರು ಒಟ್ಟು ಔಟ್ ಸೈಡ್ ಹೋಗಲ್ರಿ. ಹೌದಾ? ಮನೆಗೆ ಇರ್ತಾರ. ಹೌದಾ? ನೋಡ್ರಿ, ಈ ರೀತಿ ಈಗಿದೆ ಹಿಂದೂ ಮಹಾಸಾಗರ, ಇಲ್ಲಿ ನಮ್ಮ ಭಾರತ ಅಂತ ಇಟ್ಕೊಡ್ರಿ. ಈಗ ಹೌದಾ? ಇಲ್ಲೇ ಹಾಕ್ತೀನಿ ನೋಡ್ರಿ. ಈಗ ಹೌದಾ? ಇದೇ ಭಾರತ. ಹೌದಾ? ಇಲ್ಲಿ ಎದ್ದಿರ್ತಕ್ಕಂಥ ಮಾರುತಗಳು ನೋಡ್ರಿ, ಇದು ಎಲ್ಲ ನೀರೇ ಅದ ನೋಡ್ರ. ಮತ್ ಕಪ್ಪದಲ್ಲ, ನೀರೆಲ್ಲಿಂದ ಬಂದು ಸರ್ ಮತ್ತ? ಹೌದಾ? ಇದು ಎಲ್ಲ ನೀರೇ. ಈಗ ಈ ಕಡೆ ನೀರೇ ನೋಡ್ರಿ, ಅದು ಉಷ್ಣಾಂಶ ಅಂತ ಗುರುತಿಸಿದವು ಅಷ್ಟೇ. ಹೌದಾ? ಇವು ಹೋಗೋ ಟೈಮ್ನಾಗ, ಹೌದಾ, ನೈಋತ್ಯ ಮಾನ್ಸೂನ್ ಮಾರುತ ಹೋಲತ್ತವ. ಇಲ್ಲಿ ಏನದ ಅಂದ್ರ ಪಶ್ಚಿಮ ಘಟ್ಟ ಅದ. ಯಾವ ಘಟ್ಟ? ಪಶ್ಚಿಮ ಘಟ್ಟ. ಭಾಳ ಎತ್ತರ ಅದಾವ್ರಿ. ಇಲ್ಲಿ ಮ್ಯಾಲ ಹಿಮಾಲಯ ಪರ್ವತ ಅದ. ಹೌದಾ? ಮ್ಯಾಲ ಹಿಮಾಲಯ ಪರ್ವತ ಅದ. ಈ ಮಾರುತಗಳೇನ್ಪರ್ ಸಾಗುದ್ರಿ. ಸಾಗೇನ್ಪರ್ ಅದ್ರ ಪಾಡಿಗೆ ಅದು ಮ್ಯಾಲ ಉಷ್ಣಾಂಶಕ್ಕೆ ಹೋಗೋಣ ಅಂತೇಳಿ ಹೋಲತ್ತದ. ಯಾಕ? ಹಗುರ ಆಗ್ಬೇಕು ಅಂತೇಳಿ. ಆದ್ರ ಏನಾಯ್ತು ಅಂದ್ರೆ ಈ ಪಶ್ಚಿಮ ಘಟ್ಟಕ್ಕೆ ಬಡದು ಕ್ಲೌಡ್ ಫಾರ್ಮೇಶನ್ ಆಗಿ ಮಳೆ ಸುರಿದು ಬಿಡ್ತದ್ರಿ. ಹೌದಾ? ಕ್ಲೌಡ್ ಫಾರ್ಮೇಶನ್ ಆಗಿ ಮಳೆ ಸುರಿದು ಬಿಡ್ತದ. ಹೌದಾ? ಈಗ ಮುಂದಕ್ಕೆ ಏನ್ಪರ್ ಹೋಗ್ತವ್ರಿ, ಇಲ್ಲೇ ಪಶ್ಚಿಮ ಘಟ್ಟದಲ್ಲಿ ಅದ್ರ ತೇವಾಂಶ ಕಮ್ಮಿ ಆಗಿರ್ತದ. ಆದ್ರೆ ಇನ್ನೊಂದು ಇರ್ತದಲ್ಲ, ಇಲ್ಲಿ ಇದ್ರ ಶಾಖೆ, ಪೂರ್ವ ಘಟ್ಟದ ಶಾಖೆ ಒಂದಿರ್ತದಲ್ಲ, ಅಂದ್ರೆ ಬಂಗಾಳ ಕೊಲ್ಲಿ ಶಾಖೆ. ಹೌದಾ? ಈ ಬಂಗಾಳ ಕೊಲ್ಲಿ ಶಾಖೆ ಏನಾಗ್ತದ ಅಂತ ನೋಡ್ತಾ ಹೋದ್ರ, ಇಲ್ಲಿ ಪೂರ್ವ ಘಟ್ಟ ಅಷ್ಟೊಂದು ಎತ್ತರ ಇಲ್ರಿ, ಮ್ಯಾಲಿಂದ ಏನ್ಪರ್ ಹೋಗ್ಬಿಡ್ತವ್ರಿ. ಮ್ಯಾಲಿಂದ ಹೋಗಿ ಇವೆರಡು ಏನಾಗ್ತವಂದ್ರೆ ಇಲ್ಲಿ ಸಂಧಿಸ್ಬಿಡ್ತಾವ. ಎಲ್ಲಿ? ಹಿಮಾಲಯ. ಹೌದಾ? ಹಿಮಾಲಯದಾಗ ಏನ್ಪರ್ ಸಂಧಿಸಿ, ಇದ್ರದಾಗಂತೂ ನೀರು ತುಂಬಿದದ. ಇದು ತುಂಬಿದ ಕೊಡ, ಅದು ಅರ್ಧ ಕೊಡ ಅಂತ ತಿಳ್ಕೊರಿ. ಹೌದಾ? ಇದು ತುಂಬಿರ್ತಕ್ಕಂಥ ನೀರು ಅದ್ರದಾಗ ಸ್ವಲ್ಪ ಕಮ್ಮಿ ಆಗಿರ್ತದೆ. ಎರಡೂ ಜಾಯಿಂಟ್ ಆಗಿ ಹುಡಿಲಕ್ಕೆ ಸ್ಟಾರ್ಟ್ ಮಾಡ್ತಾವ. ಎಲ್ಲಿ? ಹಿಮಾಲಯದಲ್ಲಿ. ಹಿಮಾಲಯದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೇಘಾಲಯ. ಯಾವ ಲಯ? ಹೌದಾ? ಮೇಘಾಲಯದಲ್ಲಿ ಅಧಿಕ ಏನ್ಪರ್ ಮಳೆ ಸುರಿದು ಬಿಡ್ತದೆ. ಇದೇ ಕಾರಣ. ತಿಳಿತಾ? ಯಾಕೆ ಮೇಘಾಲಯದಲ್ಲಿ ಹೈಯೆಸ್ಟ್ ಮಳೆ ಪಡೀತದ ಅಂತ ಕೇಳಿದ್ರೆ, ಒಂದು ಅರಬ್ಬಿ ಸಮುದ್ರದ ಮಾರುತಗಳು, ಬಂಗಾಳ ಕೊಲ್ಲಿಯ ಮಾರುತಗಳು ಹಿಮಾಲಯ ಪರ್ವತದಲ್ಲಿ ಒಂದನ್ನೊಂದು ಸಂಧಿಸ್ತವ. ಮತ್ತು ಅತ್ಯಂತ ದಟ್ಟವಾದ ಕಾಡು ಮತ್ತು ಎತ್ತರವಾಗಿರ್ತಕ್ಕಂಥ ಭೂಪ್ರದೇಶ ಇರುವ ಕಾರಣಕ್ಕಾಗಿ ಏನಾಗ್ತದೆ ಅಂದ್ರೆ ಮೇಘಾಲಯ ಅತಿ ಹೆಚ್ಚು ಮಳೆ ಪಡೀತದ್ರಿ. ತಿಳಿತಾ? ಒಂದ್ ವೇಳೆ ಇಲ್ಲೇ ಸಂಧಿಸಿದೆವು ಅಂದ್ರೆ ಇಲ್ಲೇ ನಮ್ಮ ಕರ್ನಾಟಕದಾಗೆ ಹೈಯೆಸ್ಟ್ ಮಳೆ ಬೀಳ್ತಿತ್ತು. ಇಲ್ಲಿ ಸಂಧಿಸೋದಿಲ್ಲ. ಎಲ್ಲಿ ಸಂಧಿಸ್ತದದು? ಹೌದಾ? ಮೇಘಾಲಯದೊಳಗೆ ಏನ್ಪರ್ ಸಂಧಿಸ್ತದ. ಸಂಧಿಸ್ತಾ ನೋಡ್ರಿ, ಇಲ್ಲಿ ಸಂಧಿಸಿದ ನೋಡ್ರಿ.
ಹೌದಾ, ಈ ಭಾಗದಾಗ ಸಂಧಿಸಿ ಮುಂದಕ್ಕೆ ಏನ್ಪರ್ ಹೋಗ್ತದೆ. ಮುಂದಕ್ಕೆ ಹೋಗಿ ಒತ್ತಡ ಏನ್ಪರ್ ಕಮ್ಮಿ ಮಾಡ್ಕೊಳ್ಳೋಷ್ಟರಲ್ಲೇ ಎಲ್ಲದರಲ್ಲಿರುವ ತೇವಾಂಶ ಮಳೆಯಾಗಿ ಸುರಿದು ಬಿಡ್ತದೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ರೀತಿನೇ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಈ ಟಾಪಿಕ್. ಈ ರೀತಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ಅವ್ರು ಎಷ್ಟು ಬೇಕಾದಷ್ಟು ಅಪ್ಲೈಡ್ ಮಾಡಿ ಕೇಳಲಕ್ರಿ. ಎಂಥ ಎಕ್ಸಾಮ್ದಾಗ ಯಾಕೆ ಕೇಳಲಕ್ಕ, ನೀವು ಆನ್ಸರ್ ಮಾಡ್ತೀರಿ. ಇಲ್ಲ ಅಂದ್ರೆ ಬ್ಯಾಸಿಗೆದಾಗ ಬಿಸಿಲು ಬೀಳ್ತದ, ಬ್ಯಾಸಿಗೆ ಇರ್ತದ. ಹೌದಾ, ಚಳಿಗಾಲದಾಗ ಏನಪ್ಪ ಅಂದ್ರೆ ಚಳಿ ಅಥವಾ ಚಳಿಗಾಲ ಅದ, ಮಳೆಗಾಲದಾಗ ಮಳೆ ಬರ್ತದ, ಮಳೆಗಾಲ ಅದ. ಹೌದಾ, ಇಷ್ಟೇ ರೀ. ನಾವು ಹೆಂಗದ ಆಗ್ತದಂದ್ರೆ ಇಟ್ಟು ಡೀಪಾಗಿ ಹೇಳಕ್ಕೆ ಹೋಗೋದಿಲ್ಲ ಕೆಲವೊಂದು ಟೀಚರ್ಸು. ಅವ್ರಿಗೆ ಗೊತ್ತಿರ್ತದೆ ಮತ್ತು ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಗೊತ್ತಿದ್ದಾಗೆ ಟೀಚರ್ ಆಗಿರ್ತಾರೆ, ಗೊತ್ತಿರ್ತದೆ. ಈ ಟ್ಯಾಕ್ ಡೀಪ್ ಹೇಳ್ಬೇಕಪ್ಪ, ಸುಮ್ಮನೆ ನಮಗೂ ತಲೆ ಖರಾಬ, ನಿಮಗೆ ತಲೆ ಖರಾಬ್ ಆಯ್ತೇನೆ? ಆಗಿಲ್ಲ. ಹೌದಾ, ತಿಳಿತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಹೌದಾ, ನೀವೇ ಹೇಳ್ಬೋದು. ಇದು ಪ್ರಾಕ್ಟೀಸ್ ಮಾಡಿದ್ರೆ ಹೇಳ್ಬೋದಾ, ಹೇಳ್ಬೋದಲ್ಲ? ಹೌದಾ, ಮ್ಯಾಪ್ ಇಟ್ಕೋಬೇಕ್ರಿ. ಎಲ್ಲೆಲ್ಲಿ ಉಷ್ಣಾಂಶ, ಈಗ ನಾವು ಎಲ್ಲಿದ್ದೀವಿ, ಸೂರ್ಯನ ಕಿರಣ ಎಲ್ಲಿ ಬಂದದ, ಇಲ್ಲಿ ನೋಡ್ರಿ. ಹೌದಾ, ಇಲ್ಲಿ ಬಂದ ಸೂರ್ಯನೂ ಹಾಕಿದೀವಿ ನಾವು. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣ ಇದ್ದಾಗ ಇಲ್ಲಿ ಉಷ್ಣಾಂಶ ಕಮ್ಮಿಯಾಗಿ ಒತ್ತಡ ಅಧಿಕ ಆಗಿ ಇಲ್ಲಿ ಎದ್ದಿರ್ತಕ್ಕಂಥ ಮಾರುತಗಳನ್ನೇ ನಾವು ನೈಋತ್ಯ ಮಾನ್ಸೂನ್. ಯಾಕೆ ನೈಋತ್ಯ ಅಂತ ಹೆಸರು ಬಂತು ಅಂದ್ರೆ ನೈಋತ್ಯದಿಂದ ಸಾಗುವ ಕಾರಣಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ನೈಋತ್ಯ ಮಾನ್ಸೂನ್ ಅಂತ ಹೆಸರು ಬರೋಕಿನ ಮೊದಲು ಅದು ಹಿಂದೂ ಮಹಾಸಾಗರದಲ್ಲಿ ಹೇಳುವ ಮಾನ್ಸೂನ್ ಮಾರುತ ಅಂತ ಹೆಸರು ಇರ್ತದಕ್ಕೆ. ಯಾವಾಗ ನೈಋತ್ಯದಿಂದ ಈಶಾನ್ಯಕ್ಕೆ ಸಾಗ್ತದೋ ಆಗ ನೈಋತ್ಯ ಮಾನ್ಸೂನ್ ಅಂತ ಏನ್ಪರ್ ಕರೆಯೋದು. ತಿಳಿತಾ? ಆರಾಮಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಕ್ಲಿಯರ್ ಹೇಳೋರು ಇರ್ಬೇಕು ಚಂದ. ಹೌದಾ, ಎಲ್ಲಿಪ್ಪ ಇಟ್ಟೆಲ್ಲ ಹೇಳ್ಕೊತ ಕೊಡೋರು. ಇದು ಈಗ ಇಲ್ಲಿ ಈಗ ನೋಡ್ರಿ, ಇದು ಚಳಿಗಾಲ ಬೇಸಿಗೆ ಕಾಲ ಬೇಗ ಮುಗೀತು. ಇದನ್ನು ಮಳೆಗಾಲದಾಗ ಮಳೆ ಬರ್ತರಿ ಅಂತ ಹೇಳ್ಕೊಂಡು ಹೋದ್ರೆ ಈ ಟಾಪಿಕ್ ಮುಗಿಸ್ಕೊಂಡು ಮುಂದಿನ ಟಾಪಿಕ್ಗೆ ಗೆಜ್ಜೆ ಇಡ್ಬೋದಾಗಿತ್ತು. ಅರ್ಥ ತಿಳಿಸಿ ಹೇಳಕ್ಕೂ ಕೂಡ ಭಾಳ ಜನ ಕಕ್ಲತ್ ಮಾಡ್ತಾರೆ. ಯಾಕೆ ಹೇಳ್ಬೇಕು ಇಷ್ಟೊಂದು ಇವ್ರು ತಿಳಿಸಿ ಹೇಳಕ್ಕಿಲ್ಲ. ಅವ್ರು 4 ಮಾರ್ಕ್ಸ್ನಾಗ ಹೋಯ್ತು, 2 ಮಾರ್ಕ್ಸ್ನಾಗ ಹೋಯ್ತು, ಆ ಮಾರ್ಕ್ಸ್ನಾಗ ಹೋಯ್ತು, ಈ ಮಾರ್ಕ್ಸ್ನಾಗ ಹೋಯ್ತು ಅಂತೇಳಿ ಫೇಲ್ ಆಗ್ಕೋತ ಬರೋದ್ರಿ. ಹೌದಾ, ಆಗ್ತಾವ, ಫೇಲ್ ಆಗಲ್ಲ ಅಂತಲ್ಲ. ತಿಳಿಸಿ ಹೇಳಿದ್ರೆ ಭಾಳ ಚಂದ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತದ. ಆಗ್ತದಾಗಲ್ಲ. ಈಗ ನೋಡ್ರಿ, ಇಟ್ಟು ತಿಳಿಸಿ ಹೇಳಿದ್ರು ಸಮ್ ಟೈಮ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಇದು ಜಾಸ್ತಿ ಅನ್ಸ್ಬಿಡ್ತದೆ ರೀ. ಒಂದೊಂದ್ಸಲ ಏನಪ್ಪ ಇಟ್ಟು ಹೇಳ್ತಾರೆ, ಇದು ತಿಳಿಯಲೇ ಆಗ್ಯದಲ್ಲ ಅಂತ ಅನ್ಸ್ಬಿಡ್ತದೆ. ತಿಳಿಲಿ ಅಂದ್ರೆ ಹೆಂಗೆ ಆಗ್ತಾವ ಅಂದ್ರೆ ಮುಖದೊಳಗೆ ಫೇಸ್ ಬೇರೆನೇ ಆಗ್ಬಿಡ್ತದೆ, ಚೇಂಜ್ ಆಗ್ಬಿಡ್ತದೆ. ನಾರ್ಮಲ್ ಇರೋದಿಲ್ಲ ಫೇಸ್. ಇರ್ತದೇನ್ರಿ? ಸೈಲೆಂಟ್ ಆಗ್ಬಿಡ್ತಾವ್ರು. ಯಾಕೋ ಇದು ನಮಗಾದಕ್ಕೆ ಬಗೆಹರದ, ನಮಗೆ ಇದಕ್ಕೆ ಬಗೆಹರಂಗೆ ಕಾಣಲ್ಲ. ಇದು ಯಾಕೋ ಇದೊಂದು ಟಾಪಿಕ್ ಹೋದ್ರೆ ಹೋಗಲ್ಲ. ಮುಂದಿನ ಟಾಪಿಕ್ ಇದೇ ಟಾಪಿಕ್ ಮೇಲೆ ಹೈಯೆಸ್ಟ್ ಕ್ವಶನ್ ಬೀಳೋದು. ನೀವು ಬೇಕಾದ ಪೇಪರ್ ತೆಗಿರಿ, ನೀವು ಜಿಯೋಗ್ರಫಿ ಎಲ್ಲಾರ ಕ್ವಶನ್ ಹೈಯೆಸ್ಟ್ ಬಿದ್ದಾವ ಅಂದ್ರೆ ಕ್ಲೈಮೇಟ್ ಮೇಲೆ ಜಾಸ್ತಿ ಬೀಳೋದು. ನಿಮಗೆ ಫಿಸಿಕಲ್ ಜಿಯೋಗ್ರಫಿಲೂ ಹೇಳ್ತೀನಿ. ವಿಂಡ್ ಅಂತೇಳಿ ಒಂದು ಸಪ್ರೇಟ್ ಟಾಪಿಕ್ ಅದ ಇದ್ರ ಬಗ್ಗೆನೆ, ಮಾರುತ ಅಂತೇಳಿ. ಆ ಮಾರುತ ಟಾಪಿಕ್ ಮೇಲೆ ಹೈಯೆಸ್ಟ್ ಬೀಳೋದು. ಇಂಡಿಯನ್ ಜಿಯೋಗ್ರಫಿದಾಗ ಕೇಳಿದ್ರೆ ಏನಪರ್ ಇದೇ ಭಾರತದ ವಾಯುಗುಣದ ಮೇಲೆನೆ ಹೈಯೆಸ್ಟ್ ಕ್ವಶನ್ ಏನಪರ್ ಹಾಕಿಬಿಡ್ತಾರೆ. ಯಾಕೆ ಹಾಕೋದು ಅಂದ್ರೆ ಇದು ತಿಳಿಯಲ್ರಿ ಅವನಿಗೆ. ತಿಳಿತಲ್ಲ ತರೇನು? ನೀವು ಏನಾದ್ರೆ ನೀವು ಓನ್ ಬುಕ್ ತೊಗೊಂಡು ಏನಪರ್ ಓದ್ಲಕ್ಕೆ ಹೋಗ್ರಿ. ಇದು ತಿಳಿತಂದ್ರೆ ನೀವು ಹೇಳಿದ್ ಕೇಳ್ತೀನಿ ನಾನು. ಒಟ್ಟಾಗ ತಿಳಿಯಲ್ಲ. ನಮಗೆ ತಿಳಿದಿದೆ 3-4 ಸಲ ಓದೊಳಕ. ಹೌದಾ, ಯಾವಾಗಿದು ಹೇಳ್ತಾ ಇಲ್ಲಿ ಹುಡ್ತದ ಅಂತ ಏನಪರ್ ತಿಳಿದಿದ್ದು. ಆ ರೀತಿ ಆಗ್ತದೆ ಟಾಪಿಕ್. ಈ ಒಂದು ಟಾಪಿಕ್ ಮಾತ್ರ, ಬೇರೆವೆಲ್ಲ ನೆನಪುಳಿತಾವ. ಹೌದಾ, ಅದಕ್ಕೋಸ್ಕರನೇ ಇದಕ್ಕೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದು. ಈಶಾನ್ಯ ಮಾನ್ಸೂನ್ ಮಾರುತಕ್ಕೆ ಹೋಗೋಣ್ರಿ. ಹಾಂ, ಬರ್ರಿ. ನೀರು ನಡೀತು. ಈಗ ನೋಡ್ರಿ ಏನಾಯ್ತು. ಸೂರ್ಯ ನೈಋತ್ಯ ಮಾನ್ಸೂನ್ ಮಾರುತದಲ್ಲಿ ಎಲ್ಲಿತ್ರಿ?
ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲೆ ಇತ್ತ. ಅಂದ್ರೆ ಎಷ್ಟನೇ ತಾರೀಕು ಬಿದ್ದೀವಿ ಕಿರಣಗಳು? ಹೌದಾ, ಜೂನ್ 21. ಎಂತ ಒಂದು, ಹೌದಾ. ಜೂನ್ ಆಗೋಣ ಯಾವ ತಿಂಗಳು ಬರ್ತದ? ಜುಲೈ ಆಗೋಣ, ಆಗಸ್ಟ್ ಆಗೋಣ, ಸೆಪ್ಟೆಂಬರ್. ಜೂನ್ ಆಗೋಣ, ಜುಲೈಗೆ ಹಂತ ಹಂತವಾಗಿ ಮತ್ತೇನಪ್ಪ ಕೆಳಗೆ ಬರ್ತಾ ಇರ್ತವೆ ರೀ ಸೂರ್ಯನ ಕಿರಣಗಳು. ಹೌದಾ, ಕೆಳಗೆ ಬರ್ತಾ ಇರ್ತವೆ. ಕೆಳಗೆ ಯಾವ ವೃತ್ತ ಕಾಣುತ್ತದೆ ಇಲ್ಲಿ? ಹೌದಾ, ಸಮಭಾಜಕ ವೃತ್ತ. ಹೌದಾ, ಜೂನ್ ಆಗೋಣ, ಜುಲೈ ಸೆಪ್ಟೆಂಬರ್, ಇದು ಆಗಸ್ಟ್ ಸೆಪ್ಟೆಂಬರ್. ಸೆಪ್ಟೆಂಬರ್ ಬಂದಾಗ ಸೂರ್ಯ ಎಲ್ಲಿ ಬಂದಿದ್ದಿರ್ತವೆ? ಸೂರ್ಯ ಬರೋದಿಲ್ಲ, ಭೂಮಿ ಎಲ್ಲಿ ಹೋಗಿರ್ತದ? ಸೂರ್ಯನ ನೇರವಾದ ಕಿರಣಗಳು ಎಲ್ಲಿ ಬಂದಿರ್ತಾವ ಅಂತ ನೋಡಿದ್ರೆ ಮತ್ತೆ ಸಮಭಾಜಕ ವೃತ್ತದ ಮೇಲೆ ಬಿದ್ದಿರ್ತಾವ್ರಿ. ಹೌದಾ, ಚಂದ ಕನ್ಫ್ಯೂಷನ್ ಆಗ್ಲಕ್ಕ ಹೋಗ್ಬೇಡ್ರ, ಚಂದ ಕೇಳ್ರಿ. ಹೌದಾ, ಕನ್ಫ್ಯೂಸ್ ಆಲತ್ತದೇನ್ರಿ? ಆಲತ್ತರಿ, ಹೀಗೆ ಹೇಳ್ರಿ, ಇನ್ನೊಂದ್ಸಲ ಚೇಂಜ್ ಮಾಡಮ್ಮೆ. ಹೌದಾ, ನೋಡ್ರಿ, ಸೂರ್ಯನ ನೇರವಾದ ಕಿರಣಗಳು ಎಲ್ಲಿ ಬಂದು ಅಂತ ಕೇಳಿದ್ರ ಸೆಪ್ಟೆಂಬರ್ 23. ಹೌದಾ, ಸೆಪ್ಟೆಂಬರ್ 23ಕ್ಕೆ ಸೂರ್ಯನ ನೇರವಾದ ಕಿರಣ ಸಮಭಾಜಕ ವೃತ್ತ. ಯಾವ ಭಾಜಕ ವೃತ್ತ? ಹೌದಾ, ಸಮಭಾಜಕ ವೃತ್ತದ ಮೇಲೆ ಬರ್ತಾವ್ರಿ. ಸಮಭಾಜಕ ವೃತ್ತದ ಮೇಲೆ ಬರ್ತಾವ. ಹೌದು, ಈ ಟೈಮ್ನಾಗ ನಾವು ಯಾವ ತಿಂಗಳು ಈಶಾನ್ಯ ಮಾನ್ಸೂನ್ ಮಾರುತ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಅಂತ ಕೇಳಿದ್ರ, ಹೌದಾ, ಈಶಾನ್ಯ ಮಾನ್ಸೂನ್ ಮಾರುತ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಅಂತ ಕೇಳಿದ್ರೆ ಸೆಪ್ಟೆಂಬರ್ ಟು ನವಂಬರ್. ಹೌದಾ, ಸೆಪ್ಟೆಂಬರ್ ಟು ನವಂಬರ್ವರೆಗೂ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಏನಪ್ಪ ನೋಡ್ತೀವಿ. ಹಂತ ಹಂತವಾಗಿ ಸೂರ್ಯ ಕೆಳಗೆ ಬಂದ್ಬಿಟ್ಟ. ಜೂನ್ದಾಗ ಎಲ್ಲಿದ್ದ? ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲಿದ್ದ. ಇದನ್ನ ಹೌದಾ, ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳಿದ್ದು. ಹೌದಾ, ಜುಲೈ ಬಂತು, ಸ್ವಲ್ಪ ಕೆಳಗೆ ಬಂತು. ನೆಕ್ಸ್ಟ್ ಆಗಸ್ಟ್ ಬಂತು, ಇನ್ನೂ ಕೆಳಗೆ ಬಂತು. ಸೆಪ್ಟೆಂಬರ್ ಬಂದಾಗ ಸಮಭಾಜಕ ವೃತ್ತಕ್ಕೆ ಬಂತ್ರಿ. ಸಮಭಾಜಕ ವೃತ್ತದಲ್ಲಿ ಬಂದಾಗ ಇಲ್ಲಿ ಏನಾಯ್ತ್ರಿ? ಈಗ ಉಷ್ಣಾಂಶ ಜಾಸ್ತಿ ಆಯ್ತಾ ಇಲ್ಲಿ? ಹೌದಾ, ಉಷ್ಣಾಂಶ ಇಲ್ಲಿ ಅಧಿಕ ಆಯ್ತು. ಹಾಗಾದ್ರೆ ಇಲ್ಲಿ ಮ್ಯಾಲೆ ಏನಾಗಿರ್ತದೆ ಈಗ? ಹೌದಾ, ಉಷ್ಣಾಂಶ ಕಮ್ಮಿ ಆಯ್ತು. ಹೌದಾ, ಕಡಿಮೆ ಆಯ್ತು. ಹಾಗಾದ್ರೆ ಒತ್ತಡ ಎಲ್ಲಿ ಜಾಸ್ತಿ ಆಗ್ಬೇಕ್ರಿ? ಈಗ ಮ್ಯಾಲ ಆಗ್ಬೇಕಾ ನಿಲ್ಲಬೇಕು? ಒತ್ತಡ ಅಧಿಕ. ಹೌದಾ, ಒತ್ತಡ ಅಧಿಕ ಆಯ್ತು. ಇಲ್ಲಿ ಏನಾಯ್ತು? ಒತ್ತಡ, ಹೌದಾ, ಒತ್ತಡ ಕಡಿಮೆ ಆಯ್ತು. ಹೌದಾ, ಒತ್ತಡ ಏನಾಯ್ತು ಅಂದ್ರೆ ಕಡಿಮೆ ಆಯ್ತು ಅಂತ ಏನಪ್ಪ ನೋಡ್ತೀವಿ. ಹೌದಾ, ಒತ್ತಡ ಕಮ್ಮಿ ಆಯ್ತು ಅಂತ ಏನಪ್ಪ ನೋಡ್ತೀವಿ. ಇಲ್ಲಿ. ಈಗ ಎಲ್ಲಿಂದ ಮಾರುತ ಯಾಕಡೆ ಸಾಗ್ಬೇಕ್ರಿ? ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಸಾಗಬೇಕು. ತಿಳಿಲತ್ತದ? ಅಂಡರ್ಸ್ಟ್ಯಾಂಡ್ ಅಲ್ಲತ್ತದ? ಈಗ ಇಲ್ಲಿಂದ ಏನು ಈಶಾನ್ಯ ಭಾಗದಲ್ಲಿ ಏನಪ್ಪ ಹುಟ್ಕೊಂಡ್ಬಿಡ್ತಾವ್ರಿ ಮಾರುತಗಳು. ಹೌದಾ, ಹಾಗಾಗಿ ಈಶಾನ್ಯದಿಂದ ಹೌದಾ ನೈಋತ್ಯಕ್ಕೆ ಬೀಸುವ ಕಾರಣಕ್ಕಾಗಿ ನಾವು ಇದನ್ನು ಏನಂತ ಕರಿತೀವಿ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಕರೆಯೋದು. ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಏನಪ್ಪ ಕರೆಯೋದು ನೋಡ್ರಿ. ಹಾಗಾದ್ರೆ ಈ ಟೈಮ್ನಾಗ ಮಳೆ ಬರಲ್ಲ ಯಾಕ್ರಿ? ಹೇಳ್ತೀನಿ ಅದನ್ನು. ಹೌದಾ, ಮೇಲಿರೋದೆಲ್ಲವೂ ಭೂಪ್ರದೇಶನೇ ರೀ. ನೀರು ಎಲ್ಲಿಂದ ತಗೋಬೇಕದು? ಸಾಧ್ಯನೇ ಇಲ್ಲ. ಇಲ್ಲಿಂದ ಹೋದ್ರ ಇದು ಪೂರ ನೀರೇ ಅದ. ಇಲ್ಲಿ ಹಿಂದೂ ಮಹಾಸಾಗರ ಅದ. ಇಲ್ಲಿಂದ ನೀರು ತಗೊಂಡು ಹೋಗ್ತದ, ಬೆಟ್ಟ ಗುಡ್ಡ ಎದುರಾದಾಗ ಅಲ್ಲಿ ಮಳೆ ಹೊಡೆದು ಬಿಡ್ತದ. ಆದ್ರೆ ಅಲ್ಲಿಂದ ಬರೋ ಟೈಮ್ನಾಗ ತೇವಾಂಶದ ಪ್ರಮಾಣ ಭಾಳ ಕಮ್ಮಿ ಇದ್ದಿರ್ತದೆ. ನೋಡ್ರಿ, ಇಲ್ಲಿ ಏನಾಯ್ತು?
ಈಶಾನ್ಯ ಮಾನ್ಸೂನ್ ಮಾರುತ ಭಾರತದ ಮೇಲಿಂದ ಏನಪ್ಪಾರ ಬರ್ತದೆ, ಈಶಾನ್ಯದಿಂದ ನೈಋತ್ಯದ ಡೈರೆಕ್ಷನ್ ಒಳಗೆ ಏನಪ್ಪಾರ ಬಂದು ಹಿಂದೂ ಮಹಾಸಾಗರದಾಗ ತಿರುಗಿ ಬಿಡ್ತೀರಿ. ಯಾವುದು ಮಾನ್ಸೂನ್ ಇದು ಮಾರುತ, ಈಶಾನ್ಯ ಮಾನ್ಸೂನ್ ಮಾರುತ. ಈ ಸಂದರ್ಭದಲ್ಲಿ ಯಾವಾಗ ಮಳೆ ಪಡಿತದ ಅಂತ ಕೇಳಿದ್ರ, ಹೌದಾ, ಪಂಜಾಬ್ ಮಳೆ ಪಡಿತೀರಿ, ಹೌದಾ, ಮತ್ತು ರಾಜಸ್ಥಾನ್ ಸ್ವಲ್ಪ ಮಳೆ ಪಡಿತದ. ಅಲ್ಲಿ ನದಿ ಅವರ ಸರೋವರಗಳಿಂದ ಹೀರ್ಕೊಂಡಿರ್ತಕ್ಕಂಥ ತೇವಾಂಶ ಇಲ್ಲಿ ಬೀಳ್ತೀರಿ. ನೆಕ್ಸ್ಟ್ ತಮಿಳುನಾಡು, ಯಾವ ನಾಡು, ಹೌದಾ, ತಮಿಳುನಾಡು ಅಧಿಕ ಏನಪ್ಪಾರ ಮಳೆ ಪಡಿತೀರಿ. ಆಂಧ್ರ ಪ್ರದೇಶ, ಹೌದಾ, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಹೌದಾ, ಪಶ್ಚಿಮ ಬಂಗಾಳ. ಹೌದಾ, ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು, ಈಶಾನ್ಯ ಮಾನ್ಸೂನ್ ಮಾರುತದ ಅವಧಿಯಲ್ಲಿ ಈ ಕೆಳಗಿನ ಯಾವ 2 ರಾಜ್ಯಗಳು ಗೋಧಿ ಬೇಸಾಯ ಮಾಡುತ್ತವೆ ಅಂತ. ಯಾವ್ದು ಮಾಡ್ತಾವ್ರಿ? ಪಂಜಾಬ್ ಮತ್ತು ತಮಿಳ್ನಾಡು ರೀ. ಈ 2 ರಾಜ್ಯಗಳು ಏನು ಮಾಡ್ತಾವ ಅಂದ್ರೆ ಗೋಧಿ ಬೇಸಾಯ ಮಾಡ್ತಾವ. ಈಗ ನೋಡ್ರಿ, ಹಂತ ಹಂತವಾಗಿ ಸೆಪ್ಟೆಂಬರ್ 23ಕ್ಕೆ ಸೂರ್ಯನ ನೇರವಾದ ಕಿರಣ ಅದಾವ್ರಿ. ಹೌದಾ, ಈಗ ಸೆಪ್ಟೆಂಬರ್ 23ಕ್ಕೆ ಸೂರ್ಯನ ನೇರವಾದ ಕಿರಣಗಳೇನಪ್ಪ ಕಂಡು ಬರ್ತಾವ. ಹೌದಾ, ನಂತರ ಏನ್ ಆಗ್ತದ ಅಂದ್ರೆ ಹಂತ ಹಂತವಾಗಿ ತೆಳಗಿಳಿತಾ ಹೋಗ್ತದ ಸೂರ್ಯ. ಈಗ ಸೆಪ್ಟೆಂಬರ್ ಆದ ಬಳಿಕ ಯಾವ ತಿಂಗಳು ಬರ್ತದ? ಅಕ್ಟೋಬರ್ ಆದ ಬಳಿಕ ನವಂಬರ್ ಆದ ಬಳಿಕ ಡಿಸೆಂಬರ್ ಇದು ಎಲ್ಲಿ ಹೋಗ್ಬೇಕು ಸೂರ್ಯ? ಮಕರ ಸಂಕ್ರಾಂತಿ ವೃತ್ತಕ್ಕೆ ಹೋಗ್ಬೇಕ್ರಿ. ಮತ್ತೆ ಚಳಿಗಾಲ ಸ್ಟಾರ್ಟ್ ಆಗ್ಬೇಕಲ್ಲ. ಹೌದಾ, ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ 22ಕ್ಕ ಸೂರ್ಯನ ನೇರವಾದ ಕಿರಣಗಳು ಬಿತ್ತು ಅಂದ್ರೆ ಭಾರತದಲ್ಲಿ ಮತ್ತೆ ಚಳಿಗಾಲ ಸ್ಟಾರ್ಟ್ ಆಗ್ತದ. ಹಂತ ಹಂತವಾಗಿ ಇದು ಸೂರ್ಯ ಏನಾಗ್ತದಂದ್ರ ಕೆಳಗಿಳಿತಾ ಹೋಗ್ತವ್ರಿ. ಹೌದಾ, ಕೆಳಗಿಳಿತಾ ಹೋಗ್ತು. ಇದು ಕೆಳಗಿಳಿಯೋ ಟೈಮ್ನಲ್ಲಿ ಇಲ್ಲಿ ಮತ್ತೆ ಒತ್ತಡ ಜಾಸ್ತಿ ಆಗ್ತದೆ ಈ ಭಾಗದಾಗ. ಯಾಕೆ? ಸೂರ್ಯನ ಕಿರಣಗಳು ಇನ್ನೂ ತೆಳಕ್ ನಡೆದವ. ಹೌದಾ, ಮ್ಯಾಲೆ ಇನ್ನೂ ಕೋಲ್ಡ್ ಆಗ್ತದ, ಒತ್ತಡ ಅಧಿಕ ಆಗ್ತದ. ಒತ್ತಡ ಅಧಿಕ ಆದಾಗ ಅಕ್ಟೋಬರ್ ತಿಂಗಳೊಳಗ, ಹೌದಾ, ಅಕ್ಟೋಬರ್ ತಿಂಗಳೊಳಗ ಈ ಹಿಂದೂ ಮಹಾಸಾಗರದಲ್ಲಿ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತದಂದ್ರ, ಹೌದಾ, ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಕಳೆದಾಗ ಈ ಮಾರುತಗಳು ನೈಋತ್ಯದಿಂದ ಬಂದು ಬಂಗಾಳ ಕೊಲ್ಲಿಗೆ ಏನಪ್ಪಾರ ಬಂದಿರ್ತಾವ. ಯಾವುದಕ್ಕ? ಅಕ್ಟೋಬರ್ ಒಳಗ. ಅಕ್ಟೋಬರ್ ದಾಡ್ತಾ ಒತ್ತಡ ಅಧಿಕ ಆಗ್ಬಿಡ್ತೀರಿ ಇಲ್ಲಿ. ಯಾಕ? ತೆಳಗ್ ಹೊಲತ್ತು ಸೂರ್ಯ, ಅದು ಮಕರ ಸಂಕ್ರಾಂತಿ ವೃತ್ತಕ್ಕೆ ನಡೆದ, ಇಲ್ಲಿ ಒತ್ತಡ ಜಾಸ್ತಿ ಆಯ್ತು. ಒತ್ತಡ ಜಾಸ್ತಿ ಆದ ಕಾರಣಕ್ಕಾಗಿ ಈ ಮಾರುತಗಳೇನಿದ್ದಲ್ಲ ಈಶಾನ್ಯ ಮಾನ್ಸೂನ್, ಇವು ಬರೀ ಮಾರುತ ಇದ್ದಿದ್ದು ಚಂಡ ಮಾರುತವಾಗಿ ಬದಲಾವಣೆ ಆಗ್ಬಿಡ್ತಾವ್ರಿ. ಯಾವ ಮಾರುತ? ಹೌದಾ, ಅಧಿಕ ಒತ್ತಡದಿಂದ ಚಂಡಮಾರುತವಾಗಿ ಬದಲಾವಣೆ ಆಗ್ಬಿಟ್ಟು. ಚಂಡಮಾರುತ ಬದಲಾವಣೆ ಆಗಿ ಏನಾಯ್ತ್ರಿ ಅಂತ ಕೇಳಿದ್ರ, ಈ ಪೂರ್ವ ಕರಾವಳಿಯಲ್ಲಿರ್ತಕ್ಕಂಥ ರಾಜ್ಯಗಳೇನಿದಾವಲ್ಲ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು, ಇವುಗಳಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅತ್ಯಧಿಕವಾಗಿ ಏನಪ್ಪ ಹಾನಿ ಉಂಟು ಮಾಡ್ತಾವ್ರಿ. ಹಾಗಾದ್ರೆ ಬೀಸಿರ್ತಕ್ಕಂಥ ಮಾರುತಗಳು ಯಾವ್ರಿ? ಹುಡ್. ಯಾವ ಹುಡ್? ಹೌದಾ, ನೀಲಂ, ಬಿಜ್ಲಿ, ಥೇಲ್, ನಿಶಾ, ಕತ್ರಿನಾ, ಅಂಫಾನ್, ತಿತ್ಲಿ, ಹೌದಾ, ಗಜ, ಇವೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ಚಂಡಮಾರುತಗಳ್ರಿ. ಹೌದಾ, ಚಂಡಮಾರುತಗಳು. ತಿತ್ಲಿ, ಗಜ ಅಂತೂ ಸಿಕ್ಕಾಪಟ್ಟೆ ಏನಪ್ಪಾರ ಆಂಧ್ರ ಮತ್ತು ತಮಿಳುನಾಡಿಗೆ ಬಹಳಷ್ಟು ಹಾನಿ ಮಾಡ್ತದೆ. ಈಗ ನೋಡ್ರಿ, ಹೋದರ್ಸ ತಿರುಪತಿ ವೆಂಕಟರಮಣ ದೇವಾಲಯ ನೀರಾಗಿತ್ತು. ಹೌದಾ, ಈಶಾನ್ಯ ಮಾನ್ಸೂನ್ ಮಾರುತ ಅವಧಿಲಿ. ಹೌದಾ, ಅಂತ ಭಯಾನಕವಾದ ಚಂಡಮಾರುತಗಳು ಏನಪ್ಪಾರ ಯಾವಾಗ ಆಗ್ತಾವ ಅಂದ್ರೆ ಸೂರ್ಯನ ಕಿರಣಗಳು ಯಾವಾಗ ತೆಳಗ್ ಹೋಗ್ತಾವೋ ಈ ಈಶಾನ್ಯ ಮಾನ್ಸೂನ್ ಮಾರುತಗಳು ಹಿಂದೂ ಮಹಾಸಾಗರದಲ್ಲಿ ಮಾರುತ ಇದ್ದಿದ್ದು ಚಂಡಮಾರುತ ಕನ್ವರ್ಟ್ ಆಗ್ಬಿಡ್ತಾವ. ಒತ್ತಡದ ವ್ಯತ್ಯಾಸದಿಂದ ಚಂಡಮಾರುತ ಕನ್ವರ್ಟ್ ಆಗಿ ಈ ಪೂರ್ವ ಕರಾವಳಿಯಲ್ಲಿರುವ ರಾಜ್ಯಗಳಿಗೆ ಅತ್ಯಂತ ಹೆಚ್ಚು ಹಾನಿ ಉಂಟು ಮಾಡ್ತವ. ಈ ಹೆಸರು ನೀಡೋದು ಯಾವುದು ಅಂದ್ರೆ ಪರಿಸರ ಮತ್ತು ಹವಾಮಾನ ಇಲಾಖೆ. ಹವಾಮಾನ ಇಲಾಖೆಗಳೇನಪ್ಪ ಹೆಸರು ಕೊಡ್ತವ್ರಿ ಈ ಚಂಡಮಾರುತಗಳಿಗೆ. ನೋಡ್ರಿ, ಚಂಡಮಾರುತ ಎಲ್ಲವೂ ಕೂಡ ಏನಾಗಿದೆ ಅಂದ್ರ, ಹೌದಾ, ಹೆಣ್ಣು ಜೀವಿಗಳ ಹೆಸರನ್ನೇ ಒಳಗೊಂಡಿದ್ದು, ಹೆಣ್ಮಕ್ಳ ಹೆಸರು ಒಳಗೊಂಡವ್ರಿ.
ಬೀಸಿದ್ರೆ ಸರ್ವನಾಶ ಸತ್ಯಾನಾಶ ಹೋಗ್ಬೇಕು. ಹೌದ್ರಿ, ಒಪ್ಕೊಳಲ್ರಿ? ಒಪ್ಕೋತೀರಿ ನೋಡ್ರಿ. ಇದು ಈ 4 ರಾಜ್ಯಗಳು ಸರ್ವನಾಶ ಹೋಗ್ತಾವ್ರಿ. ಒಪ್ಕೊಳಲ್ರಿ ಮೇಡಮ್? ನಿಮಗೆ ಕೇಳ್ಬೇಕತ್ತು, ಒಪ್ಕೊಳಲ್ರಿ? ಹೌದ್ರಿ. ಒಂದು ಸಲ ಹುಡಿತು ಅಂತಂದ್ರೆ ಮುಗಿದು ಹೋಯ್ತ್ರಿ, ಬರ್ಬಾದ. ಹೌದ್ರಿ, ಬರ್ಬಾದ. ಇಲ್ಲಿ ಗಜ ಅನ್ನೋದಲ್ಲ ರೀ. ಹೌದಾ? ಹಿಂಗೆ ಕ್ವಶನ್ ಇರುತ್ತೆ ಅಲ್ರಿ ಸರ್, ಗಜ ಅನ್ನೋದಲ್ಲ ರೀ, ಇದು ಹೆಣ್ಣು ಆನಿ ಹೆಸರು ರೀ. ಹೌದಾ? ನೀವು ಎಲ್ಲರೂ ಟ್ರಕ್ಕಿಂಗ್ ಅದು ಹೋದಾಗ ಗಂಡು ಆನಿ ಕೈಯಾಗ ಸಿಕ್ಕ್ರಿ ಅಂದ್ರೆ ಅದು ಏನೂ ಮಾಡೋದಿಲ್ಲ ನಿಮಗೆ. ಕಾಡಾನಿ ಕೈಯಾಗ ಅದು ಗಂಡು ಆನಿ ಇತ್ತು ಅಂತಂದ್ರೆ ಅದು ಏನೂ ಮಾಡಲ್ಲ. ಸೊಂಡಲ್ ಏನಪ್ಪಾರ ಕೂದಲು ಜರ ತೆಳಗ್ ಬಂದವ, ಮ್ಯಾಲ ಮಾಡಿ ಏನಪ್ಪಾರ ತಲೆ ಮ್ಯಾಲ ಏನಪ್ಪಾರ ಕೈ ಇದು ಸೊಂಡಲ್ ಆಡಿಸಿ ಬೆನ್ನಾಗ ಬಡ್ದು ಕಳಿಸ್ತಾರಿ, ಹೋಗ್ಯಪ್ಪ ಯಾವ್ದು ಬಂದಿದ್ದೋ ನಿನಗ್ಯಾಕೆ ಕೊಲ್ಲಿಲ್ಲ ಅಂತ. ಅದೇ ಹೆಣ್ಣಾನಿ ಕೈಯಾಗ ಏನಾರ ಸಿಕ್ಕ್ರಿ ಅಂತಂದ್ರ ಬಲೆ ಬಂದಲ್ಲ ಬಾ ಅಂತ. ಹೌದಾ? ಬಲೆ ಬಂದಲ್ಲ ಬಾ ಅಂತೇಳಿ ಏನಪ್ಪಾರ ಅದ್ರ ಕೈಕಾಲದಿಂದ ಏನಪ್ಪಾರ ಗಾಲಿನಿಂದ ಕುತ್ತಿಗೆ ಮೇಲೆ ಕಾಲಿಟ್ಟು ಖಲಾಸ್ ಮಾಡ್ಬಿಡ್ತು ಹೆಣ್ಣಾನಿ ಕೈಯಾಗ ಸಿಕ್ಕ್ರ. ಅಷ್ಟು ಭಯಾನಕವಾದ ಮಾರುತ್ತಾರೆ ಇದು ಗಜ ಅನ್ನೋದು. ಹೌದಾ? ಇದು ಮತ್ತೆ ಸರ್ ಸುಮ್ ಕಾಮಿಡಿ ಹೇಳ್ತಾರಂತ ಅನ್ಕೊಳಕ್ ಹೋಗ್ಬೇಡ್ರಿ. ಹೆಣ್ಣು ಆನಿ ಹೆಸರು, ಹೆಣ್ಣು ಆನಿ ಎಷ್ಟು ದಾಳಿ ಮಾಡ್ತದೋ ಅಷ್ಟೇ ಏನಪ್ಪಾರ ಚಂಡಮಾರುತ ಇಲ್ಲಿ ದಾಳಿ ಮಾಡಿದ್ದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿಗೆ. ಆ ಕಾರಣಕ್ಕಾಗಿನೇ ಇದನ್ನು ಗಜ ಅಂತ ಏನಪ್ಪಾರ ಹೆಸರಿಟ್ಟಿದ್ದು. ನೀವು ಇದು ಫ್ಯಾಕ್ಟ್, ಇದು ಗಂಡು ಆನಿ ಸಿಕ್ಕರೆ ಅಷ್ಟೊಂದು ಹಾನಿ ಮಾಡೋದಿಲ್ಲ, ಕೊಲ್ಲದೆ ಬಿಡ್ಬೋದು. ಅದು ಹೆಣ್ಣು ಆನಿ ಕೈಯಾಗ ಅಪ್ಪಿ ತಪ್ಪಿ ಸಿಕ್ಕ್ರಿ ಖಲಾಸೆ. ಈಗ ನೀವು ನೋಡ್ರಿ, ಬಯಾಲಜಿ ಒಳಗೆ ಅನಾಫಿಲಾಸ್ ಅನ್ನುವ ಹೆಣ್ಣು ಸೊಳ್ಳೆ ಕೇಳಿದ್ರೆ ಏನೇ ಕಸ್ತದಲ್ಲ, ಹೆಣ್ಣು ಸೊಳ್ಳೆನೇ ಕಚ್ಚೋದು. ಫ್ಯಾಕ್ಟ್ರಿ ಇದು. ಹೌದಾ? ಹೆಣ್ಣು ಸೊಳ್ಳೆನೇ ಕಚ್ಚೋದು, ಗಂಡು ಸೊಳ್ಳೆ ಕಚ್ಚೋದಿಲ್ಲ. ಈಗ ನೋಡ್ರಿ, ಮನ್ಯಾಗ ಗಂಡ ಹೆಣ್ಣು ಎಡ್ಡು ಸೊಳ್ಳೆ ಇದ್ದಿರಲ್ಲ. ಗಂಡ ಹೆಣ್ಣು ಎಡ್ಡು ಸೊಳ್ಳೆ ಇರ್ತಾವ. ಗಂಡು ಸೊಳ್ಳೆ ಹೇಳ್ತದ ತನ್ನ ಈಗ ಒಂದು ಗಂಡ ಹೆಣ್ಣು ದಂಪತಿಗಳದಾವ ಅಂತ ಇಟ್ಕೋರಿ. ಹೌದಾ? ನಾನು ಬಯಾಲಜಿ ಕ್ಲಾಸ್ ಕೂಡ ಇನ್ಫಾರ್ಮ್ ಮಾಡ್ತೀನಿ, ಆ ಟೈಮ್ನಾಗ ಹೇಳೋದಿದು. ಹೌದಾ? ಈಗ ಒಂದು ಗಂಡು ಸೊಳ್ಳೆ ಅದ, ಒಂದು ಅನಾಫಿಲಾಸ್ ಅನ್ನೋದು ಹೆಣ್ಣು ಸೊಳ್ಳೆ ಅದ. ಅನಾಫಿಲಾಸ ಮತ್ತು ಒಂದು ಗಂಡು ಸೊಳ್ಳೆ 4 ಮಕ್ಕಳು ಅದ ಅಂತ ಇಟ್ಕೋರಿ. 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ಈ ಅನಾಫಿಲಾಸ್ ಅನ್ನೋ ಮಮ್ಮಿ ಏನು ಹೇಳ್ತದೆ ಗೊತ್ತ್ರಿ ಹೆಣ್ಮಕ್ಳಿಗೆ? ಹೌದಾ? ಮನ್ಯಾಗಿದ್ದವ್ರು ರಕ್ತ ಹೀರ್ ಬದುಕಬೇಕು ಮಗ, ಅದು ನಮ್ಮ ಮೂಲಭೂತ ಹಕ್ಕು ಅಂತ ಹೇಳ್ತದ್ರಿ ಇದು. ಯಾವುದು? ಅನಾಫಿಲಾಸ್. ಹೆಣ್ಣು ಸೊಳ್ಳೆ ಹೇಳ್ತದೆ ಹೆಣ್ಣು ಸೊಳ್ಳೆಗಳಿಗೆ ತನ್ನ ಮಕ್ಕಳಿಗೆ ಹೇಳ್ತದ, ಸುಮ್ಮನೆ ಕೂಡ್ಬಾರ್ದು, ಮನ್ಯಾಗಿದ್ದವ್ರು ಅದಾರಲ್ಲ ಮಾಲಾಕ್ತಿ ದೇವ್ ಇದ್ದಂಗೆ ಅದಾಳಲ್ಲ, ಆಕಿನ ರಕ್ತ ಒಂದು 2 ಡ್ರಾಪ್ ಇರೋದಿಲ್ಲ, ನಮಗೇನು ನಷ್ಟ ಅಲ್ಲತ್ತದ್ರಿ? ಹಾಲತ್ತದ. ರಕ್ತ ಹೀರು ಬದುಕಬೇಕು ಅಂತೇಳಿ ಹೆಣ್ಣು ಸೊಳ್ಳೆ ಹೇಳಿದ್ರ, ಗಂಡು ಸೊಳ್ಳೆ ಏನು ಹೇಳ್ತಂದ್ರೆ ಅವ್ರು ನಮಗೆ ಇರ್ಲಾಕ ಜಾಗ ಕೊಟ್ಟಾರ, ಮಾಲಕರ್ರಿ ಅವರು. ನಮ್ಗೆ ಇರ್ಲಾಕ ಜಾಗ ಕೊಟ್ಟಾರ. ಮನೆಗೆ ಹೂವಿನ ಗಿಡ ಅವ, ಆ ಹೂವಿನ ಗಿಡದ ಮಕರಂದ ಹೀರ್ ಬದುಕಾರ ಮಗ ಅಂತೇಳಿ ಅದು ಗಂಡು ಪರವಳಿಕೆಲ್ಲ ಹೇಳ್ತಾರದು. ಮಮ್ಮಿ ಹ್ಯಾಂಗ ಹೇಳಲ್ಲ, ಹೆಣ್ಣು ಮಕ್ಳಿಗೆ ಏನು ಹೇಳ್ತದ? ಮಾಲಕನ ರಕ್ತ ಹೀರ್ಬೇಕು, ರಕ್ತ ಹೀರೇ ಬದುಕೋದು ನಮ್ಮ ಫಂಡಮೆಂಟಲ್ ರೈಟ್ಸ್ ಅದು. ಹೌದಾ? ಅನಾಫಿಲಾಸ್ ಯಾವುದೇ ಜೀವಿ ಕಚ್ಚುತ್ತದ ಅಂತಂದ್ರೆ ಅದು ಹೆಣ್ಣೇ ಆಗಿರ್ತದ. ಮತ್ತೆ ಬೇಜಾರಾಗಿರ್ ಮತ್ತ. ಹೌದಾ? ಏನ್ ಸರ್ ನಮ್ಗೆ ಹೇಳ್ದ ಬಯಾಲಜಿಕಲ್ ಆಗಿರಿ. ಈಗ ನೊಣ ಕಸ್ತಾವ, ಕೆಲವೊಂದು ನೊಣ ಕೂಡ ಹೆಣ್ಣೆ. ಜೇನು ಹುಳ ಕಸ್ತವ, ಅದು ಹೆಣ್ಣೆ. ಹೌದಾ? ಸೊಳ್ಳೆ ಕಸ್ತವ, ಅದು ಹೆಣ್ಣೆ. ಮತ್ತು ಸ್ಯಾಂಡ್ ಫ್ಲೈ ಅಂತೇಳಿ ಒಂದು ನೊಣ ಬರ್ತೀರಿ. ಹೌದಾ? ಅದರಿಂದ ಬೇರೆ ಬೇರೆ ಏನಪ್ಪಾರ ಅತಿಸಾರ ಭೇದಿ ಅಂತ ಏನಪ್ಪಾರ ನೋಡ್ತೀವಲ್ಲ ನಾವು. ಹೌದಾ? ಆ ಸೊಳ್ಳೆ ಏನಪ್ಪಾರ ಟೆಟ್ಸೆ ನೊಣ, ಸ್ಲಿಪ್ಪಿಂಗ್ ಸಿಕ್ನೆಸ್ ಅಂತಕ್ಕಂಥ ಒಂದು ರೋಗ ಬರ್ತದೆ, ನಿದ್ರಾ ರೋಗ, ಅದು ಹೆಣ್ಣೆ. ಹೌದಾ? ಏನೇ ಮಾಡಿದ್ರು ಕೂಡ ಬರ್ಬಾದಾಗೋದು ಹೆಣ್ಣೆ. ಉದಾಹರಣೆಗೆ ಡಿಬಾಸ್ ಬರ್ಬಾದಾಗಿದ್ದು ಕೂಡ ಎಂಥ ಸೆಲೆಬ್ರಿಟಿ ಹೋಗಿ ಏನಪ್ಪ ಅಂದ್ರೆ ಜೈಲ್ನಾಗ ಕುಂತಿದ್ದು ಯಾವ ಚಂಡಮಾರುತ? ಪವಿತ್ರ ಎನ್ನುವ ಚಂಡಮಾರುತದಿಂದ ಡಿಬಾಸನ ಮರ್ಯಾದೆನೇ ಹೋಗ್ಬಿಡತ್ರಿ. ಹೋಗಿಲ್ಲ. ಹೌದಾ? ಬಿಡಲ್ರಿ ಅವನಿಗೆ, ಜೈಲಂತೂ ಫಿಕ್ಸ್. ಹೌದಾ? ಎಷ್ಟು ಯಾರು ರೆಕಾರ್ಡ್ ಇದ್ರು ತಪ್ಪೇ ಇಲ್ಲ ರೀ. ಹೌದಾ? ತಪ್ಪೇ ನೋಡ್ರಿ. ಉದಾಹರಣೆ ನೋಡ್ರಿ, ಕ್ಲಿಯರ ಮ್ಯಾಟ್ರ್ ಕ್ಲಿಯರ್ ರೀ. ಹೌದಾ? ನೋಡ್ರಿ, ಇವೆಲ್ಲವೂ ಕೂಡ ಏನಾಗ್ತಾವ ಅಂದ್ರೆ ಒತ್ತಡ ಚೇಂಜಸ್ ಆಗ್ತದೆ. ಸೂರ್ಯನ ಕಿರಣಗಳು ತೆಳಗಿಳಿತಾ ಹೋದಾಗ ಮೇಲೆ ಅಧಿಕ ಒತ್ತಡ ಉಂಟಾಗ್ತದ. ಒತ್ತಡ ಅಧಿಕ ಉಂಟಾದಾಗ ಇದು ಸಾಮಾನ್ಯ ಭೂಮಾರುತ ಆಗಿರ್ತದೆ. ಇದು ಸಾಮಾನ್ಯ ಭೂಮಾರುತ ಆಗಿದ್ದು ಇಲ್ಲಿ ಬಂದಾಗ, ಬಂಗಾಳ ಕೊಲ್ಲಿಯಲ್ಲಿ ಬಂದಾಗ ಚಂಡಮಾರುತ ಆಗ್ತದೆ. ಚಂಡಮಾರುತ ಈ 4 ರಾಜ್ಯಗಳಿಗೆ ಹಾನಿ ಉಂಟು ಮಾಡ್ತದ. ಇದು ಯಾವಾಗಲೇ ಆಗೋದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ. ಎವ್ರಿ ಅಕ್ಟೋಬರ್ ನವೆಂಬರಲ್ಲಿ ಒಂದು ಕರೆಂಟ್ ಇವೆಂಟ್ಸ್ ಅಲ್ಲಿ ಒಂದು ಹೊಸ ಚಂಡಮಾರುತದ ಹೆಸರು ಬಂದಿರ್ತದೆ. ವರ್ಷ ಅದು ಯಾವ ದೇಶ ಹೆಸರು ನೀಡ್ತು, ಎಲ್ಲಿಂದ ಬಂತು, ಎಲ್ಲವೂ ಕೂಡ ಏನಪ್ಪ ಕೊಟ್ಟಿರ್ತಾರೆ.
ಹೌದಾ ನೋಡ್ರಿ. ಹಾಗಾದ್ರೆ ಈಶಾನ್ಯ ಮಾನ್ಸೂನ್ ಮಾರುತದ ಅವಧಿಯಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಬೀಳ್ತದ ಅಂದ್ರೆ 13% ಮಳೆ ಬೀಳ್ತದೆ. ಎಷ್ಟು ಪರ್ಸೆಂಟ್ ರೀ? 13%. ಕರ್ನಾಟಕದಲ್ಲಿ ಯಾವ್ದು ಮಳೆ ಪಡ್ಕೋತೀರಿ ಅಂತ ಕೇಳಿದ್ರೆ ಬೆಂಗಳೂರು ರೀ. ಕರ್ನಾಟಕದಲ್ಲಿ ಯಾವೆರಡು ಜಿಲ್ಲೆಗಳು ಮಳೆ ಪಡಿತಾವ ಅಂದ್ರೆ ಬೆಂಗಳೂರು ಮತ್ತು ಚಾಮರಾಜನಗರ. ಹೌದಾ ಫಸ್ಟ್ ಮಳೆ ಪಡೆಯೋದು ಯಾವಾದ್ರಿ ಅಂತ ಕೇಳಿದ್ರ ಈಶಾನ್ಯ ಮಾನ್ಸೂನ್ ಮಾರುತ ಅವಧಿಯಲ್ಲಿ ಕೋರಮಂಡಲ ತೀರ. ಯಾವ ಮಂಡಲ ತೀರ? ಕೋರಮಂಡಲ ತೀರ ಅಂತ ಏನ್ಪರ್ ನೋಡ್ತೀವಿ. ಹೌದಾ ಕೋರಮಂಡಲ ತೀರ ಅತಿ ಅಧಿಕ ಏನ್ಪರ್ ಮಳೆ ಪಡೆಯೋದು ಏನ್ಪರ್ ಕಂಡು ಬರ್ತದೆ ಫಸ್ಟ್ ಟೈಮ್. ಹೌದಾ ಇದು ಭಾರತದ ವಾಯುಗುಣ ಇಲ್ಲಿಗೆ ಏನ್ಪರ್ ಕಂಪ್ಲೀಟ್ ಆಗ್ತದೆ. ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಕ್ಲಿಯರ್ ಆಗಿ? ನೋಡ್ರಿ ಅಲ್ಲಿ ಮೇನ್ ನೈಋತ್ಯ ಮಾನ್ಸೂನ್ ಮಾರುತನೇ ಸ್ವಲ್ಪ ಟಫ್ ಅನ್ಸೋದು ಎಲ್ಲರಿಗೆ ಅನ್ಸೋದು ಅದೇ. ಇದೊಂದು ಫೋಟೋ ಹೊಡೀರಿ. ಇಲ್ರಿ ಫಸ್ಟ್ ಮಳೆ ಪಡೋದು ಕೋರಮಂಡಲ ತೀರ. ಕೋರಮಂಡಲ ತೀರ ಎಲ್ಲದಂತ ಕೇಳ್ತಾರ? ತಮಿಳ್ನಾಡ್ದಾಗ ನೋಡ್ರಿ. ಹೌದಾ ತಮಿಳುನಾಡು. ಆಯ್ತ್ರಿ ನೋಡ್ರಿ ಎಲ್ಲೆಲ್ಲಿ ಯಾವ್ಯಾವ ಸೂರ್ಯನ ಕಿರಣಗಳು ಪಡ್ಕೋತಾವ ಅನ್ನೋದು ನೋಡ್ರಿ. ಸ್ವಲ್ಪ ತೆಗಿತೀನಿ ನೋಡ್ರ. ಇನ್ನೊಂದು ಕೆಲವೊಂದು ಎಕ್ಸಾಮಲ್ಲಿ ಹೆಂಗೆ ಕ್ವಶನ್ ಆಗಿದಾವ ಅಂದ್ರೆ ಯಾವಾಗ ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾವ ಅಂತಾನು ಕೇಳ್ತಾರೆ. ಮಕರ, ಸಮಭಾಜಕ, ಕರ್ಕಾಟಿಕ. ನೀವೇ ಹೇಳ್ರಿ ಸೂರ್ಯ ಇಲ್ಲದನ. ಹೌದಾ ಯಾವ ದಿನಾಂಕಕ್ಕೆ ಬೀಳ್ತಾವ್ರಿ ಮಕರ ಸಂಕ್ರಾಂತಿ ವೃತ್ತ? ಡಿಸೆಂಬರ್ 22. ಸಮಭಾಜಕ ವೃತ್ತ ಮಾರ್ಚ್ 21. ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಜೂನ್ 21. ಕರ್ಕಾಟಿಕ ಸಂಕ್ರಾಂತಿ ವೃತ್ತಕ್ಕೂ ವಾಪಸ್ ಬರ್ತದೆ ಸೂರ್ಯ ವಾಪಸ್ ಬರಲ್ಲ, ಭೂಮಿ ಬರ್ತದೆ. ಹೌದು ಮತ್ತೆ ಸಮಭಾಜಕ ವೃತ್ತಕ್ಕೆ ಬರ್ತದೆ ಸೆಪ್ಟೆಂಬರ್ 23. ಕ್ಲಿಯರ್ ರೀ? ನೋಡ್ರಿ ಈ ರೀತಿ ಏನಪ್ಪ ಅಂದ್ರೆ ಭೂಮಿ ಸೂರ್ಯನ ಸುತ್ತ ಏನಪ್ಪಾರ ರೊಟೇಟ್ ಆಗೋ ಟೈಮ್ನಾಗ ಅಂದ್ರೆ ತನ್ನನ್ನು ರೊಟೇಟ್ ಆಗೋ ಟೈಮ್ನಾಗ ಎಲ್ಲ ತನ್ನನ್ನು ಚಲಿಸೋ ಟೈಮ್ನಾಗ ಈ ರೀತಿ ಸೂರ್ಯ ಏನಪ್ಪಾರ ಇಲ್ಲಿ ಬಂದಂಗೆ ಫೀಲ್ ಆಗ್ತದ. ಹೌದಾ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ 22, ಮಾರ್ಚ್ 21ಕ್ಕೆ ಸಮಭಾಜಕ ವೃತ್ತ, ಜೂನ್ 21 ಕರ್ಕಾಟಿಕ ಸಂಕ್ರಾಂತಿ ವೃತ್ತ, ಮತ್ತೆ ಏನಪ್ಪ ಸಮಭಾಜಕ ವೃತ್ತಕ್ಕೆ ಬಂದಾಗ ಸೆಪ್ಟೆಂಬರ್ 23. ಇವು ಡೇಟ್ ಕೂಡ ಎಕ್ಸಾಮಲ್ಲಿ ಕೇಳಿದಾರ. ಈ ಡೇಟ್ ಕೂಡ ಎಕ್ಸಾಮಲ್ಲಿ 100% ಕೇಳ್ತಾರ್ರಿ. ಹೌದಾ ಡೇಟ್ನು ನಮ್ಗೆ ನೆನಪಿರ್ಬೇಕು ನೋಡ್ರಿ. ಈಗ ಎಕ್ಸಾಮಲ್ಲಿ ಇನ್ನೂ ಹೆಂಗೆ ಕೇಳ್ಬೋದು ಅಂದ್ರೆ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಭಾರತದಲ್ಲಿ ಯಾವ ಋತುಮಾನವಿರುತ್ತದೆ? ಯಾವ ಋತುಮಾನ ಇರ್ತದೆ ರೀ? ಚಳಿಗಾಲ ಇರ್ತದೆ. ಮಾರ್ಚ್ 21ರಂದು ಸೂರ್ಯನ ನೇರ ಕಿರಣ ಸಮಭಾಜಕ ವೃತ್ತದ ಮೇಲಿದ್ದಾಗ ಭಾರತದಲ್ಲಿ ಯಾವ ಋತುಮಾನವಿರುತ್ತದೆ? ಬೇಸಿಗೆ ಕಾಲ. ಕರ್ಕಾಟಿಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರವಾದ ಕಿರಣ ಇದ್ದಾಗ ಭಾರತದಲ್ಲಿ ಯಾವ ಋತುಮಾನವಿರುತ್ತದೆ? ಮಳೆಗಾಲ. ಯಾವಾಗಾಲ? ಮಳೆಗಾಲ. ಸೆಪ್ಟೆಂಬರ್ 23ರಂದು ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರವಾದ ಕಿರಣ ಇದ್ದಾಗ ಭಾರತದಲ್ಲಿ ಯಾವ ಋತುಮಾನ ಇರುತ್ತದೆ ಅಂತ ಕೇಳಿದ್ರೆ ಮಾನ್ಸೂನ್ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಕ್ಲಿಯರ್ ರೀ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಂ ಬರ್ರಿ ಮುಂದಕ್ಕೆ ಹೋಗೋಣ. ಭಾರತದ ಖನಿಜ ಸಂಪನ್ಮೂಲ ಎಂಥ ಮೂಲ ರೀ? ಹಾಂ
ಖನಿಜ ಸಂಪನ್ಮೂಲ. ಇದರಲ್ಲಿ ಖನಿಜಗಳು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ನೆಕ್ಸ್ಟ್ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ನೋಡ್ತೀವಿ. ಖನಿಜಗಳು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಯಾವ್ಯಾವ ಬರ್ತಾವ್ರಿ ಅದ್ರದಾಗ? ಖನಿಜಗಳಾಗ ನೋಡ್ರಿ, ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಅಬ್ರಕ, ಬಾಕ್ಸೈಟ್, ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಅಬ್ರಕ, ಬಾಕ್ಸೈಟ್, ಚಿನ್ನ, ಬೆಳ್ಳಿ ಮತ್ತು ವಜ್ರ. ಅದ್ರ ವಜ್ರ ಒಂದು ಇಂಗಾಲದ ಸಂಯುಕ್ತ ರೂಪ ಅದ ನೋಡ್ರಿ. ಇಲ್ಲಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದಲ್ಲಿ ನೋಡ್ರಿ, ಹೌದು, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಕಲ್ಲಿದ್ದಲು, ಪೆಟ್ರೋಲಿಯಂ, ಯುರೇನಿಯಂ, ಥೋರಿಯಂ, LPG ಗ್ಯಾಸ್ ರೀ. ನೋಡ್ರಿ, ಸೀಮೆ ಎಣ್ಣೆ ಎಲ್ಲವೂ ಬರೋದು ಇದ್ರದಾಗೆ ಬಂದಿರ್ತದ. ಹೌದಾ? ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ, ಜಲವಿದ್ಯುತ್, ಪವನ ವಿದ್ಯುತ್, ಸೌರ ವಿದ್ಯುತ್, ಉಬ್ಬರವಿಳಿತ ವಿದ್ಯುತ್, ಜೈವಿಕ ವಿದ್ಯುತ್ ಅಂತ ಏನಪ್ಪ ನೋಡ್ತೀವಿ. ಜೈವಿಕ ವಿದ್ಯುತ್ ನೋಡ್ರಿ. ಖನಿಜಗಳು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ಹೌದಾ? ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ನೋಡ್ರಿ. ಅದ್ರದಾಗ ಮೊದಲನೇದು ಏನಪ್ಪ ನಾವು ತಗೊಳ್ಳೋಣ, ಕಬ್ಬಿಣ. ಯಾವಿಣ? ಕಬ್ಬಿಣ ನೋಡ್ರಿ. ಎಲ್ಲೆಲ್ಲಿ ಕಬ್ಬಿಣ ನಿಕ್ಷೇಪ ಇದೆ ಅಂತಾನೆ ಗುರುತಿಸ್ಬೇಕ್ರಿ ಮ್ಯಾಪ್ ಒಳಗೆ. ಕಬ್ಬಿಣ ಅಂತ ನೆನಪರ್ ತಗೊಂಡಿದ್ವಿ ಈಗ. ಹೌದಾ? ಕಬ್ಬಿಣ ನೋಡ್ರಿ. ಕಬ್ಬಿಣ ಒಂದು ಏನಾಗಿದೆ ಅಂದ್ರೆ ಪ್ರಮುಖ ಲೋಹ ಆಗ್ಯದ್ರಿ, ಪ್ರಮುಖ ಲೋಹ. ಇದರ ಅದಿರುಗಳು ಯಾವ್ಯಾವು ಅಂತ ಕೇಳ್ತಾರ. ಇದರ ಅದಿರುಗಳು, ಹೌದಾ, ಅದಿರುಗಳು ಯಾವ್ಯಾವಾಗಿದಾವ? ಹೆಮಾಟೈಟ್, ಮ್ಯಾಗ್ನಾಟೈಟ್, ಲಿಮೋನೈಟ್, ಸಿಡಾರೈಟ್. ಹೌದಾ? ಹೆಮಾಟೈಟ್, ಮ್ಯಾಗ್ನಾಟೈಟ್, ಲಿಮೋನೈಟ್, ಸಿಡಾರೈಟ್ ಕಬ್ಬಿಣದ ಪ್ರಮುಖ ಅದಿರುಗಳು. ಅತ್ಯಂತ ಗುಣಮಟ್ಟದ ಅದಿರು ಯಾವುದು ಅಂತ ಕೇಳಿದ್ರೆ ಮ್ಯಾಗ್ನಾಟೈಟ್ ಅಂತ ಏನಪ್ಪ ನೋಡ್ತೀವಿ ನೋಡ್ರಿ.
ಅತ್ಯಂತ ಗುಣಮಟ್ಟದ ಮತ್ತು ಅತಿ ಹೆಚ್ಚು ಕಬ್ಬಿಣ ಅಂಶ ಹೊಂದಿರತಕ್ಕಂಥ ಒಂದು ಅದಿರು ಯಾವುದಾಗಿದೆ ಅಂತ ಕೇಳಿದ್ರೆ ಮ್ಯಾಗ್ನಾಟೈಟ್ ಅನ್ನೋದೇನು ಕಂಡು ಬರ್ತದೆ. ಹಾಗಾದ್ರೆ ಕಬ್ಬಿಣದ ನಿಕ್ಷೇಪಗಳು ಎಲ್ಲೆಲ್ಲಿದಾವ, ಯಾವ್ಯಾವ ರಾಜ್ಯದಲ್ಲಿದಾವ ಅಂತ ನೋಡ್ತಾ ಹೋದ್ರ ನೋಡ್ರಿ. ಒಡಿಸ್ಸಾ ರೀ ಅತಿ ಹೆಚ್ಚು ಕಬ್ಬಿಣ ಸಿಗ್ತಕ್ಕಂಥದ್ದು. ಇಲ್ಲಿ ಯಾವ್ಯಾವ್ದು ನೋಡ್ರಿ, ಕಿಯೋಂಜರ್, ಮಯೂರ್ಭಂಜ್, ಸುಂದರ್ಗಢ್. ಹೌದಾ, ಸುಂದರ್ಗಢ್. ಎರಡನೇದು ಜಾರ್ಖಂಡ್, ನೌಮಂಡಿ, ಸಿಂಘ್ಭೂಮ್. ಹೌದಾ, ಕಬ್ಬಿಣದ ನಿಕ್ಷೇಪ ಕಂಡು ಬರ್ತಕ್ಕಂಥ ರಾಜ್ಯಗಳ್ರಿ. ಫಸ್ಟ್ ಒಡಿಸ್ಸಾ, ಸೆಕೆಂಡ್ ಜಾರ್ಖಂಡ, ಥರ್ಡ್ ಕರ್ನಾಟಕ ರೀ. ಕರ್ನಾಟಕ ಯಾವ ನಾಟಕ? ಕರ್ನಾಟಕ. ಕರ್ನಾಟಕದಲ್ಲಿ ಎಲ್ಲೆಲ್ಲದವ್ರಿ ನಿಕ್ಷೇಪಗಳು? ಬಳ್ಳಾರಿ, ಚಿಕ್ಕಮಗಳೂರು. ಹೌದಾ, ಚಿಕ್ಕಮಗಳೂರು, ಬಳ್ಳಾರಿ, ಚಿಕ್ಕಮಗಳೂರು, ಶಿವಮೊಗ್ಗ, ಬಾಗಲಕೋಟೆ. ಹೌದಾ, ಹಾಗಾದ್ರೆ ಬಳ್ಳಾರಿ ಜಿಲ್ಲೆಯ ಎಲ್ಲೆಲ್ಲದಾವ ನಿಕ್ಷೇಪಗಳು ನೋಡ್ರಿ. ಬಳ್ಳಾರಿ ಜಿಲ್ಲೆ ಎಲ್ಲೆಲ್ಲಿ ನಿಕ್ಷೇಪ ಕಬ್ಬಿಣ ಎಲ್ಲೆಲ್ಲದ ನೋಡ್ರಿ. ಸಂಡೂರು, ನೆಕ್ಸ್ಟ್ ವಿಭೂತಿ ಗುಡ್ಡ, ದೇವಾದ್ರಿ ಶ್ರೇಣಿ, ಕುಮಾರಸ್ವಾಮಿ ಬೆಟ್ಟ. ಈ ಎಲ್ಲ ಕಡೆ ಏನದ ಅಂದ್ರೆ ಕಬ್ಬಿಣ ಸಿಗ್ತದ್ರಿ. ಇನ್ನೊಂದು ಹೊಸಪೇಟ್, ಆದ್ರೆ ಇದು ವಿಜಯನಗರ ಜಿಲ್ಲೆ ಒಳಗೆ ಅದ ನೋಡ್ರಿ. ವಿಜಯನಗರ ಜಿಲ್ಲೆ ನೋಡ್ರಿ. ಸಂಡೂರು, ವಿಭೂತಿ ಗುಡ್ಡ, ದೇವಾದ್ರಿ ಶ್ರೇಣಿ, ಕುಮಾರಸ್ವಾಮಿ ಬೆಟ್ಟ. ಹೌದಾ, ಇದೇನ್ರಿ ಕುಮಾರಣ್ಣನ ಬೆಟ್ಟ ಅದಲ್ರಿ. ಕುಮಾರಸ್ವಾಮಿ ಬೆಟ್ಟ ಕೇಳಿರ? ಖನಿಜ ಸಂಪನ್ಮೂಲದಲ್ಲಿ ಕೇಳಿದಿರಿ? ಹೌದಾ, ನೋಡ್ರಿ. ಈ ದೇವೇಗೌಡರಿಗೆ ರೇವಣ್ಣ ಹುಟ್ಟಿದ ಬಳಿಕ ಬೇಗ ಮಕ್ಕಳೇ ಆಗ್ಲಿಲ್ಲ ಅಂತ. ಹೌದಾ, ಇದನ್ನು ನಿಜವಾದ ಸ್ಟೋರಿನೇ. ಹೌದಾ, ದೇವೇಗೌಡರು ಏನು ಮಾಡಿದ್ರು, ಅವ್ರ ಮನೆಯವ್ರಿಗೆ ಕರ್ಕೊಂಡು ಬಳ್ಳಾರಿ ಜಿಲ್ಲೆ ಕುಮಾರಸ್ವಾಮಿ ಬೆಟ್ಟಕ್ಕೆ ಬಂದಿರಿ. ಕುಮಾರಸ್ವಾಮಿ ಬೆಟ್ಟಕ್ಕೆ ಬಂದು ಬೇಡ್ಕೋತಾರ, ನನಗೊಂದು ಮಗು ಹುಟ್ಲಿ, ನಿನ್ನ ಹೆಸರು ಇಡ್ತೀನಿ ನಾನು ಅಂತೇಳಿ. ಹೌದಾ, ಮಗು ಹುಟ್ಲಿ, ನಿನ್ನ ಹೆಸರೇ ಇಡ್ತೀನಿ ನಾನು ಅಂತೇಳಿ ದೇವೇಗೌಡರು ಬೇಡ್ಕೊಂಡ್ರು. ಕುಮಾರಸ್ವಾಮಿ ದೇವರು ಏನು ಮಾಡಿಬಿಟ್ಟಂದ್ರೆ ದೇವೇಗೌಡರಿಗೆ ಹೊರ ನೀಡೋನು ಮಗು ಹುಡ್ತ್ರಿ. ಮಗು ಹೆಂಗೆ ಹುಡ್ತು ಅಂದ್ರೆ ಈ ಕುಮಾರಸ್ವಾಮಿ ವಿಗ್ರಹ ಹೆಂಗದನೋ ಸೇಮ್ ಆಸ್ ಇಟ್ ಈಸ್ ಹಂಗೆ ಹುಡ್ತ್ರಿ ಇದು. ಯಾರು? ಕುಮಾರಣ್ಣವರು ಹುಟ್ಟಿಲ್ರಿ. ಎಂಥ ಅದೃಷ್ಟವಂತ ಗೊತ್ತಾ ಕುಮಾರಸ್ವಾಮಿ. ಹೌದಾ, CM ಆದ್ರು, ಕರ್ನಾಟಕ CM ಆದ್ರು, ಈಗ ಸೆಂಟ್ರಲ್ದಾಗ ಮಿನಿಸ್ಟರ್ ಆದ್ರು. ಹೌದಾ, ಏನ್ರಿ PM ಆತಾರಂತೀರಿ? ಹೌದಾ, ಎಲ್ಲಿ PM ಆಗ್ಬೇಕ್ರಿ? PM ಆಗಷ್ಟಲ್ಲ ವಯಸ್ಸೇ ಇರಲ್ಲವ್ರಿ. ಹೌದಾ, ನೋಡ್ರಿ. ಈಟೆಲ್ಲ ಕುಮಾರಸ್ವಾಮಿ ಬೆಟ್ಟದಿಂದ ಅನುಗ್ರಹ ಪಡ್ಕೊಂಡವ್ರು ಅವ್ರು ಕುಮಾರಸ್ವಾಮಿ. ಒಂದೇ ಮಿನಿಟ್ ರೀ. ಹಲೋ, ನಮಸ್ತೆ. ಹೋಗ್ಯಾಸಿ. ಹೌದು. ಹೌದಾ, ಇಲ್ಲಿ ನೋಡ್ರಿ ಕುಮಾರಸ್ವಾಮಿ. ಇವು ಎಲ್ಲವೂ ಬಳ್ಳಾರಿಯಲ್ಲಿ ಕಂಡು ಬರ್ತಕ್ಕಂಥ ನಿಕ್ಷೇಪ. ಹಾಗಾದ್ರೆ ಚಿಕ್ಕಮಗಳೂರು ನೋಡ್ರಿ, ಕೆಮ್ಮಣ್ಣಗುಂಡಿ, ಕುದುರೆಮುಖ, ಕಲ್ಹತ್ಗಿರಿ, ವರಾಹಿ ಪರ್ವತ,
ಗಂಗಾ ಮೂಲ. ಇವೆಲ್ಲ ಏನಾಗಿದೆ ಅಂದ್ರೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ನಿಕ್ಷೇಪಗಳ್ರಿ. ಹೌದಾ, ಚಿಕ್ಕಮಗಳೂರು ಮತ್ತು ಇದು ಕರ್ನಾಟಕ ಸಪ್ರೇಟ, ಭಾರತ ಸಪ್ರೇಟ್ ಮಾಡ್ರೆ ಇದು ಒಂದು ಸಪ್ರೇಟ್ ತೊಗೋಬೇಕತ್ತಿತ್ತು. ಅದಕ್ಕೆ ಎಲ್ಲವೂ ಕೂಡ ಇನ್ಕ್ಲೂಡ್ ಮಾಡತ್ತೀವಿ. ಹೌದಾ, ಶಿವಮೊಗ್ಗ ಜಿಲ್ಲೆ ನೋಡ್ರಿ, ಶಿವಮೊಗ್ಗ ಜಿಲ್ಲೆ, ಸಿದ್ದರಹಳ್ಳಿ, ಶಂಕರಗುಡ್ಡ, ಹೊಸಹಳ್ಳಿ. ಹೌದಾ, ಹೊಸಹಳ್ಳಿ, ಬಾಗಲಕೋಟೆ, ಅಮೀನ್ಗಡ್ಡ. ಯಾವ ಗಡ್ರಿ? ಅಮೀನ್ಗಡ್ಡ ಅಂತ ಏನಪ್ಪ ನೋಡ್ತೀವಿ ನೋಡ್ರಿ. ಇವು ಏನಾಗಿದಾವ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಏನಪ್ಪ ನಿಕ್ಷೇಪಗಳು. ಯಾವ ನಿಕ್ಷೇಪಗಳು? ಹೌದಾ, ಕಬ್ಬಿಣದ ನಿಕ್ಷೇಪ ನೋಡ್ರಿ. ಭಾರತದಲ್ಲೇ ಹೈಯೆಸ್ಟ್ ಕಬ್ಬಿಣ ಉತ್ಪಾದನೆ ಮಾಡೋದು ಯಾವುದು ಅಂತ ಕೇಳಿದ್ರೆ ಒಡಿಸ್ಸಾ ರೀ, ಒಡಿಸ್ಸಾದ ಕಿಯೋಂಜರ್. ಹೌದಾ, ಇಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಯಾವುದು ಅಂತ ಕೇಳಿದ್ರೆ ಹೌದಾ ಬಳ್ಳಾರಿಯ ಪ್ರಮುಖ ನಿಕ್ಷೇಪಗಳು ಇಲ್ಲಿ ನೆನಪರದವ. 3 ಜಿಲ್ಲೆಗಳು ಕರ್ನಾಟಕದಲ್ಲಿ 3 ಯಾವ್ಯಾವ ಜಿಲ್ಲೆ ಹೈಯೆಸ್ಟ್ ಕಬ್ಬಿಣ ಉತ್ಪತ್ತಿ ಮಾಡ್ತಾವ ಅಂತ ಕೇಳಿದ್ರೆ ಬಳ್ಳಾರಿ, ಹೌದಾ, ಚಿಕ್ಕಮಗಳೂರು, ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆ ಏನಪರ ಹೈಯೆಸ್ಟ್ ಏನಪರ ಇದು ಕಬ್ಬಿಣ ಏನಪರ ಉತ್ಪಾದನೆ ಮಾಡ್ತಕ್ಕಂಥದ್ದು. ಹೌದಾ, ಕಬ್ಬಿಣ. ಹಾಗಾದ್ರೆ ಪ್ರಪಂಚದಲ್ಲಿ ಅಧಿಕ ಕಬ್ಬಿಣದ ನಿಕ್ಷೇಪ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಚೀನಾ ರಾಷ್ಟ್ರ ರೀ. ಹೌದಾ, ಚೀನಾ, ಅಮೇರಿಕಾ, ನೆಕ್ಸ್ಟ್ ಅಮೇರಿಕಾ, ಚೀನಾ, ಅಮೇರಿಕಾ, ಆಸ್ಟ್ರೇಲಿಯಾ, ಭಾರತ ರೀ. ಆಸ್ಟ್ರೇಲಿಯಾ, ಭಾರತ ನೋಡ್ರಿ. ನೀವು ಕೂಡ ಇದೇ ರೀತಿನೇ ಅಂದ್ರೆ ನಾನು ನೋಟ್ಸ್ ಕೊಟ್ಟಿರ್ತೀನಿ, ನನ್ನ ನೋಟ್ಸಲ್ಲೆಲ್ಲ ಹಿಂಗೆ ಇದಾವೆ. ಹೌದಾ, ನೋಟ್ಸಲ್ಲಿ ಕೂಡ ನಾನು ಆ್ಯಸ್ ಇಟ್ ಈಸ್ ಇದೇ ರೀತಿನೇ ಪಾಯಿಂಟ್ ಮಾಡಿನೇ ಜಾಸ್ತಿ ಏನಪ್ಪ ಆನಂತರ ವಿವರಣೆ ಬರೆದಿರ್ತೀನಿ ನಾನು. ಹೌದಾ, ಇವೆಲ್ಲ ನೆನಪಿಡೋದು ಹೆಂಗ್ರಿ? ಇವು ನೆನಪಿಡೋದು ಭಾಳ ಕಷ್ಟ ಆಗ್ತದೆ. ನಿಕ್ಷೇಪ ಅದು ಎಲ್ಲೆಲ್ಲೆಲ್ಲ ಯಾವ್ಯಾವ ಅದಾವ ಅಂತೇಳಿ ಅದಕ್ಕೋಸ್ಕರ ಇಲ್ಲೇನು ಮ್ಯಾಪ್ ಹಾಕ್ಲತ್ತಿಲ್ಲ ನಿಮ್ಗೆ. ಈ ಮ್ಯಾಪ್ ಹೆಂಗದ ಹಂಗೆ ಹೋಗಿ ನೀವು ಕೂಡ ವೈಟ್ ಶೀಟ್ ಮೇಲೆ ಬರೆದು ಬಿಡ್ರಿ, ಬರೆದು ಅಂಟಿಸ್ರಿ. ನೌಕರಿ ಆಗೋ ತನಕ ಬೇಕೇ ಇಲ್ಲ ಇವೆಲ್ಲ ನಮಗೆ. ಹೌದಾ, ಬರೆದು ಅಂಟಿಸ್ಬಿಡ್ರಿ, ನೆನಪು ಉಳಿತಾವ ಅಂತ. ಹೌದಾ, ನೆಕ್ಸ್ಟ್ ನೋಡ್ರಿ, ಮ್ಯಾಂಗನೀಸ್. ಹೌದಾ, ಮ್ಯಾಂಗನೀಸ್. ಹೌದಾ, ಕಬ್ಬಿಣ ನಂತರ ಬರ್ತಕ್ಕಂಥ ಒಂದು ಪ್ರಮುಖ ಲೋಹ ಯಾವುದಾಗಿದೆ ಅಂದರೆ ಮ್ಯಾಂಗನೀಸ್ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಮ್ಯಾಂಗನೀಸ್ ಉಕ್ಕಿನ ಗಟ್ಟಿತನಕ್ಕಾಗಿ ಬಳಸುವ ಲೋಹವಾಗಿದೆ. ಏನಾಗಿದೆ? ಹೌದು, ಬಳಸುವ ಲೋಹವಾಗಿರೋದೇನಪ್ಪ ಕಂಡು ಬರ್ತದೆ. ಹಾಗಾದ್ರೆ ಮ್ಯಾಂಗನೀಸ್ನ ಅದಿರುಗಳು ಯಾವ್ಯಾವ ಇದಾವ ಅಂತ ಕೇಳ್ತಾರೆ. ಪೈರಲೋಸೈಟ್, ಬ್ರಾನೈಟ್, ಹೊಲೆಂಡೈಟ್, ಸೆಲ್ಲುಮಿಲ್ಲನ್. ಹೌದಾ, ಇವು ಏನಾಗಿದಾವ ಅಂದ್ರೆ ಮ್ಯಾಂಗನೀಸ್ನ ಅದಿರುಗಳ್ರಿ. ಕೆಲವೊಂದು ಎಕ್ಸಾಮಲ್ಲಿ ಅದಿರುಗಳೇ ಕೇಳಿಬಿಟ್ಟಿದ್ದಾರೆ. ಹೌದಾ, ಪೈರಲೋಸೈಟ್, ಬ್ರಾನೈಟ್, ಹೊಲೆಂಡೈಟ್, ಸೆಲ್ಲುಮಿಲ್ಲನ್. ಹಾಗಾದ್ರೆ ಮ್ಯಾಂಗನೀಸ್ ಎಲ್ಲಿ ಸಿಗ್ತದೆ ರೀ? ಯಾವ್ಯಾವ ಭಾಗದಲ್ಲಿ ಸಿಗ್ತದೆ? ಎಲ್ಲಿ ಕಬ್ಬಿಣ ನಿಕ್ಷೇಪ ಇದೆನೋ ಅಲ್ಲೇ ಹೈಯೆಸ್ಟ್ ಮ್ಯಾಂಗನೀಸ್ ಸಿಗೋದು. ಹೌದಾ, ಹಾಗಾದ್ರೆ ಒಡಿಸ್ಸಾದೊಳಗೆ ಮ್ಯಾಂಗನೀಸ್ ಸಿಗೋದು ಎಲ್ಲದ? ಯಾವ್ದ್ರಿ? ಹೌದಾ, ಒಡಿಸ್ಸಾದೊಳಗೆ ಇಲ್ಲೇ ಮಾರ್ಕ್ ಮಾಡ್ತೀನಿ ನೋಡ್ರಿ, ಮತ್ತೆ ಬರೆಯೋದು ಬೇಡ. ಹೌದಾ, ಒಡಿಸ್ಸಾದೊಳಗೆ ಮ್ಯಾಂಗನೀಸ್ ಸಿಗೋದು ಎಲ್ಲಿ ಅಂತ ಕೇಳಿದ್ರೆ ಸುಂದರ್ಗಢ. ಯಾವ ಗಡ್ರಿ? ಸುಂದರ್ಗಢ. ಹೌದಾ, ನೆಕ್ಸ್ಟ್ ಜಾರ್ಖಂಡ್ ಒಳಗೆ ಮ್ಯಾಂಗನೀಸ್ ಎಲ್ಲಿ ಸಿಗ್ತದೆ ರೀ? ಹೌದಾ, ಸಿಂಗ್ಭೂಮ್. ಹೌದಾ, ಜಾರ್ಖಂಡ್ ಒಳಗೆ ಮ್ಯಾಂಗನೀಸ್ ಸಿಗೋದು ಎಲ್ಲಿ ಅಂತ ಕೇಳಿದ್ರೆ ಸಿಂಗ್ಭೂಮ್. ಹೌದಾ, ಇಲ್ಲಿ ಬಳ್ಳಾರಿ ಒಳಗೆ ಮ್ಯಾಂಗನೀಸ್ ಸಿಗೋದು ಎಲ್ರಿ? ಸಂಡೂರು. ಹೌದಾ, ಸಂಡೂರು. ಈ ಚಿಕ್ಕಮಗಳೂರು ಒಳಗೆ ಎಲ್ಲಿ ಮ್ಯಾಂಗನೀಸ್ ಸಿಗ್ತದೆ ರೀ? ಹೌದಾ, ಕೆಮ್ಮಣ್ಣಗುಂಡಿ.
ಹೌದಾ, ಕೆಮ್ಮಣ್ಣುಗುಂಡಿ, ಹೌದಾ, ಎಲ್ಲಿ ಚಿಕ್ಕಮಂಗ್ಳೂರ್ ಒಳಗ. ಹಾಗಾದ್ರೆ ಕೆಲವೊಂದು ಪ್ಲೇಸ್ಗಳೇನಪ್ಪ ಎಕ್ಸ್ಟ್ರಾ ಅದಾವ್ರಿ. ಮ್ಯಾಂಗನೀಸ್ ಎಲ್ಲಿ ಸಿಗ್ತಾವ ನೋಡ್ರಿ. ಮ್ಯಾಂಗನೀಸ್ ಸಿಗ್ತಕ್ಕಂಥ ಪ್ಲೇಸ್ಗಳಿದಾವ್ರಿ. ಮಹಾರಾಷ್ಟ್ರ ರೀ. ಮಹಾರಾಷ್ಟ್ರದ ಭಂಡಾರ, ಹೌದಾ, ಭಂಡಾರ ಮತ್ತು ಠಾಣಾ, ಹೌದಾ, ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ಶಿವಮೊಗ್ಗ ಹೊರತುಪಡಿಸಲು ಎಲ್ಲಿ ಸಿಗ್ತಾವ ನೋಡ್ರಿ. ಉತ್ತರ ಕನ್ನಡದ ಉಸ್ಕಾಂಡ್ ಲೋಂಡಾದಲ್ಲಿ ಸಿಗ್ತಾವ್ರಿ. ಹೌದಾ, ಉತ್ತರ ಕನ್ನಡ ಜಿಲ್ಲೆಯ ಉಸ್ಕಾಂಡ್ ಮತ್ತು ಲೋಂಡಾ. ಶಿವಮೊಗ್ಗ ಒಳಗೆ ಇನ್ನೊಂದು ಪ್ಲೇಸ್ ಬರ್ತದ, ಕುಂಸಿ. ಹೌದಾ, ಶಿವಮೊಗ್ಗದೊಳಗ ಕುಂಸಿ. ಹೌದಾ, ನೆಕ್ಸ್ಟ್ ನೋಡ್ರಿ. ಮಧ್ಯಪ್ರದೇಶ್ ಬಾಲ್ಘಾಟ್ ಮತ್ತು ಜಬ್ಬಲ್ಪುರ್. ಹೌದಾ, ಬಾಲ್ಘಾಟ್ ಮತ್ತು ಜಬ್ಬಲ್ಪುರ್ ಒಳಗೇನು ಸಿಗ್ತೀರಿ ಮ್ಯಾಂಗನೀಸ್. ಹೌದಾ, ನೋಡ್ರಿ ಎಲ್ಲೆಲ್ಲಿ: ಸುಂದರ್ಘಡ್ಡ, ಸಿಂಗ್ಭೂಮ, ಸಂಡೂರು, ಕೆಮ್ಮಣ್ಣುಗುಂಡಿ. ಹೌದಾ, ಉತ್ತರ ಕನ್ನಡದಲ್ಲಿ ಉಸ್ಕಾಂಡ್, ಲೋಂಡಾ. ಶಿವಮೊಗ್ಗದಲ್ಲಿ ಎಕ್ಸ್ಟ್ರಾ ಒಂದೇನು ಕುಂಸಿ. ಹೌದಾ, ಮಹಾರಾಷ್ಟ್ರದಲ್ಲಿ ಭಂಡಾರ ಮತ್ತು ಠಾಣಾ. ಮಧ್ಯಪ್ರದೇಶ ಬಾಲ್ಘಾಟ್, ಜಬ್ಬಲ್ಪುರ್. ಯಾವ ಪುರಿ? ಇವು ಮ್ಯಾಂಗನೀಸ್ನ ನಿಕ್ಷೇಪಗಳು. ಹಾಗಾದ್ರೆ ಮ್ಯಾಂಗನೀಸ್ ಎಲ್ಲಿ ಜಾಸ್ತಿ ಸಿಗ್ತೀರಿ ಪ್ರಪಂಚದಲ್ಲಿ ಅಂತ ನೋಡ್ತಾ ಹೋದ್ರ, ಇದು ರಷ್ಯಾ ದೇಶದ ಸೈಬೇರಿಯಾ ಮತ್ತು ಕಜಕಿಸ್ತಾನದಲ್ಲಿ ಮ್ಯಾಂಗನೀಸ್ ಸಿಗ್ತದೆ. ಸೈಬೀರಿಯಾ ಮತ್ತು ಕಜಕಿಸ್ತಾನ ಒಳಗೆ ಮ್ಯಾಂಗನೀಸ್ ಬರೋದು ಕಂಡು ಬರ್ತದೆ. ಹೌದಾ, ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಯಾವ ಲೋಹ ಅದು ನೋಡ್ರಿ? ತಾಮ್ರ ಅದ ರೀ. ಹೌದಾ, ತಾಮ್ರಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮಿಶ್ರ ಲೋಹ ಅಂತ ಕರಿತೀವಿ. ಯಾಕ್ರಿ ಮಿಶ್ರ ಲೋಹ ಅಂತ ಕರಿತೀರಿ ಅಂದ್ರೆ, ಚಿನ್ನದ ಉತ್ಪಾದನೆಯಲ್ಲಿ ಅಂದ್ರೆ ಚಿನ್ನದ ಆಭರಣ ತಯಾರಿಕೆಯಲ್ಲಿ 2% ತಾಮ್ರ ಮಿಕ್ಸ್ ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಏನಿರ್ತದಲ್ಲ, ಭಾಳ ಮೃದು ಇರ್ತದೆ, ಆಭರಣ ಆಗೋದಿಲ್ಲ. ಆಗ್ತವೇನ್ರಿ? ಆಗೋದಿಲ್ಲ. 2% ತಾಮ್ರ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಹೌದಂದ್ರೆ 22 ಕ್ಯಾರೆಟ್ದಿಂದನೇ ಎಲ್ಲವೂ ಆಭರಣ ರೆಡಿ ಆಗೋದು. ಹೌದಾ, 2% ತಾಮ್ರ ಚಿನ್ನದ ಉತ್ಪಾದನೆ ಚಿನ್ನದ ಆಭರಣ ತಯಾರಿಕೆಯಲ್ಲಿ ಮಿಕ್ಸ್ ಮಾಡೋ ಕಾರಣಕ್ಕಾಗಿ ಇದನ್ನು ಮಿಶ್ರ ಲೋಹ ಅಂತ ಕರಿತೀವಿ. ಯಾವ ಲೋಹ ರೀ? ಹೌದಾ, ಮಿಶ್ರ ಲೋಹ ಅಂತ ಕರಿತೀವಿ. ಹಾಗಾದ್ರೆ ತಾಮ್ರದ ಪ್ರಮುಖ ಅದಿರುಗಳು ಯಾವ್ಯಾವ ಇದಾವ್ರಿ ನೋಡ್ರಿ? ಚಾಲ್ಕೋಫೈರೈಟ್, ಹೌದಾ, ಕ್ರೂಪೈಟ್, ಮೆಲಾಚೈಟ್, ಕ್ರೂಪೈಟ್, ಚಾಲ್ಕೋಫೈರೈಟ್, ಅಜೂರೈಟ್. ಯಾವ ರೈಟ್ ರೀ? ಅಜೂರೈಟ್. ಚಾಲ್ಕೋಫೈರೈಟ್, ಕ್ರೂಪೈಟ್, ಮೆಲಾಚೈಟ್, ಅಜೂರೈಟ್ ಅಂತ ನೋಡ್ತೀವಿ. ಯಾವ್ದ್ರ ಅದಿರಿದು ಅಂದ್ರೆ ತಾಮ್ರದ ಅದಿರುಗಳು. ಹಾಗಾದ್ರೆ ತಾಮ್ರ ಎಲ್ಲೆಲ್ಲಿ ಸಿಗ್ತದ್ರಿ ಅದು ನೋಡ್ಬೇಕಲ್ಲ ಈಗ. ಹೌದಾ, ಬಿಹಾರದ
ಮೋಸಂಬಿ ಮತ್ತು ಸಾರ್ದ್ರ. ಹೌದಾ, ಬಿಹಾರದ ಮೋಸಂಬಿ ಮತ್ತು ಸಾರ್ದ್ರ. ಮೋಸಂಬಿ ಸಾರ್ದ್ರ ರೀ, ಯಾವುದು? ಬಿಹಾರ್. ನೆಕ್ಸ್ಟ್ ನೋಡ್ರಿ, ರಾಜಸ್ಥಾನ. ರಾಜಸ್ಥಾನದ ಖೇತ್ರಿ ರೀ. ಹೌದಾ, ರಾಜಸ್ಥಾನದ ಖೇತ್ರಿ. ಹೌದಾ, ಭಾರತದ ಅತ್ಯಂತ ದೊಡ್ಡ ತಾಮ್ರದ ಗಣಿ ಇದು. ಹೌದಾ, ರಾಜಸ್ಥಾನದ ಖೇತ್ರಿ ನೋಡ್ರಿ. ನೆಕ್ಸ್ಟ್, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್. ತಾಮ್ರದ ಗಣಿ ಇದೆ ನೋಡ್ರಿ ಇಲ್ಲೂ ಕೂಡ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ. ಕರ್ನಾಟಕ ಈ ಕಡೆ ತೋತೀನಿ ನೋಡ್ರ, ಕರ್ನಾಟಕದ ಚಿತ್ರದುರ್ಗ. ಯಾವ ದುರ್ಗ? ಚಿತ್ರದುರ್ಗ. ಯಾದಗಿರಿ. ಯಾದಗಿರಿ. ನೆಕ್ಸ್ಟ್ ಹಾಸನ. ಹೌದಾ, ಹಾಸನ ನೋಡ್ರಿ. ಈ 3 ಜಿಲ್ಲೆ ಒಳಗೆ ಏನಪ್ಪ ತಾಮ್ರ ಸಿಗ್ತದ್ರಿ ಕರ್ನಾಟಕದೊಳಗೆ. ಯಾವ್ಯಾವ ಗಣಿಗಳು ಇಲ್ಲಿಂದು? ಚಿತ್ರದುರ್ಗದ ಇಂಗದಾಳೂರು. ಕರ್ನಾಟಕದ ಖೇತ್ರಿ ಅಂತ ಕರೀತಾರೆ ಇದಕ್ಕೆ. ಯಾವುದಕ್ಕ? ಇಂಗದಾಳೂರ್ಕ. ಯಾದಗಿರಿಯ ತಿಂತಣಿ. ಯಾದಗಿರಿಯ ತಿಂತಣಿ. ಹಾಸನ ಜಿಲ್ಲೆಯ ಕಾಲಾಡಿ. ಹಾಸನ ಜಿಲ್ಲೆಯ ಕಾಲಾಡಿ. ಯಾದಗಿರಿ ಜಿಲ್ಲೆಯ ತಿಂತಣಿ. ಚಿತ್ರದುರ್ಗ ಜಿಲ್ಲೆಯ ಇಂಗದಾಳೂರು. ಯಾವದಾಳೂರು? ಇಂಗದಾಳೂರು. ಬಹಳಷ್ಟು ಏನಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಹೆಂಗೆ ಭಾರತದಾಗ ಎಷ್ಟು ದೊಡ್ಡ ಗಣಿ ಯಾವ್ದದು ಖೇತ್ರಿನೋ ಆ ರೀತಿ ಕರ್ನಾಟಕದಲ್ಲಿ ದೊಡ್ಡ ಗಣಿ ಯಾವ್ದಾಗಿದೆ ಅಂದ್ರೆ ಇಂಗದಾಳೂರು ಅಂತ ಏನಪ್ಪ ನೋಡ್ತೀವಿ. ಯಾವದಾಳೂರು ರೀ? ಹೌದಾ, ಇಂಗದಾಳೂರು. ಇದು ಕರ್ನಾಟಕದ ಖೇತ್ರಿ ಎಂದು ಕರೆಯಲ್ಪಡುವ ಗಣಿ ಯಾವುದು ಅಂತ ಕೇಳಿದ್ರೆ ಇಂಗದಾಳೂರು ಗಣಿ ಏನಪ್ಪ ಕಂಡು ಬರ್ತದ. ಹೌದಾ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೆ ನೋಡ್ರಿ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ತಾಮ್ರ ಸಿಗೋದು ಎಲ್ರಿ ಅಂತ ಕೇಳಿದ್ರ, ಹೌದಾ, ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿಲಿ ದೇಶ ರೀ. ಹೌದಾ, ಚಿಲಿ ದೇಶದಲ್ಲಿ ಹೈಯೆಸ್ಟ್ ಏನಪ್ಪ ತಾಮ್ರ ಸಿಗ್ತದ್ರಿ. ಹೌದಾ, ತಾಮ್ರದ ನಿಕ್ಷೇಪಗಳಿರೋದು ಚಿಲಿ ದೇಶದಲ್ಲಿ ಬಹಳಷ್ಟು ಅದಾವ ನೋಡ್ರಿ. ನೀವು ಭಾರತದ ಮ್ಯಾಪ್ ಹಾಕಿ ಹಿಂಗೆ ಗುರುತಿಸ್ಬೇಕ್ರಿ, ಅಂದ್ರೆ ನೆನಪುಳಿತಾವ. ಇಲ್ಲ ಅಂದ್ರೆ ಇವು ಗಣಿಗಳು, ನಿಕ್ಷೇಪಗಳು ಇವು ಕೂಡ ತಲೆ ಖರಾಬ್ ಕ್ವಶನ್ಗಳು ಇವು ಎಲ್ಲ. ಹೌದಾ, ನೆನಪುಳಿಯಲ್ಲ ಇವು. ಹೌದಾ, ನೆಕ್ಸ್ಟ್ ಬರ್ರಿ. ಬಾಕ್ಸೈಟ್. ಯಾವ ಸೈಟ್ ರೀ? ಬಾಕ್ಸೈಟ್ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಯಾವ್ದ್ರಿ? ಬಾಕ್ಸೈಟ್. ಆಯ್ತಾ ನೋಡ್ರಿ. ಈ ಬಾಕ್ಸೈಟ್ ಏನದ ಅಂತಂದ್ರ ಇದರಿಂದ ತಯಾರಾಗ್ತಕ್ಕಂಥ ಒಂದು ಲೋಹ ಯಾವ್ದಾಗಿದೆ ಅಂದ್ರೆ ಅಲ್ಯೂಮಿನಿಯಂ ರೀ. ಯಾವ ಮಿನಿಯಂ? ಹೌದಾ, ಅಲ್ಯೂಮಿನಿಯಂ ಏನಪ್ಪ ತಯಾರಾಗ್ತದ. ಹೌದಾ, ಈ ಅಲ್ಯೂಮಿನಿಯಂ ಲೋಹಕ್ಕ ಅಥವಾ ಮತ್ತು ಬಾಕ್ಸೈಟ್ ಆದ್ರೂ ಕೊಡ್ಬೋದು, ಅಲ್ಯೂಮಿನಿಯಂ ಆದ್ರೂ ಕೊಡ್ಬೋದು. ಅಲ್ಯೂಮಿನಿಯಂ ಲೋಹಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ 20ನೇ ಶತಮಾನದ ಅಚ್ಚರಿಯ ಲೋಹ ಅಂತ ಕರಿತೀವಿ. ಯಾಕ್ರಿ ಹಂಗ್ಯಾಕೆ ಕರಿತೀರಿ 20ನೇ ಶತಮಾನದ ಅಚ್ಚರಿಯ ಲೋಹ ಅಂತ ಯಾಕೆ ಕರಿತೀರಿ ಅಂತ ಕೇಳಿದ್ರ, ಇದು ಮನೆಯ ಪಾತ್ರೆ ಹಿಡ್ಕೊಂಡು ಕೃತಕ ಉಪಗ್ರಹದ ಕವರ್ ಕೂಡ ಅಲ್ಯೂಮಿನಿಯಂದಿಂದನೇ ರೆಡಿ ಆಗ್ತಾವ. ಮನ್ಯಾಗ ಅನ್ನ ಮಾಡಕ್ಕೆ ಯಾವ್ದು ಪಾತ್ರೆ ಬೇಕ್ರಿ? ಅಲ್ಯೂಮಿನಿಯಂನೇ ಬೇಕು. ಸ್ಟೀಲ್ ಪಾತ್ರೆದಾಗ ಇಟ್ಟರೆ ಅನ್ನ ಚಂದ ಆಗಲ್ಲ. ಆಗ್ತದೇನ್ರಿ? ಆಗೋದಿಲ್ಲ. ಕೃತಕ ಉಪಗ್ರಹಕ್ಕೆ ಕವರ್ ಕೂಡ ಅಲ್ಯೂಮಿನಿಯಂ ಇಂದನೇ ರೆಡಿ ಆಗುವ ಕಾರಣಕ್ಕಾಗಿ ಅಲ್ಯೂಮಿನಿಯಂ ಅತ್ಯಂತ ಬೇಡಿಕೆ ಇರತಕ್ಕಂಥ ಒಂದು ಲೋಹ. ಮತ್ತು ವಿದ್ಯುತ್ ಕ್ಷೇತ್ರದಲ್ಲೂ ಕೂಡ ಹೈಯೆಸ್ಟ್ ಬೆಲೆ ಬಾಳುವಂತ ಬೇಡಿಕೆ ಇರತಕ್ಕಂಥ ಒಂದು ಲೋಹ ಯಾವ್ದಾಗಿದೆ ಅಂದ್ರೆ ಅಲ್ಯೂಮಿನಿಯಂ. ಈಗ ನೋಡ್ರಿ, ವಿದ್ಯುತ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಲೋಹ ಯಾವುದು ಅಂತ ಕೇಳ್ತಾರ, ಅಲ್ಯೂಮಿನಿಯಂ ರೀ. ಈಗ ನಾವು ಹೊರಗಿನ ಕಂಬದಿಂದ ವೈರ್ ತರಬೇಕಾದ್ರೆ ಅಲ್ಯೂಮಿನಿಯಂ ವೈರಿಂದ ತೊಗೊಂಬರ್ತೀವಿ ರೀ. ಸರ್ವಿಸ್ ವೈರ್ ಅಂತೀವಲ್ಲ,
ಅದ್ರದಾಗ ಲೋಹ ಯಾವ್ದು ಇರ್ತಾನತ್ರಿ, ಅಲ್ಯೂಮಿನಿಯಂ ಇರ್ತದ. ಒಳಗೆ ಬಂದಾದ ಬಳಿಕ ತಾಮ್ರ ರೀ, ಒಳಗೆಲ್ಲ ಲೈಟ್ ಏನಿದ್ದಿರ್ತಾವ ಆಗ್ಯಾವಲ್ಲ, ಇದ್ರದಾಗ ತಾಮ್ರ ಕಾಪರ್ ಇರ್ತದ. ಎರಡನೇ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥ ವಿದ್ಯುತ್ ಕ್ಷೇತ್ರದಲ್ಲಿ ಎರಡನೇ ಅತಿ ಹೆಚ್ಚು ಬಳಕೆ ಆಗುವ ಲೋಹ ಯಾವುದು ಅಂತ ಕೇಳಿದ್ರೆ ತಾಮ್ರ. ಮೊದಲನೇ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥ ಲೋಹ ಯಾವುದು ಅಂತ ಕೇಳಿದ್ರೆ ಅಲ್ಯೂಮಿನಿಯಂ. ಹಾಗಾದ್ರೆ ಯಾವ ಲೋಹದಲ್ಲಿ ಅತಿ ಹೆಚ್ಚು ವಿದ್ಯುತ್ ಪ್ರವಾಹವಾಗ್ತದ ಅಂತ ಕೇಳಿದ್ರೆ ಬೆಳ್ಳಿ. ಹೌದಾ, ಬೆಳ್ಳಿ ನೋಡ್ರಿ. ಇದಕ್ಕೆ 20ನೇ ಶತಮಾನದ ಅಚ್ಚರಿಯ ಲೋಹ. ಯಾವ ಅಚ್ಚರಿಯ ಲೋಹ? ಅಚ್ಚರಿಯ ಲೋಹ ಅಂತ ಕರಿತೀವಿ. ಹಾಗಾದ್ರೆ ಈಗ ಬಾಕ್ಸೈಟ್ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಫಸ್ಟ್ ಅದ ರೀ? ಅದನ್ನು ನೋಡೋಣ. ನೋಡ್ರಿ ಯಾವ ರಾಜ್ಯ ಫಸ್ಟ್ ಅದ ನೋಡ್ರಿ, ಒಡಿಸ್ಸಾನೇ ಫಸ್ಟ್ ಅದ ರೀ. ಹೌದಾ, ಒಡಿಸ್ಸಾ. ಈಚೆ ಕಡೆ ಬರೀತೀನಿ ನೋಡ್ರ, ಈ ಕಡೆ ತೋತೀನಿ. ಕಲರ್ ಸ್ವಲ್ಪ ಚೇಂಜ್ ಮಾಡೋಣೇನು, ಎಲ್ಲ ಒಂದೇ ಕಲರ್ ಅಲ್ಲತ್ತವ. ಹೌದಾ, ಒಡಿಸ್ಸಾದ ಕಾಳಹಸ್ತಿ. ಒಡಿಸ್ಸಾದ ಕಾಳಹಸ್ತಿ ಮತ್ತು ಹಿರಾಕುಡ್ಡ. ಹೌದಾ, ಬಾಕ್ಸೈಟ್ ನಿಕ್ಷೇಪಗಳು ಕಂಡು ಬರೋದ್ರಿ. ಹೌದಾ, ಒಡಿಸ್ಸಾದ ಕಾಳಹಸ್ತಿ ಮತ್ತು ಹಿರಾಕುಡ್ಡ. ಯಾವ ಕುಡ್ರಿ? ಹಿರಾಕುಡ್ಡ. ಸೆಕೆಂಡ್ ಯಾವ್ದ ರೀ? ಜಾರ್ಖಂಡ್ ಅದ ರೀ. ಹೌದಾ, ಸೆಕೆಂಡ್ ಯಾವ್ದು ಅಂದ್ರೆ ಜಾರ್ಖಂಡ. ಇಲ್ಲಿ ತಗೋತೀನಿ ನೋಡ್ರ ಲೈನ್. ಜಾರ್ಖಂಡ್ ಯಾವ್ದ್ರಿ ಅಂದ್ರೆ ಪಲಮಾವು ಮತ್ತು ರಾಂಚಿ. ಹೌದಾ, ಪಲಮಾವು ಮತ್ತು ರಾಂಚಿ ಪ್ರದೇಶಗಳೇನಾಗಿದಾವ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಅತಿ ಹೆಚ್ಚು ಏನಪ್ಪ ಬಾಕ್ಸೈಟ್ ದೊರೀತಾವ್ರಿ. ನೆಕ್ಸ್ಟ್ ಕರ್ನಾಟಕ. ಯಾವ ನಾಟಕ? ಕರ್ನಾಟಕ. ಮತ್ತಿಲ್ಲಿ ಬಂದೇವೆ ನೋಡ್ರಿ ನಾವು ನಮ್ಮ ಪ್ರದೇಶಕ್ಕೆ. ಕರ್ನಾಟಕದಲ್ಲಿ ಏಕೈಕ ಜಿಲ್ಲೆ ರೀ ಯಾವುದು? ಬೆಳಗಾವಿ. ಬೆಳಗಾವಿ ಬಿಟ್ರೆ ಎಲ್ಲಿ ಬಾಕ್ಸೈಟ್ ಸಿಗಲ್ರಿ. ಬೆಳಗಾವಿಯ ಖಾನಾಪುರ. ಯಾವ ಪೂರ್ ರೀ? ಹೌದಾ, ಬೆಳಗಾವಿಯ ಖಾನಾಪುರ ಅಂತ ಏನಪ್ಪ ನೋಡ್ತೀವಿ. ಈ ಖಾನಾಪುರ ಒಳಗೆ ಅತಿ ಹೆಚ್ಚು ಬಾಕ್ಸೈಟ್ ಏನಪ್ಪ ಸಿಗ್ತದೆ ರೀ. ಹೌದಾ, ಅತಿ ಹೆಚ್ಚು ಬಾಕ್ಸೈಟ್ ಏನಪ್ಪ ಸಿಗ್ತದೆ. ಖಾನಾಪುರ ಯಾವುದಕ್ಕೆ ಪ್ರಸಿದ್ಧ ಅದ ಅಂತ ಕೇಳ್ತಾರೆ? ಬಾಕ್ಸೈಟಿಗೆ ಪ್ರಸಿದ್ಧ ಅದ ರೀ. ಹೌದಾ, ನೆಕ್ಸ್ಟ್ ನೋಡ್ರಿ ಮಧ್ಯಪ್ರದೇಶ ರೀ. ಎಲ್ಲದ? ಇಲ್ಲದ ಮಧ್ಯಪ್ರದೇಶ. ಜಬ್ಬಲ್ಪುರ್ ರೀ. ಜಬ್ಬಲ್ಪುರ್. ಇಲ್ಲೂ ಕೂಡ ಬಾಕ್ಸೈಟ್ ಏನಪ್ಪ ಸಿಗ್ತದೆ. ಹೌದಾ, ಹೌದಾ, ಬಾಕ್ಸೈಟ್ ಏನಪ್ಪ ಸಿಗ್ತದೆ. ನೆಕ್ಸ್ಟ್ ನೋಡ್ರಿ ಮಹಾರಾಷ್ಟ್ರ. ಯಾವ ರಾಷ್ಟ್ರ? ಹೌದಾ, ಮಹಾರಾಷ್ಟ್ರ. ಈ ಕಡೆ ಬರೀತೀನಿ ನೋಡ್ರಿ. ಮಹಾರಾಷ್ಟ್ರದ ರತ್ನಗಿರಿ. ರತ್ನಗಿರಿ ಮತ್ತು ಠಾಣಾ. ಇಲ್ಲೂ ಕೂಡ ಬಾಕ್ಸೈಟ್ ಸಿಗ್ತದೆ. ಹೌದಾ, ಹೈಯೆಸ್ಟ್ ಸಿಗೋದಲ್ಲಿ ಅಂತ ಕೇಳಿದ್ರೆ ಒಡಿಸ್ಸಾ. ಹೌದಾ, ಒಡಿಸ್ಸಾದ ಕಾಳಹಸ್ತಿ ಮತ್ತು ಹಿರಾಕುಡ್ಡ. ಹೌದಾ, ಸೆಕೆಂಡ್ ಪಲಮಾವು ಮತ್ತು ರಾಂಚಿ. ಥರ್ಡ್ ಬೆಳಗಾವಿ. ಬೆಳಗಾವಿಯ ಖಾನಾಪುರ. ಖಾನಾಪುರ್ನಲ್ಲಿ ಇಂಡಿಯನ್ ಅಲ್ಯೂಮಿನಿಯಂ ಕೈಗಾರಿಕೆ ಕಂಡು ಬರ್ತದೆ. ಅಲ್ಲಿ ಸಿಗ್ತಕ್ಕಂಥ ಬಾಕ್ಸೈಟ್ ಏನು ಮಾಡ್ತಾರೆ ಅಂದ್ರೆ ಅಲ್ಯೂಮಿನಿಯಂ ಕೈಗಾರಿಕೆ ಒಳಗೆ ಹಾಕಿ ಅಲ್ಯೂಮಿನಿಯಂ ತಯಾರು ಮಾಡಿಬಿಡ್ತಾರೆ. ಹೌದಾ, ಅಲ್ಯೂಮಿನಿಯಂ ತಯಾರು ಮಾಡ್ತಾರೆ. ಅಲ್ಯೂಮಿನಿಯಂ ತಯಾರು ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ವಿದ್ಯುತ್ ಕಂಪನಿಗಳ ಕೈಗಾರಿಕೆಗಳಿದಾವೆ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಹೌದಾ, ನೋಡ್ರಿ ಪ್ರಪಂಚದಲ್ಲಿ ಬಾಕ್ಸೈಟ್ ಉತ್ಪಾದನೆಯಲ್ಲಿ ಯಾವ್ದ ರೀ ಅಂತ ನೋಡಿದ್ರ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ದೊರೆಯೋದು ಕಜಕಿಸ್ತಾನ್ ರೀ. ಹೌದಾ, ಕಜಕಿಸ್ತಾನ ಏಷ್ಯಾ ಖಂಡದಲ್ಲಿ. ಹೌದಾ, ಪ್ರಪಂಚದಲ್ಲೇ ಹೈಯೆಸ್ಟ್ ಉತ್ಪಾದನೆ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. ಹೌದಾ, ಪ್ರಪಂಚದಲ್ಲೇ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ದೇಶ ಯಾವುದಾಗಿದೆ ಅಂದ್ರೆ ಆಸ್ಟ್ರೇಲಿಯಾ ದೇಶ. ಆಸ್ಟ್ರೇಲಿಯಾ. ಯಾವೇಲಿಯಾ? ಹೌದಾ, ಆಸ್ಟ್ರೇಲಿಯಾ ಬಾಕ್ಸೈಟ್. ಹೌದಾ, ನೆಕ್ಸ್ಟ್ ಯಾವ್ದು ಅಂದ್ರೆ ಅಬ್ರಕರಿ. ಅಬ್ರಕ ಅಂತ ಏನಪ್ಪ ನೋಡ್ತೀವಿ. ಅಬ್ರಕಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಾಗೆ ಬಂಗಾರ ಅಂತ ಕರಿತೀವಿ.
ಅಥವಾ ಉಮಾ ಗೋಲ್ಡ, ಉಷಾ ಗೋಲ್ಡ ಇವೇನಂತಾರಲ್ಲ ಅಂಥವೆಲ್ಲ ರೆಡಿ ಆಗೋದೆಲ್ಲ ಇದ್ರದ್ದೇ ಆಗಿರ್ತಾವೆ. ಅದು ಅಬ್ರಕದಿಂದ. ಈ ಅಬ್ರಕಕ್ಕೂ ಕೂಡ ಅದಿರುಗಳಿದಾವ್ರಿ. ವಿದ್ಯುತ್ ನಿರೋಧಕ ಗುಣ ಹೊಂದಿರುವ ಲೋಹ ಯಾವುದಾಗಿದೆ ಅಂತ ಕೇಳಿದ್ರೆ ಅಬ್ರಕ. ಇದರಲ್ಲಿ ವಿದ್ಯುತ್ ಪ್ರವಾಹ ಆಗೋದಿಲ್ಲ. ವಿದ್ಯುತ್ ಪ್ರವಾಹ ಆಗದೇ ಇರುವ ಕಾರಣಕ್ಕಾಗಿ ಇದು ಎಲ್ಲಿ ಬಳಸ್ತಾರ ಅಂತ ಕೇಳಿದ್ರೆ ಟೆಲಿಫೋನ್ ತಂತಿಗಳದಾಗ ಬಳಸ್ತಾರೆ. ಈಗ ನೀವು ನೋಡಿರ್ತೀರಿ ಸಿಟಿ ಒಳಗೆಲ್ಲ ರೋಡ್ ಮಧ್ಯದಲ್ಲಿ ಕೆಲವೊಂದು ವೈರ್ಗಳು ಬಂದಿರ್ತಾವೆ. ಅದು ಬದಿ ದಾಟೋ ಟೈಮ್ನಾಗ ವೈರ್ ಹತ್ತು ಏನಾರ ಕರೆಂಟ್ಗಿನ ಹೊಡ್ಯಂಗದ ಅಂತ ಅನಿಸಿರ್ತದೆ. ಹೌದಾ? ಆದ್ರೆ ಅದರಲ್ಲಿ ಕರೆಂಟ್ ಪ್ರವಾಹ ಆಗೋದಿಲ್ಲ. ಅದು ಯಾಕೆ ಆಗೋದಿಲ್ಲ ಅಂದ್ರೆ ಟೆಲಿಫೋನ್ ತಂತಿ ಆಗಿರ್ತದೆ. ಟೆಲಿಫೋನ್ ತಂತಿ ಯಾವುದರಿಂದ ಬಳಕೆ ಆಗಿರ್ತದೆ ಅಂದ್ರೆ ಅಬ್ರಕದಿಂದ ಬಳಕೆ ಆಗಿರ್ತದೆ. ಹಾಗಾಗಿ ಕರೆಂಟ್ ಹತ್ತೋದಿಲ್ರಿ. ಇನ್ನೊಂದು ಬ್ಯಾಟ್ರಿಯ ಸೆಲ್ಗಳಲ್ಲೂ ಕೂಡ ಅಬ್ರಕ ತುಂಬಿರ್ತಾರೆ. ಈಗ ಸಣ್ಣಾಗಿದ್ದಾಗ ಬ್ಯಾಟ್ರಿ ಕುಟ್ಟಿ ಅದ್ರ ಕೆಂಪಂದು ಇದು ತೆಗೆದು ಗಾಲಿ ಮಾಡಿ ಆಡಿದ್ದು ಇದ್ದಿರ್ತಾವ. ನಮ್ಮ ಕಡೆ ಆಡಿರ್ತಾರ್ರಿ. ಹೌದಾ? ಅದ್ರದಾಗ ಕಪ್ಪನ್ ಹಿಟ್ಟು ಬಂದಿರ್ತದಲ್ಲ, ಅದೇ ಅಬ್ರಕ ರೀ. ಹೌದಾ? ನೋಡ್ರಿ, ಈ ಅಬ್ರಕ ಅದಿರು ಯಾವ್ಯಾವ ಇದಾವ? ಹೌದಾ? ನೋಡ್ರಿ, ಅದಿರುಗಳು ಯಾವ್ಯಾವ ಇದಾವ? ಮಾಸ್ಕೋ ವೈಟ್, ಪ್ಲೆಗೋವೈಟ್, ಬಯೋಟೈಟ್. ನೋಡ್ರಿ, ಮಾಸ್ಕೋವೈಟ್, ಪ್ಲೆಗೋವೈಟ್, ಬಯೋಟೈಟ್. ಈ ಮಾಸ್ಕೋವೈಟ್ ಅನ್ನೋದು ಅತ್ಯಂತ ಗುಣಮಟ್ಟದ ಅಬ್ರಕ ರೀ. ಇದು ಬಿಳಿ ಬಣ್ಣದಾಗಿರ್ತದೆ. ಈ ಪ್ಲೆಗೋಟೈಟ ಕಪ್ಪು ಬಣ್ಣದಾಗಿರ್ತದೆ. ಇದು ಬಯೋಟೈಟ ಕಂದು ಬಣ್ಣದಾಗಿರ್ತದೆ. ಹೌದಾ? ಇದು ಬಿಳಿ, ಇದು ಕಪ್ಪು, ಇದು ಕಂದು. ಎಕ್ಸಾಮಲ್ಲಿ ಏನು ಕ್ವಶನ್ ಮಾಡಿದ್ರು ಅಂದ್ರೆ ನಕಲು ಆಭರಣವನ್ನು ತಯಾರಿಸಲು ಅಬ್ರಕದ ಈ ಕೆಳಗಿನ ಯಾವ ಅದಿರು ಬಳಸುತ್ತಾರೆ ಅಂತ ಕೇಳ್ಬಿಟ್ರಿ. ಹೌದಾ? ಏನು ಮಾಡ್ತೀರಿ ಹಿಂಗೆ ಮಾಡ್ರಿ? ನಕಲಿ ಆಭರಣ ಹೆಂಗೆ ತಯಾರಾಗ್ತಾವ ಅನ್ನೋದೇ ಗೊತ್ತಿಲ್ಲ. ಅದ್ರದಾಗ ಅಬ್ರಕದಿಂದ ತಯಾರಾಗ್ತಾವ ಅಂತೇಳಿ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ಅದ್ರದಾಗ ಯಾವ ಅದಿರು ಅಂತೇಳಿ ಆಪ್ಷನ್ಸ್ ಹಾಕ್ಬಿಟ್ರು. ಹೌದಾ? ಮಾಸ್ಕೋವೈಟ್, ಪ್ಲೆಗೋವೈಟ್, ಬಯೋಟೈಟ್. ಹೌದಾ? ನಕಲು ಆಭರಣ ತಯಾರಾಗೋದು ಯಾವ್ದ್ರಿಂದ ತಯಾರಾಗ್ತದೆ ಅಂದ್ರೆ ಮಾಸ್ಕೋವೈಟ್ ಇಂದ ತಯಾರಾಗ್ತದೆ. ಗ್ರೂಪ್ ಸಿ ಎಕ್ಸಾಮ್ ಒಳಗೆ ಕ್ವಶನ್ ಹಾಕಿದ್ರಿ. ಹೌದಾ? ಯಾಕ್ರಿ ಅಷ್ಟೊಂದು ಟಫ್ ಆಗ್ತಾವ ಪೇಪರ್ ಅಂದ್ರೆ ಇದೇ ಕಾರಣಕ್ಕೆ ಇಂಥವು ಹಾಕಿಬಿಡ್ತಾರೆ ಕ್ವಶನ್. ಹೌದಾ? ಇವು ಅದಿರುಗಳು ಕೂಡ ಇಲ್ಲ ಕೆಲವೊಂದು ಬುಕ್ನಾಗ. ಹೌದಾ? ಅಬ್ರಕ ಇಲ್ಲಿ ಸಿಗ್ತದ, ಮುಗೀತ್ರಿ. ಹೌದಾ? ನೋಡ್ರಿ, ಹಾಗಾದ್ರೆ ಬ್ಯಾಟ್ರಿಯ ಸೆಲ್ಗಳಲ್ಲಿ ಬಳಸೋದು ಯಾವ್ದು ಇರ್ಬೋದು ನಿಮ್ಮ ಪ್ರಕಾರ? ಹೌದಾ? ಪ್ಲೆಗೋವೈಟ್. ಬ್ಯಾಟ್ರಿ ಸೆಲ್ಗಳಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಅಬ್ರಕದ ಅದಿರು ಯಾವ್ದು ಅಂದ್ರೆ ಪ್ಲೆಗೋವೈಟ್. ಹಾಗಾದ್ರೆ ಟೆಲಿಫೋನ್ ತಂತಿಗಳಲ್ಲಿ ಬಳಕೆ ಆಗೋದು ಯಾವ್ದ್ರಿ? ಬಯೋಟೈಟ್. ಹೌದಾ? ಟೆಲಿಫೋನ್ ತಂತಿ, ಹೌದಾ, ಸೆಲ್, ನಕಲು ಆಭರಣ. ಹೌದಾ? ನಕಲು ಆಭರಣದಲ್ಲಿ ಏನ್ಪರ್ ತಯಾರಾಗ್ತದೆ ನೋಡ್ರಿ. ಈಗ ಆಲ್ಮೋಸ್ಟ್ ಎಲ್ಲರೂ ಹಾಕೋದು ನಕಲು ಆಭರಣನೇ ಹಾಕ್ತಾರೆ. ಯಾಕಂದ್ರೆ ಕಳ್ಳರು ಹೊಡ್ಕೊಂಡು ಹೋಗ್ಬಾರ್ದಲ್ಲ ಅಂತೇಳಿ. ಹೌದಾ? ಈಗ ದೊಡ್ಡ ದೊಡ್ಡ ಮದುವೆ ದೊಡ್ಡ ಸರ ಕಿರೀಟ ಅದು ಹಾಕೊಂಡು ಹೋಗ್ತಾರಲ್ಲ. ಹೌದಾ? ಕಳ್ಳರು ಅದು ಬಂದು ಯಾರಾದ್ರೂ ಮೋಸ ಮಾಡೋರು ಹೆಂಗ ಅಂತೇಳಿ ಆಲ್ಮೋಸ್ಟ್ ನಕಲು ಆಭರಣನೇ ಹಾಕ್ತಾರೆ. ಈಗ ಬಂಗಾರಕ್ಕಿನ ನಕಲಿ ಆಭರಣದ ದುಕಾನ್ಗಳೇ ಜಾಸ್ತಿ ಇದಾವ. ಅದಾವ ಇಲ್ರಿ? ಜಾತ್ರೆ ಅದು ನಡೀತಂದ್ರೆ ಬರೀ ಇವೇ ಇರ್ತಾವ. ಹೌದಾ? ನೋಡ್ರಿ, ಹಾಗಾದ್ರೆ ಈ ಅಬ್ರಕದ ನಿಕ್ಷೇಪ ಎಲ್ಲಿ? ಪ್ರಪಂಚದಲ್ಲಿ ಹೈಯೆಸ್ಟ್ ಅಬ್ರಕ ದೊರೆಯದೇ ಭಾರತದಾಗ್ರಿ. ಲೆಕ್ಕ ಹಾಕ್ರಿ ನೀವು. ಪ್ರಪಂಚದಲ್ಲಿ ಹೈಯೆಸ್ಟ್ ಸಿಗೋದೇ ಭಾರತದಲ್ಲಿ ಹೈಯೆಸ್ಟ್ ಸಿಗೋದು ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶ. ಯಾವ ಪ್ರದೇಶ ರೀ? ಆಂಧ್ರ ಪ್ರದೇಶ. ಎಲ್ಲೆಲ್ಲಿ ನೋಡ್ರಿ ಆಂಧ್ರ ಪ್ರದೇಶದಾಗ ಯಾವ್ಯಾವ ನಿಕ್ಷೇಪಗಳಿದಾವ? ಗುಂಟೂರು ಕಾಣಿಸೋದಲ್ಲ ಇದು? ಗುಂಟೂರು, ಕರ್ನೂಲ್, ಇಲ್ಲಿ ಮ್ಯಾಲ ಬರೀತೀನಿ ನೋಡ್ರಿ. ಕರ್ನೂಲ್, ಗುಂಟೂರು, ಕೃಷ್ಣಾ ನದಿ ಮುಖಜ ಭೂಮಿ, ಗೋದಾವರಿ ನದಿ ಮುಖಜ ಭೂಮಿ, ಅಮರಾವತಿ. ಇವೆಲ್ಲ ಪ್ಲೇಸ್ ನೋಡ್ರಿ ಆಂಧ್ರ ಪ್ರದೇಶ. ಗುಂಟೂರು, ಗೋದಾವರಿ ನದಿ ಮುಖಜ ಭೂಮಿ, ಕೃಷ್ಣಾ ನದಿ ಮುಖಜ ಭೂಮಿ, ಕರ್ನೂಲ್, ಅಮರಾವತಿ. ತಮಿಳುನಾಡು ಸೆಕೆಂಡ್. ಇದು ಫಸ್ಟ್ ಆದ್ರೆ ತಮಿಳುನಾಡು ಸೆಕೆಂಡ್ರಿ. ಹೌದಾ? ತಮಿಳುನಾಡು ಸೆಕೆಂಡ್. ಯಾವ್ಯಾವ್ರಿ ತಮಿಳುನಾಡ್ದಾಗ?
ಹೌದಾ ತಮಿಳ್ನಾಡ್ದಾಗ ಯಾವ್ಯಾವ ನೋಡ್ರಿ, ಸೇಲಂ, ಹೌದಾ ಒಂದೇ ಪ್ಲೇಸ್ ರೀ ಸೇಲಂ. ಬಿಟ್ರೆ ನೆಕ್ಸ್ಟ್ 3ನೇ ಸ್ಥಾನದಾಗ ಯಾವ್ದದ ಅಂದ್ರೆ ರಾಜಸ್ಥಾನ್ ರೀ. ನೋಡ್ರಿ ರಾಜಸ್ಥಾನದಾಗ ಆಳ್ವಾರ್ ಮರ್ಖಾನ್, ಹೌದಾ ಆಳ್ವಾರ್ ಮತ್ತು ಮರ್ಖಾನ್ ಅಂತ ಏನಪ್ಪ ನೋಡ್ತೀವಿ. ಆಳ್ವಾರ್ ಮರ್ಖಾನ್ ಯಾವ ಖಾನ್ ರೀ? ಆಳ್ವಾರ್ ಮತ್ತು ಮರ್ಖಾನ್ ಆಯ್ತ್ರಿ. ನೋಡ್ರಿ ಇದು ಏನಾಗಿದೆ ಅಂದ್ರೆ ಅಬ್ರಕ ಅಂತ ಏನಪ್ಪ ನೋಡ್ತೀವಿ. ಎಂತಾರ್ಕರಿ ಅಬ್ರಕ ಪ್ರಪಂಚದಲ್ಲೇ ಹೈಯೆಸ್ಟ್ ದೊರೆಯೋದು ಯಾವುದು ಅಂದ್ರೆ ಭಾರತದಲ್ಲೇ ಹೈಯೆಸ್ಟ್ ಅಬ್ರಕ ಸಿಗೋದು. ಹೌದಾ ನೆಕ್ಸ್ಟ್ ಬರ್ರಿ ಚಿನ್ನ. ಚಿನ್ನ ಒಂದು ಏನಾಗಿದೆ ಅಂದ್ರೆ ಶುದ್ಧ ರೂಪದಲ್ಲಿ ಸಿಗುವಂತಹ ಲೋಹರಿ. ಇದಕ್ಕೆ ಯಾವುದೇ ಅದಿರಿಲ್ಲ, ಹೌದಾ ಅದಿರಿಲ್ಲ, ಶುದ್ಧ ರೂಪದಲ್ಲಿ ಸಿಗ್ತಕ್ಕಂಥ ಒಂದು ಲೋಹ ಯಾವುದಾಗಿದೆ ಅಂದ್ರೆ ಚಿನ್ನ ಅನ್ನೋದೇನಪ್ಪ ಕಂಡು ಬರ್ತದೆ. ಹೌದಾ ಚಿನ್ನ ಕರ್ನಾಟಕ ಬಿಟ್ಟರೆ ಎಲ್ಲೂ ಸಿಗೋದಿಲ್ರಿ. ಹೌದಾ ಓನ್ಲಿ ಕರ್ನಾಟಕದಲ್ಲೇ ಸಿಗ್ತದೆ. ಹಾಗಾಗಿನೇ ಕರ್ನಾಟಕ ನಾವು ಏನಂತ ಕರಿತೀವಿ ಅಂದ್ರೆ ಚಿನ್ನದ ನಾಡು ಅಂತ ಕರಿತೀವಿ. ಯಾವ ನಾಡು? ಚಿನ್ನದ ನಾಡು. ಸ್ವಲ್ಪ ತೆಗ್ಯಾಣ್ರಿ, ಇಲ್ಲ ಬರೆಯೋಣ. ಹೌದಾ ಕರ್ನಾಟಕ. ಹೌದಾ ಚಿನ್ನದ ನಾಡು. ಇಲ್ಲಿ ಎಲ್ಲೆಲ್ಲಿ ಸಿಗ್ತದೆ ರೀ? ಫಸ್ಟ್ ಚಿನ್ನದ ಪತ್ತೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಜಾನ್ ಟೇಲರ್. ಹೌದಾ ಇಂಗ್ಲೆಂಡ್ ದೇಶದವ್ರು ಇವ. ಕೆಲವೊಂದು ಬುಕ್ನಾಗ ಜಾನ್ ಟೇಲರ್ ಅನ್ನೋದು ಕಂಪ್ನಿ ಹೆಸರದ ಅಂತ ಹೇಳಿದಾರೆ. ಇನ್ನು ಕೆಲವೊಂದು ಬುಕ್ನಾಗ ಜಾನ್ ಟೇಲರ್ ಅನ್ನೋನೇ ವ್ಯಕ್ತಿನೇ ಕಂಡು ಹಿಡಿದನು ಅಂತ ಹೇಳ್ತಾರ. ಹೌದಾ ಜಾನ್ ಟೇಲರ್. ಹೌದಾ ಎಷ್ಟರದಾಗ್ರಿ? 1880ರಲ್ಲಿ. 1880ರಲ್ಲಿ ಕೋಲಾರ ಒಳಗೇನಪ್ಪ ಚಿನ್ನದ ನಿಕ್ಷೇಪ ಪತ್ತೆ ಮಾಡ್ತಾನೆ. ಹೌದಾ ಕೋಲಾರ ಒಳಗ ಚಿನ್ನದ ನಿಕ್ಷೇಪ ಪತ್ತೆ ಮಾಡ್ತಾನ. ಪತ್ತೆ ಮಾಡಿ ಚಿನ್ನದ ಗಣಿ ಕೂಡ ಅಲ್ಲಿ ಇದು ಮಾಡ್ತಾನೆ ಘೋಷಣೆ ಯಾವ್ಯಾವ ಅಂತ. ಹೌದಾ ಚಾಂಪಿಯನ್ ರಿಫ್, ಉರಿಗಾಮ, ನಂದಿದುರ್ಗ, ಮೈಸೂರು ಗಣಿ. ಎಂಥ ಗಣಿ ರೀ? ಹೌದಾ ಮೈಸೂರು ಗಣಿ. ಚಾಂಪಿಯನ್ ರಿಫ್, ಉರಿಗಾಮ್, ನಂದಿದುರ್ಗ, ಮೈಸೂರು ಗಣಿ. ಈ 4 ಗಣಿಗಳೇನಪ್ಪ ಕಂಡು ಬರ್ತವೆ ಎಲ್ಲಿ? ಕೋಲಾರದೊಳಗ. ಭಾರತದ ಅತ್ಯಂತ ಆಳವಾದ ಗಣಿ ಯಾವುದು ಅಂತ ಕೇಳಿದ್ರೆ ಚಾಂಪಿಯನ್ ರಿಫ್ ರೀ. 1.5 ಕಿಲೋಮೀಟರ್ ಆಳ ಅದ ನೋಡ್ರಿ ಇದು ಭಾರತದ ಅತ್ಯಂತ ಆಳವಾದ ಗಣಿ. ಹೌದಾ 1.5 ಕಿಲೋಮೀಟರ್ ಆಳ ಏನಪ್ಪ ಕಂಡು ಬರ್ತದೆ. 1.5 ಕಿಲೋಮೀಟರ್ ಆಳವನ್ನು ಹೊಂದಿರೋದು ಕಂಡು ಬರ್ತದೆ. ಇದು 1992ರೊಳಗೆ ಏನು ಮಾಡಿದ್ರು ಅಂದ್ರೆ ಅತ್ಯಂತ ಆಳಕ್ಕೆ ಹೋಗಿದ ಭೂಕುಸಿತ ಉಂಟಾಯ್ತು ಅಂದ್ರೆ ಭೂಕಂಪ ಆಗ್ಬೋದು ಅನ್ನುವ ಕಾರಣಕ್ಕಾಗಿ ಕರ್ನಾಟಕ ಹೈಕೋರ್ಟ್ ಏನು ಮಾಡ್ತಂದ್ರೆ ರದ್ದುಪಡಿಸ್ರಿ ಇಲ್ಲಿ ಚಿನ್ನ ತೆಗೆದು. ಇಲ್ಲಿನ ನಿಕ್ಷೇಪ ಟೋಟಲಿ ಇವಾಗ ನಿಕ್ಷೇಪದಿಂದ ಬಂಗಾರ ತೆಗಿಲತ್ತಿಲ್ಲ. ಎಲ್ಲಿಂದ? ಕೋಲಾರದಿಂದ. ಈಗ ಪುನಃ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ನಡೆದ್ರಿ, ಇನ್ನ ಸ್ಟಾರ್ಟ್ ಆಗಿಲ್ಲ. ಹೌದಾ ಪೇಪರ್ದಲ್ಲೆಲ್ಲ ಇದು ಹೊಂಟದ ಈಗ ಮತ್ತೆ ಕೋಲಾರದಿಂದ ಚಿನ್ನ ತೆಗಿಬೇಕು ಅಂತೇಳಿ. ಹೌದಾ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಯಾವಾಗ ಇದು ರದ್ದಾಯ್ತು ಅಂದ್ರೆ 1992ಕ್ಕೇನಪ್ಪ ರದ್ದುಪಡಿಸ್ತಾರ್ರಿ. ರದ್ದುಪಡಿಸಿ ಎಲ್ಲಿಂದ ತೆಗಿಲತ್ತರಿ ನಂತರ? ಹೌದಾ ರಾಯಚೂರು ರೀ. ಯಾವ ಚೂರು? ಹೌದಾ ರಾಯಚೂರ್ನ ಹಟ್ಟಿ. ಇವಾಗ ಇದು ಭಾರತದಲ್ಲೇ ಹೈಯೆಸ್ಟ್ ಚಿನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗಣಿ ರೀ. ಯಾವುದು? ರಾಯಚೂರ್ನ ಹಟ್ಟಿ. ಇದಕ್ಕೆ ಬಿಟ್ಟು ಮತ್ತೆಲ್ಲರೂ ಅವೇನ್ರಿ ಕರ್ನಾಟಕದ ಗಣಿ? ಎಸ್ ಅದಾವ್ರಿ. ಹಾಸನ ಜಿಲ್ಲೆಯ ಕಂಪನಕೋಟೆ. ಇದನ್ನು ಎಕ್ಸಾಂಪಲ್ ಕ್ವಶನ್ ಆಗಿದೆ ನೋಡ್ರಿ. ಗ್ರೂಪ್ ಸಿ ಹಟ್ಟಿ ಗಿಟ್ಟಿ ಬಿಡ್ತಾರ್ರಿ, ಇಂಥವು ಹಾಕ್ಬಿಡ್ತಾರ ಗ್ರೂಪ್ ಸಿ ಒಳಗ. ಹಾಸನ ಜಿಲ್ಲೆಯ ಕಂಪನಕೋಟೆ. ಹಾಸನ ಜಿಲ್ಲೆಯ ಕಂಪನಕೋಟೆ. ಹೌದಾ ತುಮಕೂರು ಜಿಲ್ಲೆಯ ಅಜ್ಜನಹಳ್ಳಿ. ತುಮಕೂರು ಜಿಲ್ಲೆಯ ಅಜ್ಜನಹಳ್ಳಿ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ.
ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ರೀ. ಹಾಸನ ಜಿಲ್ಲೆಯ ಕಂಪನಕೋಟೆ, ತುಮಕೂರು ಜಿಲ್ಲೆಯ ಅಜ್ಜನಹಳ್ಳಿ, ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ, ರಾಯಚೂರು ಜಿಲ್ಲೆಯ ಹಟ್ಟಿ, ಕೋಲಾರ ಜಿಲ್ಲೆಯ ಚಾಂಪಿಯನ್ ರಿಫಾ, ಉರಿಗಾಮ, ನಂದಿದುರ್ಗ, ಮೈಸೂರು ಗಣಿ ಇವೆಲ್ಲವೂ ಕೂಡ ಏನಾಗಿದಾವ ಅಂದ್ರೆ ಚಿನ್ನದ ಗಣಿಗಳಿದಾವ ನೋಡ್ರಿ ಕರ್ನಾಟಕದಲ್ಲಿದ್ದು. ಹೌದಾ, ಚಿನ್ನದ ಗಣಿ. ಹಾಗಾದ್ರೆ ಇದಕ್ಕೆ ಕೋಲಾರದಲ್ಲಿ ಇರ್ತಕ್ಕಂಥ ಇದು KGF ಎಂದು ನಾಮಕರಣ ಮಾಡಿದ್ ಯಾವಾಗ ಅಂತ ಕೇಳಿದ್ರ 1884 ಒಳಗ KGF ಅಂತ ನಾಮಕರಣ ಮಾಡ್ತಾರ. ಹೌದಾ, KGF ಕೋಲಾರ್ ಗೋಲ್ಡ್ ಫೀಲ್ಡ್. ಹೌದಾ, ಕೋಲಾರ್ ಗೋಲ್ಡ್ ಫೀಲ್ಡ್ KGF ಎಂದು ನಾಮಕರಣ ಮಾಡಲಾಯಿತು. ಏನೆಂದು ನಾಮಕರಣ ಮಾಡಲಾಯಿತು? ಎಸ್, KGF ಎಂದು ನಾಮಕರಣ ಮಾಡಲಾಯಿತು ಅಂತ ನೆನಪು ನೋಡ್ತೀವಿ. ಹಾಗಾದ್ರೆ ಪ್ರಪಂಚದಲ್ಲಿ ಹೈಯೆಸ್ಟ್ ಚಿನ್ನ ಸಿಗೋದು ಎಲ್ರಿ? ಆಫ್ರಿಕಾ ರೀ. ಆಫ್ರಿಕಾದಲ್ಲೇ ಹೈಯೆಸ್ಟ್ ಎನ್ಪರ್ ಚಿನ್ನ ಸಿಗ್ತದ. ನಾವು 50% ಅಷ್ಟು ಆಮದು ಮಾಡ್ಕೊಳ್ಳೋದು ಕೂಡ ಆಫ್ರಿಕಾ ಗಣಿಯಿಂದನೇ. ನಮ್ಮ ರಾಷ್ಟ್ರದಲ್ಲಿ ಇಷ್ಟೆಲ್ಲ ಚಿನ್ನ ಸಿಕ್ಕರು ಕೂಡ ಇನ್ನ ಕಮ್ಮಿ ಬೀಳತ್ತರಿ. ನಮಗೆ ಲಾಖ ರೂಪಾಯಿ ರೇಟ್ ಆದ್ರೂ ಚಿನ್ನ ಹಾಕೊಂಬರೋ ಸಂಖ್ಯೆ ಕಮ್ಮಿ ಆಗಿಲ್ಲ. ಹೌದಾ, ಮೊನ್ನೆ 80,000 ಹೋಗಿತ್ತಲ್ಲ ಚಿನ್ನದ ರೇಟ್, ಅದ ಈಗ ಮಾತು ಇಳಿದ್ರಿ ಈಗ. ಹೌದಾ, ಇಂಗ್ಲೆಂಡ್ದಿಂದ ಒಂದು 100 ಟನ್ ಏನೋ ಚಿನ್ನ ತರ್ಸ್ಯಾರಂತ ಮೋದಿಜಿ. ಹಂಗಾಗಿ ಏನಪ್ಪ ಸ್ವಲ್ಪ ಚಿನ್ನದ ರೇಟ್ ಇಳಿತದ ಈಗ. ಹೌದಾ, ಕಮ್ಮಿ ಆಗ್ತದೆ. ಈಗ 68,000 ಬಂದದ್ರಿ. ಈಗ 80,000 ಹೋಗಿದ್ದು 68,000 ಅದು. ಕೇಳಿದ್ರೇನು ಎಷ್ಟದ ರೇಟ್? ಹೌದಾ, ಗೊತ್ತಿಲ್ಲ, ಇರ್ಲಿ. ಹೌದಾ, ಚಿನ್ನ ಆಫ್ರಿಕಾದಲ್ಲಿ ಯಾವ್ದ್ರಿ ಪ್ರಸಿದ್ಧ ಗಣಿ? ಹೌದಾ, ವಿಟ್ ವಾಟರ್ ರ್ಯಾಂಡ್. ವಿಟ್ ವಾಟರ್ ರ್ಯಾಂಡ್ ಇದು ಏನಂದ್ರೆ ಆಫ್ರಿಕಾದ ಪ್ರಸಿದ್ಧ ಚಿನ್ನದ ಗಣಿ ರೀ. ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಚಿನ್ನ ತೆಗಿತಕ್ಕಂಥ ಗಣಿ ನೋಡ್ರಿ. ಹೌದಾ, ವಿಟ್ ವಾಟರ್ ರ್ಯಾಂಡ್. ಇನ್ನೊಂದು ರಾಜಧಾನಿ ಕ್ಯಾಪಿಟಲ್ ಸಿಟಿಯ ಹೆಸರನ್ನೇ ಇದು ಗಣಿ ಹೆಸರು ಜೋಹಾನ್ಸ್ಬರ್ಗ್. ಜೋಹಾನ್ಸ್ಬರ್ಗ್ ಅಂತಕ್ಕಂಥ ಗಣಿ ರೀ, ಚಿನ್ನದ ಗಣಿ. ಹೌದಾ, ವಿಟ್ ವಾಟರ್ ರ್ಯಾಂಡ್ ಫೇಮಸ್ ಗಣಿ ಅದು ಗೋಲ್ಡ್. ಎಲ್ಲಿ? ದಕ್ಷಿಣ ಆಫ್ರಿಕಾದೊಳಗ. ನೆಕ್ಸ್ಟ್ ಜೋಹಾನ್ಸ್ಬರ್ಗ್ ಕ್ಯಾಪಿಟಲ್ ಸಿಟಿ ಕೂಡ ಅದ, ಅದು ಆಫ್ರಿಕಾದು. ಹಾಗಾಗಿ ಅದ್ರದ್ದು ಹೆಸರೇ ಇಟ್ಟಿದಾರ. ಹೌದಾ, ನೆಕ್ಸ್ಟ್ ನೋಡ್ರಿ ಬೆಳ್ಳಿ. ಹೌದಾ, ಬೆಳ್ಳಿಯ ಒಂದು ಅದಿರ್ ಅದ ರೀ, ಅರ್ಜೆಂಟೈನಮ್ ಅಂತೇಳಿ. ಹೌದಾ, ಬೆಳ್ಳಿಯ ಅದಿರು ಅರ್ಜೆಂಟೈನಮ್. ಹೌದಾ, ಬೆಳ್ಳಿಯ ಒಂದು ಅದಿರ್ ಕಂಡು ಬರ್ತದ. ಯಾವಾದ್ರಿ ಅದು ಅಂದ್ರೆ ಅರ್ಜೆಂಟೈನಮ್ ಅಂತಕ್ಕಂಥ ಅದಿರ್ ಅದ ರೀ. ಹಾಗಾದ್ರೆ ಬೆಳ್ಳಿ ಸಿಗುವ ಏಕೈಕ ರಾಜ್ಯ ಯಾವ್ದಾಗಿದೆ ಅಂದ್ರೆ ರಾಜಸ್ಥಾನ್ ಒಂದೇ ರೀ. ಹೌದಾ, ಬೆಳ್ಳಿ ಭಾರತದಲ್ಲಿ ಸಿಗೋದು ಬಹಳ ಕಮ್ಮಿ. ಹೌದಾ, ಎಲ್ಲಿ ಅದು? ರಾಜಸ್ಥಾನದಾಗ ಎಲ್ಲೆಲ್ಲಿ ಸಿಗ್ತದೆ ನೋಡ್ರಿ. ಜೈಪುರ್, ಅಜ್ಮೀರ್, ಉದಯ್ಪುರ್. ರಾಜಸ್ಥಾನ್ ಬಿಟ್ರೆ ಬೆಳ್ಳಿ ಎಲ್ಲೂ ಸಿಗೋದಿಲ್ಲ ಭಾರತದೊಳಗ. ಹೌದಾ, ಜೈಪುರ್, ಅಜ್ಮೀರ್, ಉದಯ್ಪುರ್. ಹೌದಾ, ಜೈಪುರ್, ಅಜ್ಮೀರ್, ಉದಯ್ಪುರ್. ಬೆಳ್ಳಿ ಒಂದು ಏನಾಗಿದೆ ಅಂದ್ರೆ ಅತಿ ಹೆಚ್ಚು ವಿದ್ಯುತ್ ಪ್ರವಾಹ ಗುಣವನ್ನು ಹೊಂದಿರತಕ್ಕಂಥ ಲೋಹ. ಹೈಯೆಸ್ಟ್ ವಿದ್ಯುತ್ ಸರಬರಾಜು ಆಗ್ತಕ್ಕಂಥದ್ದು ಬೆಳ್ಳಿ ಲೋಹದಾಗೆ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಬೆಳ್ಳಿ ಪ್ರಪಂಚದಲ್ಲಿ ಎಲ್ಲಿ ಸಿಗ್ತದೆ ರೀ? ಹೌದಾ, ಪೆರು, ದಕ್ಷಿಣ ಅಮೇರಿಕಾ ಖಂಡದ ಪೆರು ರಾಷ್ಟ್ರ ಮತ್ತು ಮೆಕ್ಸಿಕೋ ರಾಷ್ಟ್ರದೊಳಗೆ ಸಿಗ್ತಾವ ನೋಡ್ರಿ. ಮೆಕ್ಸಿಕೋ ಉತ್ತರ ಅಮೇರಿಕಾ ಖಂಡದಾಗ ಬರ್ತದ, ಪೆರು ದಕ್ಷಿಣ ಅಮೇರಿಕಾ ಖಂಡದಾಗ ಬರ್ತದೆ ನೋಡ್ರಿ. ಪೆರು ದೇಶ ಹೈಯೆಸ್ಟ್ ಬೆಳ್ಳಿ ಉತ್ಪಾದನೆಗೆ ಪ್ರಸಿದ್ಧಿ ಪಡೋದು. ಪೆರು ದೇಶ ಹೈಯೆಸ್ಟ್ ಬೆಳ್ಳಿ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿರುವುದು ಕಂಡು ಬರುತ್ತದೆ. ಏನು ಕಂಡು ಬರುತ್ತದೆ? ಹೌದಾ, ನೋಡ್ರಿ, ಬೆಳ್ಳಿ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದದ. ಹೌದಾ, ಇನ್ನೊಂದು ಹಾಕ್ರಿ, ವಜ್ರ. ಹೌದಾ, ವಜ್ರ ಒಂದು ಇಂಗಾಲದ ಸಂಯುಕ್ತ ರೂಪ ಆಗಿದ್ರಿ. ಇದೊಂದು ಖನಿಜ ಅಲ್ಲ, ಕಾರ್ಬನ್ನ ಸಂಯುಕ್ತ ರೂಪ ಅಥವಾ ಇಂಗಾಲದ ಸಂಯುಕ್ತ ರೂಪವಾಗಿದೆ. ಇಂಗಾಲದ ಸಂಯುಕ್ತ ರೂಪವಾಗಿರೋದೇನಪ್ಪ ಕಂಡು ಬರ್ತದ. ವಜ್ರ ಪ್ರೆಸೆಂಟ್ ದೊರೆಯಲತ್ತಿದ್ ಎಲ್ಲಿ ಅಂತ ಕೇಳಿದ್ರೆ ಮಧ್ಯಪ್ರದೇಶದ ಪನ್ಹಾ. ಹೌದಾ, ಮಧ್ಯಪ್ರದೇಶದ ಪನ್ಹಾ ಒಂದರಲ್ಲೇ ಸಿಗ್ಲತ್ತದ.
ಹಾಗಾದ್ರೆ ಪ್ರಪಂಚದಲ್ಲಿ ಹೈಯೆಸ್ಟ್ ವಜ್ರ ಸಿಗೋದು ಎಲ್ರಿ ಅಂತ ಕೇಳಿದ್ರೆ ಆಫ್ರಿಕಾ ರೀ. ಹೌದಾ, ಪ್ರಪಂಚದಲ್ಲಿ ಹೈಯೆಸ್ಟ್ ವಜ್ರ ಸಿಗೋದು ಆಫ್ರಿಕಾ. ಆಫ್ರಿಕಾದ ಕಿಂಬರ್ಲಿ ಗಣಿ ನೋಡ್ರಿ, ಕಿಂಬರ್ಲಿ ಗಣಿ, ಆಫ್ರಿಕಾದ ಕಿಂಬರ್ಲಿ ಗಣಿ. ಹೌದಾ, ಹೈಯೆಸ್ಟ್ ವಜ್ರ ಏನಪ್ಪ ಸಿಗ್ತಕ್ಕಂಥ ಗಣಿ. ಮತ್ತು ಪ್ರಪಂಚದ ಅತ್ಯಂತ ಆಳವಾದ ಗಣಿ ಯಾವುದು ಅಂತ ಕೇಳ್ತಾರ, ಕಿಂಬರ್ಲಿನೇ ನೋಡ್ರಿ. 3.9 ಕಿಲೋಮೀಟರ್ ಆಳ ಅದ ನೋಡ್ರಿ ಇದು. ಹೌದಾ, ಪ್ರಪಂಚದ ಅತ್ಯಂತ ಆಳವಾದ ಗಣಿ ಕಿಂಬರ್ಲಿ 3.9 ಕಿಲೋಮೀಟರ್ ಆಳವನ್ನು ಹೊಂದಿರೋದು ಕಂಡು ಬರ್ತದೆ. 3.9 ಕಿಲೋಮೀಟರ್ ಆಳ ನೋಡ್ರಿ. ಎಲ್ಲ ಖನಿಜಾಂಶಗಳು ಇದೇ ರೀತಿನೇ ಚಾಟ್ ಮಾಡಿ ಹಾಕ್ರಿ. ಸ್ವಲ್ಪ ಬೋರ್ಡ್ ಸಾಣದೈತಿ ನಮಗೆ, ಇಲ್ಲ ಅಂದ್ರೆ ಇನ್ನ ಭಾಳಷ್ಟು ಏನಪ್ಪಾರ ಅಂದ್ರೆ ಇಲ್ಲಿ ಸ್ವಲ್ಪ ಅಳಿಸ್ದೇವಲ್ಲ, ಇಲ್ಲಾಂದ್ರೆ ಎಲ್ಲವೂ ಕೂಡ ಒಂದೇ ಚಾಟ್ ಒಳಗೆ ಕಾಣಿಸ್ತಿತ್ತು. ಇದು ಒಂದು ಫೋಟೋ ಹುಡ್ಕೋರಿ, ನೀವು ಹೋಗಿ ಹಿಂಗೆ ಹಾಕ್ರಿ ಮನ್ಯಾಗ. ಹೌದಾ, ನೆನಪು ಉಳಿತದಂತ.